ಎಲ್ರಿಗೂ ನಮಸ್ಕಾರ. ಇವತ್ತು ಆರಂಭವಾಗಿ ಈ ತಿಂಗಳ 22ರವರೆಗೆ ನಡೀತಾ ಇರುವ ಈ ಪ್ರವಚನ ಮಾಲೆಯನ್ನು ಶ್ರೀಮತಿ ವೆಂಕಮ್ಮ ಮತ್ತು ಶ್ರೀ ಗಣಪಯ್ಯ ಅವರ ಸ್ಮರಣೆಯಲ್ಲಿ ಅವರ ಸುಪುತ್ರ ಶ್ರೀ ಜನಾರ್ದನ ಐರೋಡಿ ನಮ್ಮ ಸಂಸ್ಥೆಯ ಅಭಿಮಾನಿಗಳು ಅವರು ಏರ್ಪಡಿಸಿರುವ ದತ್ತಿ ಆಶ್ರಯದಲ್ಲಿ ಈ ಪ್ರವಚನ ಮಾಲೆ ನಡೀತಾ ಇದೆ. ಶ್ರೀಮತಿ ವೆಂಕಮ್ಮನವರು, ಶ್ರೀ ಗಣಪಯ್ಯನವರು ಬಹಳ ಸಮಾಜಾರ್ಪಿತವಾಗಿ ಮೌಲ್ಯವಂತವಾದ ಜೀವನವನ್ನು ನಡೆಸಿದವರು. ಅವರ ಸುಪುತ್ರ ಜನಾರ್ದನ ಐರೋಡಿ ಅವರು ಕೂಡ ಅದೇ ರೀತಿ ಸಮಾಜಾಭಿಮುಖ ಚಿಂತನೆಯಲ್ಲಿ ಅವರು ಬಹಳ ಆಸಕ್ತಿ ತಳೆದವರು. ನಮ್ಮ ಉಪಹಾರ ದರ್ಶಿನಿ ಈ ಹೋಟೆಲ್ ಜಾಲ ಏನಿದೆ ಅದರ ಸ್ಥಾಪಕರು, ಮಾಲೀಕರು. ಆದರೆ ಉದ್ಯಮವನ್ನು ಕೂಡ ತುಂಬ ಉದಾರವಾಗಿ ಜನಾಭಿಮುಖವಾಗಿ ನಡೆಸುವರು. ಅವರ ಸ್ವಭಾವದ ದ್ಯೋತಕವಾಗಿ ಒಂದು ಸಣ್ಣ ಘಟನೆ ಹೇಳಿಬಿಡ್ತೇನೆ. ಈ ಕೆಲವು ವರ್ಷಗಳ ಹಿಂದೆ ಜನಾರ್ದನ್ ರಾಯರ್ ಇಲ್ಲಿ ಬಂದರು. ಈ ಸಂಸ್ಥೆಯ ಚಟುವಟಿಕೆಗಳ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ವು. ಆಮೇಲೆ ಅವರು ಹೇಳಿದ್ರು, ಇಲ್ಲ, ಇದು ನನಗೆ ಬಹಳ ಖುಷಿ ಕೊಟ್ಟಿದೆ, ನೀವು ಮಾಡುತ್ತಾ ಇರುವ ಕೆಲಸಗಳು, ಏನಾರೊಂದು ದೇಣಿಗೆ ಕೊಡಬೇಕು ಅಂತ ಮನಸ್ಸಾಗಿದೆ ಅಂತ ಹೇಳಿದ್ರು. ಆಯಿತು ಅಂದರು. ನನಗೆ ದಯವಿಟ್ಟು ಒಂದು ಅರ್ಧ ಗಂಟೆ ಅವಕಾಶ ಕೊಡಿ ಅಂದರು. ಅಷ್ಟೇನು ಗಡಿಬಿಡಿಯೋಕ್ಕೆ, ನಾಳೆ ಕಳಿಸ್ಬೋದಲ್ಲ ಗಣಪತಿ ಇವರೇ ಜನಾರ್ದನ್ ರಾಯರೇ ಇದ್ದಾನೆ. ಇಲ್ಲ, ಇಂಥ ಕೆಲಸಗಳನ್ನು ತಡ ಮಾಡಬಾರದು, ತಾವು ದಯವಿಟ್ಟು ಅರ್ಧ ಗಂಟೆ ಅವಕಾಶ ಕೊಡಿ ಅಂಥೇಳಿ ತಮ್ಮ ಸಹಾಯಕರನ್ನು ಮನೆಗೆ ಕಳಿಸಿ ಚೆಕ್ ಬುಕ್ ತರಿಸಿ ಆ ದೇಣಿಗೆ ವ್ಯವಹಾರ ಮುಗಿಸಿಯೇ ಇಲ್ಲಿಂದ ಹೊರಗಡೆ ಹೋದರು ಅವರು. ಇದು ಅವರ ಸ್ವಭಾವದ ದ್ಯೋತಕವಾಗಿ ಇದನ್ನು ಹೇಳಿದೆ. ಅವರು ಬೆಂಗಳೂರಿನಲ್ಲಿ ತಮ್ಮ ಸ್ವಸ್ಥಳವಾದ ಕಮಲಶಿಲೆಯಲ್ಲಿ ತುಂಬ ಜನಾಭಿಮುಖವಾದ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಕೆಲವು ಆಸ್ಪತ್ರೆಗಳಲ್ಲಿ ಈ ಡಯಾಲಿಸಿಸ್ ಅವಶ್ಯಕತೆ ಇರೋದು, ಇಂಥ ತೀವ್ರವಾದ ಕಾಯಿಲೆಗೆ ಒಳಪಟ್ಟವರಿಗೆ ಅವರಿಗೆ ನೆರವು ಕೊಡೋದಕ್ಕೋಸ್ಕರ ಅನೇಕ ವರ್ಷಗಳಿಂದ ನಿರಂತರವಾಗಿ ಅವರು ಕೆಲಸ ಮಾಡ್ತಾ ಬಂದಿದ್ದಾರೆ. ಅದಕ್ಕೆ ಶಾಶ್ವತವಾದ ವ್ಯವಸ್ಥೆಗಳನ್ನು ಕೂಡ ಮಾಡಿದ್ದಾರೆ. ಅದೇ ರೀತಿ ಅವರ ಸ್ವಸ್ಥಳ ಕಮಲಶಿಲೆಯಲ್ಲಿ ದೇವಸ್ಥಾನದ ಜೀರ್ಣೋದ್ಧಾರಗಳು, ಅದರ ನಿರ್ವಹಣೆ ವ್ಯವಸ್ಥೆಗಳು, ಈ ಥರ ಅದು ಸೇರಿದಂತೆ ಅಲ್ಲಿ ಸಮಾಜಾಭಿಮುಖವಾದ ಕಾರ್ಯಗಳಿಗಾಗಿ ಶಾಶ್ವತವಾದ ವ್ಯವಸ್ಥೆಗಳನ್ನು ಮಾಡಿ ಮುಂದುವರಿಸ್ತಾ ಇದ್ದಾರೆ. ಈ ರೀತಿ ಒಬ್ಬ ಸಮಾಜಾಭಿಮುಖಿಯಾದ ಉದ್ಯಮಪತಿಗಳು ಜನಾರ್ದನ ಐರೋಡಿಯವರು. ಅವರು ಏರ್ಪಡಿಸಿರುವ ದತ್ತಿ ಆಶ್ರಯದಲ್ಲಿ ಈ ಮಾಲೆ ನಡೀತಾ ಇದೆ. ಈ ನಮ್ಮ ಹಬ್ಬ ಹರಿದಿನಗಳು ಇದರ ಮೊದಲ ಕಂತು ಕಳೆದ ಆಗಸ್ಟ್ ತಿಂಗಳಲ್ಲಿ ನಡೆದಿತ್ತು. ಅದರಲ್ಲಿ ನಮ್ಮ ಹಬ್ಬ, ಪೂಜೆ, ವ್ರತ, ಉತ್ಸವಗಳು ಹೇಗೆ ನಮ್ಮ ಸಂಸ್ಕೃತಿಯ ಒಂದು ಪ್ರಮುಖ ವೈಶಿಷ್ಟ್ಯ ಅನ್ನೋದನ್ನು ಶತಾವಧಾನಿ ಡಾಕ್ಟರ್ ಗಣೇಶ್ ಅವರು ಸ್ಪಷ್ಟಪಡಿಸಿ ನಮ್ಮ ಹಬ್ಬಗಳ ಸ್ವರೂಪವನ್ನು, ತಾತ್ವಿಕ ಹಿನ್ನೆಲೆಯನ್ನು ವಿಸ್ತಾರವಾಗಿ ವರ್ಣನೆ ಮಾಡಿ, ಆಮೇಲೆ ವಿಶೇಷವಾಗಿ ಚೈತ್ರ ವೈಶಾಖ ಮಾಸಗಳಲ್ಲಿ ಬರುವ ನಮ್ಮ ಹಬ್ಬ ಹರಿದಿನಗಳ ಅವಲೋಕನವನ್ನು ನೀಡಿದ್ದರು. ಈ ಮಾಲಿಕೆಯಲ್ಲಿ ಅದನ್ನು ಮುಂದುವರಿಯೋದಿದೆ. ಅವರು ತಮ್ಮ ಪ್ರವಚನ ಮಾಲಿಕೆಯ ಮುಂದುವರಿದ ಭಾಗವನ್ನು ಉಪಕ್ರಮಿಸಬೇಕು ಅಂತ ಶತಾವಧಾನಿ ಡಾಕ್ಟರ್ ಗಣೇಶ್ ಅವರು ಪ್ರಾರ್ಥನೆ ಮಾಡ್ತಾರೆ. ಓಂ ತತ್ಸತ್. ಹಿಂದೆ ಒಂದು 5-6 ದಿವಸಗಳ ಉಪನ್ಯಾಸ ಮಾಲಿಕೆಯಲ್ಲಿ ನಮ್ಮ ಹಬ್ಬ ಹರಿದಿನ ಅವುಗಳನ್ನು ಕುರಿತು ಮೂಲಭೂತವಾದ ತತ್ವವನ್ನು, ಅವುಗಳ ಹರಹು ವೈಶಿಷ್ಟ್ಯವನ್ನು ಸಾಮಾನ್ಯ ರೂಪದಿಂದ ಚಿತ್ರಣ ಮಾಡಿಕೊಟ್ಟಿದ್ದಾಗಿತ್ತು. ಬಳಿಕ ಚೈತ್ರ ವೈಶಾಖ ಮಾಸಗಳ, ಅಂದರೆ ವಸಂತ ಅಂತ ಯಾವ ಋತುವನ್ನು ನಾವು ಗುರುತಿಸ್ತೀವಿ, ಅದಕ್ಕೆ ಸಂಬಂಧಪಟ್ಟಂತೆ ಬರುವ ಹಬ್ಬಗಳ ವಿವರಗಳನ್ನು ಕೂಡ ನಾವು ನೋಡಿದ್ದೀವಿ. ಇನ್ನು ಮುಂದೆ ಕ್ರಮಕ್ರಮವಾಗಿ ಗ್ರೀಷ್ಮ, ವರ್ಷ ಈ ರೀತಿಯಾಗಿ ಸಾಗಬಹುದು ಅಂತ. ಮುಖ್ಯವಾಗಿ ಇದು ಆಚರಣೆಗೆ ಬರಬೇಕು, ನಮ್ಮ ಆಚರಣೆ ಅರ್ಥವತ್ತಾಗಬೇಕು, ನಮ್ಮ ಸನಾತನ ಧರ್ಮದ ಜೊತೆಗಿನ ಸಜೀವವಾದ ಸಂಪರ್ಕ ಅಂದರೆ ಇದೇ ಇರತಕ್ಕಂಥದ್ದು. ಬೇರೆ ಎಲ್ಲ ಇವತ್ತು ಎಷ್ಟೋ ಇಲ್ಲದಂತೆ ಆಗಿವೆ. ಸನಾತನ ಧರ್ಮ ಇನ್ ಆಕ್ಷನ್ ಅಂತ ಹೇಳೋದಿದ್ರೆ, ಆಚರಣೆಯಲ್ಲಿರುವ ಸನಾತನ ಧರ್ಮ ಅಂತಂದರೆ ನಿತ್ಯ ನೈಮಿತ್ತಿಕವಾದ ಕೆಲವೊಂದು ಧಾರ್ಮಿಕ, ಮತೀಯ
ಆಚರಣೆಗಳು. ಅವು ಬಿಟ್ಟರೆ ಹೆಚ್ಚಾಗಿ ನಮ್ಮಲ್ಲಿ ಇಂದು ಉಳಿದಿಲ್ಲ. ಆಹಾರ ಪದ್ಧತಿ, ವಸ್ತ್ರ ಪದ್ಧತಿ ಈ ಥರದ್ದೆಲ್ಲ ಬದಲಾಗ್ತಾ ಇದೆ. ಇಂದು ಬೆಳಗ್ಗೆ ಕೂಡ ಸಂಜೆ ಏನು ಹೇಳಬೇಕು ಅನ್ನೋದನ್ನು ಕುರಿತು ಅದೇ ಒಂದು ಆಲೋಚನೆ, ಒಂದು ಧ್ಯಾನದ ಮಟ್ಟದ ಆಲೋಚನೆಯಲ್ಲಿ ಇದ್ದಾಗ ಅನ್ನಿಸ್ತಾ ಇತ್ತು, ಇವೆಲ್ಲವೂ ಕೂಡ ಅಪ್ಪಟ ಪ್ರಕೃತಿ ನಿಸರ್ಗ ಸಂಬಂಧಿತವಾದದ್ದು. ಆ ಪ್ರಕೃತಿಯ ವ್ಯವಸ್ಥೆ, ಪ್ರಕೃತಿ ಎನ್ನುವುದು ಈ ಎರಡು ರೀತಿಯಾಗಿ, ಒಂದು ಈ ವಾಯುಗುಣ ಅಂತೀವಲ್ಲ, ಕ್ಲೈಮೇಟಿಕ್ ಕಂಡೀಷನ್ಸ್, ಅದು ಒಂದು, ಮತ್ತು ಅದರಿಂದಾಗಿ ಆಗತಕ್ಕಂಥ ಭೂಮಿ ಗುಣ, ಎರಡೂ ಪರಸ್ಪರ ಸಂಬದ್ಧವಾದದ್ದು. ಆದರೂ ವಿಶೇಷತಃ ಈ ಭಾರತ ದೇಶದ ಒಂದು ಸ್ಥಾನ, ಪೊಸಿಷನಿಂಗ್ ಆಫ್ ಇಂಡಿಯಾ ಅಂತೀವಲ್ಲ, ಅದರಿಂದಾಗಿ ಆಗಿರುವುದೇನು ಅಂತೆಲ್ಲ ವಿಸ್ತರಿಸಿದ್ದೆ ನಾವು. ಹೀಗಾಗಿ ಅಲ್ಲಿಂದ ನಮಗೆ ಮೊದಲುಗೊಂಡು ಮಳೆ ಮೋಡಗಳ ರೀತಿ, ವರ್ಷ ಅನ್ನುವುದರ ಆವೃತ್ತಿ ಹೇಗಾಗುತ್ತದೆ ಅದನ್ನೆಲ್ಲ ಕಂಡಿದ್ದೀವಿ. ಆ ಮೂಲಕವಾಗಿ ಒಂದು ಜೀವನ ಪದ್ಧತಿ ರೂಪಿತವಾಗಿದೆ, ಸಸ್ಯ ಪ್ರಾಣಿ ಸಂಕುಲಗಳ ಬಗೆ ರೂಪಿತವಾಗಿದೆ. ಈ ಪ್ರಕೃತಿಯಿಂದಾಗಿ ನಮಗೆ ಆ ಸಸ್ಯ ಪ್ರಾಣಿ ವಿಶೇಷಗಳು, ಭೂ ವಿಶೇಷಗಳು, ಬೆಟ್ಟ ಗುಡ್ಡ, ನದಿ, ಕೆರೆ, ಸಾಗರ, ಕಾಡು ಮೇಡು ಇತ್ಯಾದಿಗಳೆಲ್ಲ ಸೇರಿಕೊಂಡು ಒಂದು ವ್ಯವಸ್ಥೆಯನ್ನು ಕೊಟ್ಟಿವೆ. ಅದನ್ನಿಟ್ಟುಕೊಂಡು ನಾವು ಇಲ್ಲಿರುವ ಸಸ್ಯಾದಿಗಳನ್ನು ಮತ್ತು ಇಲ್ಲಿಯ ಬೆಳೆ ಅವುಗಳನ್ನೆಲ್ಲ ಅವಲಂಬಿಸಿಕೊಂಡಿದ್ದೀವಿ. ಮೊದಲಿಗೆ ಭೂಮಿಗುಣ ಮತ್ತು ವಾಯುಗುಣ, ಅಂದರೆ ಜಿಯೋಗ್ರಫಿಕಲ್ ಆ್ಯಂಡ್ ಕ್ಲೈಮೆಟಿಕ್ ಕಂಡೀಷನ್ಸ್ ಅಂತ. ಆ ಮೂಲಕವಾಗಿ ಫ್ಲೋರಾ, ಸಸ್ಯ ಪ್ರಾಣಿವರ್ಗ, ಫಾನ. ಆಮೇಲೆ ಮೊದಲ ಸಂಸ್ಕೃತಿಯಾದ ಫಸ್ಟ್ ಕಲ್ಚರ್ ಅಂತ ಹೇಳ್ಬೋದಾದ ಅಗ್ರಿಕಲ್ಚರ್. ಆ ಅಗ್ರಿಕಲ್ಚರ್ ಕೃಷಿಯಿಂದ ಯಾವ ಕಾಲಕ್ಕೆ, ಯಾವ ಋತುವಿಗೆ, ಯಾವ ಮಳೆ ಬೆಳೆ ಬಿಸಿಲು ಇತ್ಯಾದಿಗಳು ಹೇಗೆ ಹೋಗುತ್ತವೆ ಅಂತ ನೋಡಿಕೊಂಡು ಅದಕ್ಕೆ ತಕ್ಕಂತೆ ಗಿಡ ಮರಗಳನ್ನು, ಔಷಧಿ ವನಸ್ಪತಿಗಳು, ವಾನಸ್ಪತಿಗಳು ಇವುಗಳನ್ನೆಲ್ಲವನ್ನೇ ಬೆಳೆಸುವಂಥದ್ದು. ನ್ಯಾಚುರಲ್ ವೆಜಿಟೇಷನ್ ಆ್ಯಂಡ್ ವಾಟ್ ಈಸ್ ಕಲ್ಟಿವೇಟೆಡ್ ಅಂತ ನಾವು ಹೇಳ್ತೀವಲ್ಲ, ನೈಸರ್ಗಿಕವಾದದ್ದು ಮತ್ತು ಕೃಷಿಯುತ್ಪನ್ನವಾಗಿ ಬರತಕ್ಕಂಥದ್ದು ಇವುಗಳು. ಅದಕ್ಕೆ ತಕ್ಕಂತೆ ನಮ್ಮ ಹಬ್ಬ ಹರಿದಿನಗಳು ಇವೆಲ್ಲ ರೂಪುಗೊಂಡಿವೆ. ಇದೆಲ್ಲವೂ ಕೂಡ ಆ ಸಮಾಜಕ್ಕೆ ತಕ್ಕಂತೆ ರೂಪುಗೊಂಡಿವೆ. ಚಾತುರ್ವರ್ಣ್ಯ ಅಂತ ನಾವು ಹೇಳ್ತೀವಿ, ಬ್ರಾಹ್ಮ ಕ್ಷತ್ರ ವೈಶ್ಯ ಶೂದ್ರ ಅಂತ. ಅದಾದ ಮೇಲೆ ಇವುಗಳೊಳಗೆ ಬರತಕ್ಕಂಥ ನಾನಾ ವಿಧವಾದ ಉದ್ಯೋಗ ಜೀವಿಕಾ ವ್ಯಾಪಾರಕ್ಕೆ ಸಂಬಂಧಪಟ್ಟಂಥ ಜಾತಿಗಳು. ಒಂದೊಂದು ವೈಶ್ಯವರ್ಗದಲ್ಲಿಯೇ ಅನೇಕವಾದಂಥ ಜಾತಿಗಳು ಉಂಟು. ಕೃಷಿ ಗೋರಕ್ಷಾ ವಾಣಿಜ್ಯಗಳಲ್ಲೇ ಬೇಕಾದಂಥದ್ದು ಶೂದ್ರ ವರ್ಗದಲ್ಲಿ ಅನೇಕವಾಗಿ ಉಂಟು. ಬ್ರಾಹ್ಮಣ, ಕ್ಷಾತ್ರ, ಈ ಥರ ಪ್ರತಿಯೊಂದರೊಳಗೂ ಬೇರೆ ಬೇರೆ ವಿಭಾಗಗಳು ಉಂಟು. ಅಂದರೆ ಆಕ್ಯುಪೇಷನ್ಸ್, ವೊಕೇಶನ್ಸ್ ಅಂತ ನಾವು ಏನು ಹೇಳ್ತೀವಿ ಅವೆಲ್ಲ ಒಂದಕ್ಕೆ ಇನ್ನೊಂದು ಪೂರಕವಾಗಿರಬೇಕು. ಆ ರೀತಿಯಲ್ಲಿ ಬೆಳೀತಕ್ಕಂಥ ಬಾಂಧವ್ಯ, ಅವುಗಳ ಸಂರಕ್ಷಣೆ, ಹೀಗೆ ನೋಡಿದಾಗ ಯಾವುದನ್ನು ಪ್ರೀ ಇಂಡಸ್ಟ್ರಿಯಲ್ ಇಯರಾ ಅಂತ ನಾವು ಕರಿತೀವಿ, ಅಂದರೆ ಉದ್ಯೋಗ ಕ್ರಾಂತಿ, ಔದ್ಯಮಿಕ ಕ್ರಾಂತಿ ಪೂರ್ವ ಯುಗ, ಆಗ ನಮ್ಮ ಜಗತ್ತಿನ ವೇಗ ಅಂದರೆ ಅತ್ಯುನ್ನತವಾದ ವೇಗ ಕುದುರೆಯೇ ಆಗಿತ್ತು. ಅದಕ್ಕಿಂತ ಮಿಗಿಲಾದದ್ದಿಲ್ಲ. ದೇಶ ಕಾಲಗಳನ್ನು ಹೆಚ್ಚು ಕಡಿಮೆ ಮಾಡೋದು, ಟು ರೆಡ್ಯೂಸ್ ಆರ್ ಚೇಂಜ್ ದಿ ಕಾನ್ಸೆಪ್ಟ್ ಆಫ್ ಸ್ಪೇಸ್ ಆ್ಯಂಡ್ ಟೈಮ್ ಅನ್ನೋದು ಕುದುರೆಯಿಂದಲೇ ಆಗ್ತಾ ಇತ್ತು. ಅದಕ್ಕಿಂತ ಮಿಗಿಲಾದ ವೇಗ ಇರಲಿಲ್ಲ. ಯಾವಾಗ ಮೆಕನೈಸೇಷನ್ ಅಂತ ಬಂತು, ಆ ತಕ್ಷಣವೇ ಒಂದು ಕಡೆಯಲ್ಲಿ ಎಲ್ಲರೂ ಉದ್ಯೋಗ ಮಾಡ್ತಕ್ಕಂಥದ್ದು, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಮಾನು ಸರಂಜಾಮಗಳನ್ನು ಸಾಗಿಸ್ತಕ್ಕಂಥದ್ದು, ಕಚ್ಚಾ ಸಾಮಗ್ರಿ ರಾ ಮೆಟೀರಿಯಲ್ ಮತ್ತು ಸಿದ್ಧ ಸಾಮಗ್ರಿ ಫಿನಿಶ್ಡ್ ಗೂಡ್ಸ್ ಇವುಗಳನ್ನು ಎಲ್ಲಂದರೆ ಅಲ್ಲಿಗೆ ಕಳಿಸುವಂಥದ್ದು, ಇದೆಲ್ಲ ಆಗಿದ್ದಿದೆಯಲ್ಲ, ಇದು ಆ ಔದ್ಯಮಿಕ ಕ್ರಾಂತಿಯ ಬಳಿಕ, ಅಂದರೆ ಪೋಸ್ಟ್ ಇಂಡಸ್ಟ್ರಿಯಲ್ ಇಯರಾ ಅಂತ ನಾವು ಕರಿತೀವಲ್ಲ, ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಇಯರಾ ಅಂತ, ಅಲ್ಲಿಂದ ಆದದ್ದು. ಅದಕ್ಕೆ ಮುನ್ನ ನಮ್ಮ ಗ್ರಾಮದ ವ್ಯವಸ್ಥೆ ಸ್ವಯಂಪೂರ್ಣವಾಗಿತ್ತು. ಒಂದು ಉಪ್ಪು ಅನ್ನೋದು ಬಿಟ್ಟರೆ ಇನ್ಯಾವುದಕ್ಕೂ ಹೊರಗಿಂದ ಬೇಕಾಗ್ತಾ ಇರಲಿಲ್ಲ. ಅಲ್ಲಿಯೇ ಅವರು ಹತ್ತಿ ಬೆಳ್ಕೊಳ್ಳೋರು, ಅಲ್ಲಿಯೇ ಕುರಿಗಳಿರ್ತಾ ಇದ್ವು, ಅಲ್ಲಿಯೇ ಉಣ್ಣೆ ಬಟ್ಟೆ, ಹತ್ತಿ ಬಟ್ಟೆ ತಯಾರಾಗ್ತಾ ಇದ್ವು. ಪ್ರತಿಯೊಂದು ತನ್ನ ಮಟ್ಟಿಗೆ ಸ್ವಯಂಪೂರ್ಣವಾಗಿ ಮಾಡ್ಕೊಳ್ತಾ ಇದ್ರು. ಒಂದಿಷ್ಟು ಅಷ್ಟು ಅಲ್ಲಿಂದ ಇಲ್ಲಿಗೆ ಹೋಗ್ತಾ ಇತ್ತು. ನಿಜ, ದೊಡ್ಡ ದೊಡ್ಡ ವಾಣಿಜ್ಯಗಳು, ಸಾರ್ಥವಾಹಗಳು, ದ್ವೀಪಾಂತರ ದೇಶಾಂತರ ನೌಕಾ ವಾಣಿಜ್ಯ ವ್ಯವಹಾರಗಳು ಇದ್ದವಾದರೂ ಅವು ಸಮಾಜದ ಯಾವುದೋ ಒಂದು ಹಂತದ ಜನಕ್ಕೆ ಮಾತ್ರವಲ್ಲದೆ ನಿಸ್ಸಾಮಾನ್ಯವಾದ ನಿರಂತರ ಎಲ್ಲ ಕಡೆಯಲ್ಲಿರತಕ್ಕಂಥ ಜನರಿಗೆ ಆ ಊರಿಂದೇ ಸಾಕಾಗ್ತಾ ಇತ್ತು. ನನ್ನ ತಂದೆಯವರು ಹೇಳ್ತಾ ಇದ್ರು, ನಮ್ಮ ಊರಿನಲ್ಲಿ, ನಮ್ಮ ಹಳ್ಳಿಯಲ್ಲಿ, ನಮ್ಮ ಮನೆ ಹತ್ತಿರದ ನೇಕಾರರು ಏನಿದ್ದಾರೆ ಅವರು ನೇಯ್ತಕ್ಕಂಥ ಜಾನ್ರಪೇಟೆಯ ಪಂಚೆಯೇ ಉಡ್ತಾ ಇದ್ದಿದ್ದು, ಜಾನ್ರಪೇಟೆಯ ಸೀರೆಯನ್ನೇ ನಮ್ಮ ಅಜ್ಜಿ ಉಡ್ತಾ ಇದ್ದಿದ್ದು. ಹಾಗೆ ಇದ್ದದ್ದು. ಪ್ಲಾಸ್ಟಿಕ್ ಅನ್ನೋದು ಕಂಡು ಕೇಳಿ ಅರಿದೇ ಇರತಕ್ಕಂಥದ್ದಾಗಿತ್ತು. ಆಯಾ ಹಬ್ಬಗಳಲ್ಲಿ, ಆಯಾ ವಿಶಿಷ್ಟವಾದ ದಿವಸಗಳಲ್ಲಿ ಅವರು ಬಂದು ಕೆಲಸ ಮಾಡ್ತಾ ಇದ್ರು. ನಮ್ಮ ಅಣ್ಣನ ಉಪನಯನವಾದಾಗಲೇ ನನಗೆ ಸ್ಪಷ್ಟವಾಗಿ ಜ್ಞಾಪಕ ಇದೆ. ಮಾತೃ ಭೋಜನ, ಆ ಬಳಿಕ ಇದು
ಕೇಶ ಕರ್ತನ ಅಂತ ಮಾಡುವುದುಂಟು, ದಿಗ್ವಪನ ಅಂತ ಮಾಡುವುದುಂಟು, ಆಯುಷ್ಕರ್ಮ ಅಂತ ಒಟುವಿಗೆ ಮಾಡ್ತಾರೆ. ಹಾಗೆ ಮಾಡುವಲ್ಲಿ ಊರಿನ ಕ್ಷೌರಿಕ ಬರ್ತಾನೆ. ಬುಚ್ಚನ್ನ ಅಂತ ಬಂದಾತ. ಆತ ನನಗೆ ಚೆನ್ನಾಗಿ ಗೊತ್ತು, ನನಗೂ ಕ್ಷೌರ ಎಲ್ಲ ಮಾಡಿದ ವ್ಯಕ್ತಿ ಆತ. ಬಂದು ತಾಂಬೂಲವನ್ನು ಸ್ವೀಕರಿಸಿ ಅಕ್ಕಿ, ಎಲೆ ಅಡಿಕೆ ಮತ್ತು ತೆಂಗಿನಕಾಯಿ, ದಕ್ಷಿಣೆ, ತಾಂಬೂಲವನ್ನು ಸ್ವೀಕರಿಸಿ ಒಂದು ಉತ್ತರೀಯವನ್ನೋ ಪಂಚೆಯನ್ನು ಕೊಡಬೇಕು. ಇಲ್ಲ ಅಂತಂದರೆ ಒಟು ಉಟ್ಟುಕೊಂಡಿರ್ತಕ್ಕಂಥ ಹೊಸ ಪಂಚೆ ಅವತ್ತವನ್ನು ಕೊಡಬೇಕಾಗುತ್ತದೆ ಅಂತ ಉಂಟು. ಅಂದರೆ ಪ್ರತಿಯೊಂದು ಸಮಾಜದ ವ್ಯವಸ್ಥೆಯಲ್ಲೂ ಪ್ರತಿ ವರ್ಗ ಜಾತಿಗೂ ಒಂದು ಗೌರವ ಅಂತ ಉಂಟು. ನಾಗಸ್ವರವನ್ನು ನುಡಿಸೋಕ್ಕೆ ಬಂದವರಿಗೆ ಎಲ್ರಿಗೂ ಪಂಚೆ, ಉತ್ತರೀಯ, ಊಟ, ದಕ್ಷಿಣೆ, ತಾಂಬೂಲ ಅಂತ ಕೊಡ್ತಕ್ಕಂಥದ್ದು ಉಂಟು. ಮತ್ತು ನೀವೆಲ್ಲ ಮಾಡಿಕೊಡಬೇಕು ಅಂತ ಅವ್ರ ಮನೆಗೆ ಹೋಗ್ಬಿಟ್ಟು ಅಕ್ಷತೆ ಇಟ್ಟು ಕರೆದು ಬರಬೇಕಾದದ್ದು ಉಂಟು. ಸುಮ್ಮನೆ ಏನೋ ಹೇಳಿದ್ರೆ ಬರ್ತಾರೆ ಅಂತ. ಇಟ್ ಈಸ್ ನಾಟ್ ಸಮ್ ಕಮರ್ಷಿಯಲ್ ವೆಂಚರ್. ಪ್ರತಿಯೊಬ್ಬರಿಗೂ ಒಂದು ತಾಂಬೂಲವನ್ನು, ಮಂತ್ರಾಕ್ಷತೆಯನ್ನು ಕೊಟ್ಟು ಕರೀತಕ್ಕಂಥದ್ದು. ಏನು ನಿನಗೆ ಅಕ್ಷತೆ ಕೊಟ್ಟು ಕರಿಬೇಕಾ ಅಂತೆಲ್ಲ ಮಾತುಗಳು ಬರ್ತವಲ್ಲ, ಹಾಗೆ ಕರೀತಾ ಇದ್ದದ್ದಾಗಿತ್ತು. ಪ್ರತಿಯೊಂದು ಅದೇ ರೀತಿಯಾಗಿ ಮಾಡಿದ್ದಾಗಿತ್ತು. ಆ ರೀತಿಯಾದ ವ್ಯವಸ್ಥೆ ಅನ್ನುವುದು ಇದ್ದಾಗ ಇವು ಸಮಗ್ರವಾದ ರೀತಿಯಲ್ಲಿ ಹಬ್ಬ ಹರಿದಿನಗಳು ಪ್ರಭಾವ ಬೀರುತ್ತವೆ. ಯಾವ ವರ್ಗದವರು ಏನೇನು ಮಾಡ್ತಾರೆ ಅದಷ್ಟಕ್ಕೂ ವಿಶೇಷವಾದ ಅರ್ಥ ಇರುತ್ತೆ. ಈಗ ಆ ರೀತಿಯಾದ ಸಾಮಾಜಿಕ ರಚನೆ ಮಹಾನಗರಗಳಲ್ಲಂತೂ ಇಲ್ಲ. ನಮಗೆ ಹಗಲು ರಾತ್ರಿಗಳ ವ್ಯತ್ಯಾಸ ಗೊತ್ತಾಗೋದೇನೆ ಗಡಿಯಾರಗಳಿಂದ, ಸೆಲ್ಫೋನ್ಗಳಿಂದ, ಟಿವಿಗಳಿಂದ. ಗುಡ್ ಮಾರ್ನಿಂಗ್ ಅಂತ ಯಾವುದೋ ಒಂದು ವಾಟ್ಸಪ್ ಮೆಸೇಜ್ ಬಂದಾಗ ದಿಸ್ ಈಸ್ ಗುಡ್ ಮಾರ್ನಿಂಗ್ ಅಂತ ಗೊತ್ತಾಗೋದು. ಏನೋ 5:30 ಫ್ಲೈಟ್ ಕ್ಯಾಚ್ ಮಾಡಬೇಕು ಅಂದರೆ 3:30 ಹೇಳುವಾಗ ಯಾವುದು ಬ್ರಾಹ್ಮ ಮುಹೂರ್ತ, ಯಾವುದು ಅಶ್ವಿನಿ ಮುಹೂರ್ತ, ಯಾವುದೂ ಇಲ್ಲ. ಹೀಗೆ ನಮ್ಮ ಜೀವಿಕಾ ಪದ್ಧತಿಗಳು ಬದಲಾಗಿರೋದ್ರಿಂದ ಇಷ್ಟನ್ನು ನಾವು ಭಾವಕೋಶದಿಂದ ಜಾಗರಣ ಮಾಡಿಕೊಳ್ಬೇಕು. ಮಿಕ್ಕಿದ್ದು ಹಿಂದೆ ತನ್ನಂತೆ ತಾನೇ ಆಗ್ತಾ ಇತ್ತು. ವಸಂತ ಬಂದಿದೆ ಅನ್ನೋದಕ್ಕೆ ಮನೆ ಮುಂದೆ ಹಿಂದೆ ಎಲ್ಲ ಕಡೆಯಲ್ಲೂ ಚಿಗುರು ಹೂವು ಕಾಣಿಸ್ತಾ ಇತ್ತು, ಗೊತ್ತಾಗ್ತಾ ಇತ್ತು. ನಮಗೆ ಈಗ ಮಳೆಗಾಲವೂ ಕೂಡ ಕೈ ಕೊಟ್ಟು ಅದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಈ ಸ್ಥಿತಿಯಲ್ಲಿದ್ದಾಗ ನಾವು ಅಷ್ಟನ್ನು ನಮ್ಮ ಭಾವಕೋಶದಿಂದ ಜಾಗರಣ ಮಾಡ್ಕೊಳ್ಬೇಕು. ಅಂದರೆ ಪ್ರತಿಯೊಬ್ಬನೂ ಒಂದು ಕವಿ, ಮಹಾಕವಿಯ ಮಟ್ಟಕ್ಕೆ ಬರಬೇಕು. ಆ ಯೋಗ್ಯತೆ ಎಲ್ಲಿರೋದಕ್ಕೆ ಸಾಧ್ಯ? ಜಗತ್ತಿನಲ್ಲಿ ಆ ನಿರೀಕ್ಷೆ ಇಟ್ ಈಸ್ ಟೂ ಮಚ್, ತುಂಬ ದೊಡ್ಡ ನಿರೀಕ್ಷೆ ಆಗುತ್ತದೆ. ಹಾಗಾಗಿ ಎಷ್ಟೋ ಜನಕ್ಕೆ ಭಾವಕೋಶದವರೆಗೂ ಹೋಗೋಕ್ಕಾಗದೆ ಇದನ್ನು ಮನೋಮಯ ಕೋಶದಿಂದ ಆನಂದಮಯ ಕೋಶಕ್ಕೆ ಸಂಕ್ರಮಣ ಮಾಡಬೇಕು. ಅನ್ನಮಯ ಕೋಶದಲ್ಲೇ ಒದ್ದಾಡ್ತಾ ಇರ್ತಾರೆ. ಇನ್ನು ಹೇಗೆ ಅಲ್ಲಿವರೆಗೂ ಹೋಗೋಕ್ಕೆ ಆಗದೆ ಎಷ್ಟೋ ಆಚರಣೆಗಳು ಯಾಂತ್ರಿಕವಾಗಿಬಿಡುತ್ತವೆ. ಒಂದು ನರ್ತನದಲ್ಲಿ ಎಷ್ಟು ವಿವರಗಳನ್ನು ನಾವು ಆ ಒಂದು ಹಳ್ಳಿಯ ಬದುಕು, ಪ್ರಾಚೀನ ಗ್ರಾಮೀಣ ಜೀವನದಲ್ಲಿರುವಂಥದ್ದನ್ನು ನೋಡ್ಕೋತೀವಿ. ಮಜ್ಜಿಗೆ ಕಡಿಯೋದು ಅಂತಂದರೆ ಅದನ್ನು ಸುಮ್ಮನೆ ಕೈಯಿಂದ ರಪರಪ ಅಂತ ಆಡಿಸಿದ್ರೆ ಆಗುವಂಥದ್ದಲ್ಲ. ಆ ಮಜ್ಜಿಗೆ ಕಡಿಯೋದಕ್ಕೆ ಒಂದು ಬೇರೆ ಕ್ರಮ ಉಂಟು. ಆ ಮಜ್ಜಿಗೆ ತೇಲಿ ಬರುವುದು, ಮತ್ತೊಂದು ಮಗುವಿಗೆ ಎಣ್ಣೆ ಹಚ್ಚೋದು ಅನ್ನೋದು ಎಷ್ಟೋ ಜನಕ್ಕೆ ಪಾಪ ಗೊತ್ತಿರುವಂಥದ್ದಲ್ಲ. ನೀರು ಎರೆಯೋದು ಅನ್ನೋದು ಗೊತ್ತಿರೋದಿಲ್ಲ, ಒಲೆ ಹೊತ್ತಿಸೋದು ಅನ್ನೋದು ಗೊತ್ತಿರೋಲ್ಲ. ಹೀಗೆ ಇಷ್ಟೆಲ್ಲ ಇರುವಾಗ ಆ ಜೀವಿಕಾ ಪದ್ಧತಿಯನ್ನು ನೋಡಿಕೊಂಡು ಮಾಡಬೇಕು. ಕಲಾವಿದನಿಗೆ ಒಂದು ಬಾಧ್ಯತೆ, 10 ಜನಕ್ಕೆ ಕನ್ವಿನ್ಸ್ ಮಾಡಬೇಕು ರಂಗಸ್ಥಳದ ಮೇಲೆ ನಿಂತು ನರ್ತಿಸುವಾಗ ಅಂತಂದರೆ ಒಂದಿಷ್ಟು ಓದಿ ತಿಳ್ಕೊಳ್ಬೇಕು. ಅರೆ ಜನಸಾಮಾನ್ಯರಿಗೆ ಯಾರಿಗೆ ಕನ್ವಿನ್ಸ್ ಮಾಡಬೇಕು ಅಂತ ಏನೂ ಇರೋಲ್ಲ, ಇನ್ನೊಬ್ಬರು ಅದನ್ನು ಅರ್ಥ ಮಾಡಿಕೊಂಡು ಮೆಚ್ಚಬೇಕು ಅನ್ನೋದು ಇರೋದಿಲ್ಲ. ಗತಾನುಗತಿಕವಾಗಿ ಯಾಂತ್ರಿಕವಾಗಿ ಮಾಡ್ತಾ ಹೋಗ್ತಾರೆ. ಯಾಂತ್ರಿಕವಾಗಿ ಆದರೂ ನಡೀತಾ ಇದೆ ಅನ್ನುವುದೊಂದು ಸಮಾಧಾನ. ಆದರೆ ಎಷ್ಟೋ ಬಾರಿ ಹಾಗೆ ನಡೆಯದೇನು ಹೋಗುತ್ತದೆ. ಆ ಕಾರಣದಿಂದ ಇವುಗಳನ್ನೆಲ್ಲ ನಾವು ಗಮನಿಸುವಾಗ ನಮ್ಮ ಪ್ರಾಚೀನ ಭಾರತೀಯ ಜನಜೀವನ, ಗ್ರಾಮೀಣ ಜನಜೀವನ ಯಾವ ಬಗೆಯಲ್ಲಿತ್ತು, ಮತ್ತೆ ಮತ್ತೆ ಪ್ರೀ ಇಂಡಸ್ಟ್ರಿಯಲ್ ಇಯರ್ ಆ ಕಡೆಗೆ ಹೋಗ್ತಾ ಇರಬೇಕಾಗುತ್ತೆ. ಇಲ್ಲದೇ ಇದ್ದರೆ ಆ ಋತು ಪರಿವರ್ತನಾ ಇತ್ಯಾದಿಗಳೆಲ್ಲ ನಮಗೆ ಸ್ವಾರಸ್ಯಕಾರಿಯಾಗಿ ಕಾಣಿಸೋದಿಲ್ಲ. ನೋಡಿ, ನಮ್ಮ ಕಡೆಯಲ್ಲೆಲ್ಲ ಸುಮ್ಮನೆ ಚಿತ್ರ ಪೂರ್ಣಿಮೆ ಅಂತ ಹೇಳ್ತೀವಿ, ಶ್ರಾವಣ ಪೂರ್ಣಿಮೆ ಅಂತೆಲ್ಲ ಹೇಳ್ತೀವಿ. ಆದರೆ ಉತ್ತರ ಕರ್ನಾಟಕದಲ್ಲಿ ಈ ಪ್ರತಿಯೊಂದು ಪೂರ್ಣಿಮೆಗಳಿಗೂ, ಪ್ರತಿಯೊಂದು ಅಮಾವಾಸ್ಯೆಗಳಿಗೂ ಒಂದು ಭಾವನಾತ್ಮಕವಾದ ಮತ್ತು ಕೃಷಿ ಮೊದಲಾದ ಸಂಬಂಧಿತವಾದ ಹೆಸರುಗಳನ್ನು ಕೊಟ್ಟಿದ್ದಾರೆ. ಉದಾಹರಣೆಗೆ ಚಿತ್ರ ಪೂರ್ಣಿಮೆ ಅಂತ ಯಾವುದು ಚೈತ್ರ ಮಾಸದ ಪೂರ್ಣಿಮೆ, ಅಲ್ಲಿ ದಮನದ ಹುಣ್ಣಿಮೆ ಅಂತಂತಾರೆ. ದಮನ ಆಗ ಹೆಚ್ಚು ಬರತಕ್ಕಂಥದ್ದಾಗಿರುತ್ತದೆ. ದಮನದಲ್ಲಿ ಪೂಜೆಯನ್ನು ಮಾಡುವಂಥದ್ದಾಗುತ್ತದೆ. ಮತ್ತು ರಥೋತ್ಸವಾದಿಗಳು ಹೆಚ್ಚಾಗುತ್ತವೆ. ರಥೋತ್ಸವಕ್ಕೆ ದವನವನ್ನು ಸಿಕ್ಕಿಸಬೇಕು, ರಥಕ್ಕೆ ಬಾಳೆಹಣ್ಣಿಗೆ ದವನವನ್ನು ಸಿಕ್ಕಿಸಿ ಎಸೆಯಬೇಕು, ಈ ರೀತಿಯಾಗೆಲ್ಲ ಉಂಟು. ರಥ ಓಡಾಡ್ತಾ ಇದ್ದಾಗ, ಮೆರವಣಿಗೆ ಆಗ್ತಾ ಇದ್ದಾಗ ದವನದಲ್ಲಿ ಅರ್ಚನೆ ಮಾಡಬೇಕು ಅಂತ ಉಂಟು ಅಂತ ಹಾಗೆ. ಆಮೇಲೆ ಅದೇ ವೈಶಾಖ ಮಾಸದ ಪೂರ್ಣಿಮೆಗೆ ಅಗಿ ಹುಣ್ಣಿಮೆ ಅಂತಂತಾರೆ. ಅಂದರೆ ನೆಲ ಗಟ್ಟಿಯಾಗಿರುತ್ತೆ, ಮಳೆ ಬರಬೇಕಾಗಿರುತ್ತೆ, ಕೃಷಿ ಆಗ ಮಾಡೋಕ್ಕಾಗಿರೋದಿಲ್ಲ. ಆಗ ನೆಲವನ್ನು ಒಂದಿಷ್ಟು ಅಗಿಯುವಂಥ ಕೆಲಸ ಮಾಡೋದು ಅಗಿ ಹುಣ್ಣಿಮೆ ಅಂತ ಆಗ. ಮತ್ತು ಇನ್ನು ಜ್ಯೇಷ್ಠ ಮಾಸಕ್ಕೆ ಬಂದಾಗ ಅಷ್ಟೊತ್ತಿಗೆ ಮಳೆಗಾಲ ಬರುತ್ತೆ, ಕಾರ ಹುಣ್ಣಿಮೆ ಅಂತ.
ಕಾರ್ ಹಬ್ಬ ಅಂತಲೂ ಕರೀತಾರೆ. ಕಾರ್ ಅಂದರೆ ಕಪ್ಪು, ಮಳೆ ಮೋಡಗಳ ಕಪ್ಪು ಬಣ್ಣ, ಹಾಗಾಗಿ ಕಾರ್ ಹುಣ್ಣಿಮೆ ಅಂತ ಕರೀತಕ್ಕಂಥದ್ದು. ಆಮೇಲೆ ಆಷಾಢ ಮಾಸಕ್ಕೆ ಬಂದ ತಕ್ಷಣವೇ ಕಡ್ಲಿ ಕಡುಬಿನ ಹುಣ್ಣಿಮೆ ಅಂತ ಹೇಳ್ಬಿಟ್ಟು ಅಂತಾರೆ. ಅದಕ್ಕೆ ಕಾರಣ ಏನಂತಂದರೆ, ಆಷಾಢದಲ್ಲಿ ಒಂದು ಗೌರಿ ಪೂಜೆಯನ್ನು ವಿಶೇಷವಾಗಿ ಮಾಡ್ತಾರೆ. ಹಾಗಾಗಿ ಗೌರಿಯ ಪೂಜೆಗೆ ಬೇಕಾಗಿರ್ತಕ್ಕಂಥ ನೈವೇದ್ಯಕ್ಕೆ ಕಡಲೆ ಬೆಳೆಯುವ ಹೊತ್ತು ಬರುತ್ತೆ, ಕಡಲೆ ಬೆಳೆಯುವಂಥ ಸಂದರ್ಭ ಬರ್ತದೆ ಅದಕ್ಕೆ ಅಂತ. ಆಮೇಲೆ ಶ್ರಾವಣ ಪೂರ್ಣಿಮೆಯನ್ನು ನೂಲು ಹುಣ್ಣಿಮೆ ಅಂತಾರೆ, ಅದು ಉಪಕರ್ಮ ಗೊತ್ತೇ ಇರತಕ್ಕಂಥದ್ದು. ಇನ್ನು ಭಾದ್ರಪದ ಮುಂದೆ ಬರ್ತಕ್ಕಂಥ ಅನಂತನ ಹಬ್ಬಕ್ಕೆ ನಿಕಟವಾಗಿರುವ ಪೂರ್ಣಿಮೆಗೆ ಸಂಬಂಧಪಟ್ಟಿದ್ದು ಭಾದ್ರ ಪೂರ್ಣಿಮೆ, ಅದಕ್ಕಾಗಿ ಅನಂತನ ಹುಣ್ಣಿಮೆ ಅಂತ ಅದನ್ನು ಕರೀತಾರೆ. ಇನ್ನು ಆಶ್ವೇಜ ಮಾಸದ ಪೂರ್ಣಿಮೆಯನ್ನು ಸೀಗಿ ಹುಣ್ಣಿಮೆ ಅಂತ ಕರೀತಾರೆ. ಸೀಗೆಕಾಯಿ ಬೆಳೆ ಆಗ ಬರ್ತಕ್ಕಂಥದ್ದು, ಅದನ್ನು ಕುಟ್ಟಿ ವರ್ಷಕ್ಕೆ ಬೇಕಾದಷ್ಟು ಮಾಡ್ಕೋಬೇಕು. ಮತ್ತು ಆಶ್ವೇಜದ ಮುಂದೆ ನಾವು ನೋಡ್ತಕ್ಕಂಥ ಆಶ್ವೇಜ ಅಮಾವಾಸ್ಯೆ ಹೊತ್ತಿಗೆ, ಅಂದರೆ ನರಕ ಚತುರ್ದಶಿ ಹೊತ್ತಿಗೆ ಎಣ್ಣೆ ನೀರು ಹಾಕ್ಕೊಳ್ಳೇಬೇಕು. ದೀಪಾವಳಿಗೆ ಎಣ್ಣೆ ನೀರು ಅಂದರೆ ವಿಶೇಷವಾದದ್ದು ಆ ರೀತಿಯಲ್ಲಿ. ಆಮೇಲೆ ಕಾರ್ತಿಕ ಮಾಸಕ್ಕೆ ಬಂದಾಗ ಕಾರ್ತಿಕದಲ್ಲಿ ವಿಶೇಷವಾಗಿ ಗೌರಿಯನ್ನು ಪೂಜೆ ಮಾಡುವುದುಂಟು. ಚಂಪಾ ಷಷ್ಠಿ ಮೊದಲಾದವೆಲ್ಲ ಬರ್ತವೆ, ಅದಕ್ಕೆ ಗೌರಿ ಹುಣ್ಣಿಮೆ ಅಂತಲೇ ಅದನ್ನು ಕರೀತಾರೆ. ಮತ್ತು ಇನ್ನೂ ಒಂದು, ಗೌರಿ ಅಂದರೆ ಬೆಳ್ಳಗಿರೋದು ಅಂತ. ಕಾರ್ತಿಕ ಮಾಸದ ಬೆಳದಿಂಗಳು ತುಂಬ ತುಂಬ ಸೊಗಸಾದದ್ದು, ಧವಲಮಯವಾದದ್ದು ಅಂತೆಲ್ಲ ಉಂಟು ಆ ಕಾರಣದಿಂದ. ಮತ್ತು ಪುಷ್ಯ ಮಾಸಕ್ಕೆ ಬನದ ಹುಣ್ಣಿಮೆ ಅಂತ ಹೇಳ್ಬಿಟ್ಟು ಅಂತಾರೆ. ಈ ವನ ಮಹೋತ್ಸವವನ್ನು ಮಾಡುವುದು, ಧಾತ್ರಿ ಹವನ ಮಾಡ್ತಕ್ಕಂಥದ್ದು, ಜೊತೆಗೆ ಆಗ ನಿರ್ಮೇಘವಾದ ಆಕಾಶದಲ್ಲಿ ಬೆಳದಿಂಗಳು ತುಂಬ ಚೆನ್ನಾಗಿ ಕಾಣಿಸ್ಕೊಳ್ಳೋದು, ಇದನ್ನೆಲ್ಲ ಗಮನಿಸಿಕೊಂಡು ಬನದ ಹುಣ್ಣಿಮೆ ಅಂತ. ಮತ್ತು ಬನಶಂಕರಿಯ ಆರಾಧನೆಯನ್ನು ಆಗ ಮಾಡ್ತಾರೆ. ಬಾದಾಮಿಯಲ್ಲಿರ್ತಕ್ಕಂಥ ಬನಶಂಕರಿ ದೇವಸ್ಥಾನ ಬಹಳ ಪ್ರಸಿದ್ಧವಾದದ್ದು. ಆ ಬನದ ಹುಣ್ಣಿಮೆ ಅದಕ್ಕೆ ಸಂಬಂಧಪಟ್ಟಿದ್ದು. ಮತ್ತು ಇನ್ನೊಂದು ಮಾತು ಏನು ಹೇಳಬೇಕು ಅಂದರೆ, ಉತ್ತರ ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ರಥೋತ್ಸವಗಳು ನಡೆಯೋದೆಲ್ಲ ಪೂರ್ಣಿಮೆ ಇತ್ಯಾದಿ ಶುಕ್ಲ ಪಕ್ಷದಲ್ಲಿಯೇ. ಎಲ್ಲೆಲ್ಲಿಯೂ ಮೊದಲು ಹಾಗೆ ಇದ್ದದ್ದು, ಬೆಳದಿಂಗಳಿರಬೇಕು, ತಡ ಆದರೂ ಜನಕ್ಕೆ ಹೋಗಿ ಬರೋದಕ್ಕೆ ದಾರಿ ಗೊತ್ತಾಗಬೇಕು, ಈ ತರಹ. ಆಗ ಹಗಲೆಲ್ಲ ದೇವರ ಉತ್ಸವ, ಗಂಡು ದೇವರುಗಳ ಉತ್ಸವ, ಆದರೆ ರಾತ್ರಿ ಹೆಣ್ಣು ದೇವರುಗಳ ಉತ್ಸವ. ಅಂದರೆ ದೇವನ ಉತ್ಸವ ಸಾಮಾನ್ಯವಾಗಿ ಹಗಲಾದರೆ, ಉತ್ತರ ಕರ್ನಾಟಕದಲ್ಲಿ ದೇವಿಯ ಉತ್ಸವ ಇರುಳಾಗುತ್ತದೆ. ಅದು ಇರುಳಾಗುವಂತೆ ಇದ್ದಾಗ ಈ ಬೆಳದಿಂಗಳಲ್ಲಿಯೇ ನಡೆಯಬೇಕು ಅನ್ನುವ ಒಂದು ವಿಶಿಷ್ಟತೆ ಉಂಟು. ನಾನೇ ಹಿಂದೆ ಒಮ್ಮೆ ಒಂದು ಪದ್ಯ ಬರೆದಿದ್ದೆ. ಅದರಲ್ಲಿ ತಾತ್ಪರ್ಯ ಮುಖ್ಯವಾಗಿದ್ದು, ಹಗಲು ಅನ್ನುವುದು ಗದ್ಯ, ಇರುಳು ಅನ್ನುವುದು ಪದ್ಯ ಅಂತ. ಹಗಲು ಗಂಡಿನಂತೆ ಲಾಸ್ಯ ಇಲ್ಲ, ಇರುಳು ಹೆಣ್ಣಿನಂತೆ ಲಾಸ್ಯ ಒನಪು ವಯ್ಯಾರಗಳು, ಸೌಂದರ್ಯ ಹೆಚ್ಚು ಅಂತ. ಆಮೇಲೆ ನಾವು ನೋಡ್ತಕ್ಕಂಥದ್ದು ಮಾಘ ಮಾಸದಲ್ಲಿ ಬರ್ತಕ್ಕಂಥ ಭಾರತ ಹುಣ್ಣಿಮೆ ಅಂತಕ್ಕಂಥ ಒಂದು ಹಬ್ಬ. ಇದು ಯಾವ ರೀತಿ ಬಂದಿರಬಹುದು ಅನ್ನೋದು ಇನ್ನೂ ದೊಡ್ಡ ಪ್ರಶ್ನೆಯ ಸಂಗತಿ. ಆದರೆ ಇಷ್ಟನ್ನಂತೂ ಹೇಳಬಹುದು, ಕುಮಾರವ್ಯಾಸ ಜಯಂತಿಗೆ ಹತ್ತಿರ ಬರತಕ್ಕಂಥದ್ದಾಗಿದೆ. ಬಹುಶಃ ಅಲ್ಲಿಂದ ಈಚೆಗೆ ಆ ರೀತಿಯಾಗಿ ಬಂದಿರಬಹುದು ಅಂತ ಅನಿಸುತ್ತೆ. ಕುಮಾರವ್ಯಾಸನ ಒಂದು ಮಹಿಮೆಯನ್ನು ನಾವೆಲ್ಲ ಬಲ್ಲವಿ. ಹಾಗಾಗಿ ಕುಮಾರವ್ಯಾಸನಿಗೆ ನಿಕಟವಾಗಿರುವಂಥ ಪರ್ವವಾಗಿ ಅದಕ್ಕೆ ಆ ಹೆಸರು ಬಂದಿರಬೇಕು. ಅನಂತನ ಹಬ್ಬಕ್ಕೆ ನಿಕಟವಾದದ್ದು ಅನಂತನ ಹುಣ್ಣಿಮೆ ಇದ್ದಂತೆ. ಇನ್ನು ಕಟ್ಟ ಕಡೆಯದಾದಂಥ ಫಾಲ್ಗುಣ ಪೂರ್ಣಿಮೆಗೆ ಹೋಳಿ ಹುಣ್ಣಿಮೆ, ಪ್ರಸಿದ್ಧವಾದ ಹೋಲಾಕ ಅಥವಾ ಹೋಳಿ, ಅದರಿಂದ ಸಂಬಂಧಪಟ್ಟದ್ದು. ಇನ್ನು ಅಮಾವಾಸ್ಯೆಯನ್ನು ನೋಡಿದ್ರು ಮುಂದಿನ ಹಬ್ಬಗಳಿಗೆ ತಕ್ಕಂತೆ ಮಾಡ್ಕೊಂಡು ಬಂದಿದ್ದಾರೆ. ಅಲ್ಲಿ ನಮಗೆ ಗೊತ್ತಾಗುತ್ತದೆ ಅಕ್ಷತದಿಯ ಅಮಾಸಿ ಅಂತ ಅಂತಂದರೆ ಪೂರ್ಣಿಮೆ ಆದಮೇಲೆ ಬರ್ತಕ್ಕಂಥದ್ದು, ಚೈತ್ರ ಪೂರ್ಣಿಮೆ ಆದಮೇಲೆ ಬರ್ತಕ್ಕಂಥದ್ದು ಚೈತ್ರ ಮಾಸದ ಕಡೆಗೆ. ಯಾಕೆಂದರೆ ವೈಶಾಖ ಮಾಸದ 3ನೇ ದಿವಸವೇ ಅಕ್ಷತದಿಗೆ, ಅಕ್ಷತೃತೀಯ, ಅಕ್ಷಯ ತೃತೀಯ ಅಂತ. ಆಮೇಲೆ ಬಾದ್ಮಿ ಅಮಾಸಿ ಅಂತ ಮುಂದಿನದು ವೈಶಾಖ ಮಾಸದ್ದು, ಅದು ಮತ್ತೆ ಬಾದಾಮಿಗೆ ಸಂಬಂಧಪಟ್ಟಂಥದ್ದೇ ಆಗಿದೆ. ಮತ್ತು ಮಣ್ಣೆತ್ತಿನ ಅಮಾಸಿ ಅಂತ, ಅದು ಜ್ಯೇಷ್ಠ ಮಾಸದ್ದು. ಅಲ್ಲಿ ಮಣ್ಣಿನ ಎತ್ತನ್ನು ಪೂಜೆ ಮಾಡಬೇಕು ಅನ್ನುವಂಥದ್ದು ವೃಷಭ ಪೂಜೆ, ಧರ್ಮದ ಪೂಜೆ ಅಂತ ಉಂಟು. ಅದನ್ನು ಬೇರೊಂದು ದಿವಸದಲ್ಲಿ ಇತ್ತ ಕಡೆ ನಮ್ಮ ದಕ್ಷಿಣದ ಕರ್ನಾಟಕದಲ್ಲಿ, ತಮಿಳುನಾಡಲ್ಲಿ ಶ್ರೀ ವೈಷ್ಣವರು ವಿಶೇಷವಾಗಿ ಮಾಡ್ತಾರೆ. ಅದು ಗಜಗೌರಿ ವ್ರತ ಅನ್ನುವಂತೆ, ಆನೆ ಹಬ್ಬ ಅಂತ, ಆನೆ ಪೂಜೆ ಅನ್ನುವಂತೆ ಮಾಡ್ತಾರೆ. ಅಲ್ಲಿ ಕೂಡ ಲಕ್ಷ್ಮೀ ಪೂಜೆ ಅಂತ, ಹೀಗೆ ಮಣ್ಣಿನಲ್ಲಿ ಒಂದು ದೇವರನ್ನು ಮಾಡಿ ಪೂಜೆ ಮಾಡತಕ್ಕಂಥದ್ದು ಉಂಟು. ಅದಾದ ಮೇಲೆ ನಾವು ನೋಡ್ತಕ್ಕಂಥದ್ದು ಈ ಆಷಾಢ ಮಾಸದಲ್ಲಿ ನಾಗರ ಅಮಾಸಿ ಅಂತ, ನಾಗರ ಚೌತಿಗಿಂತ ಮುಂಚೆ ಬರತಕ್ಕಂಥದ್ದು ಅಂತ. ಆಮೇಲೆ ಭಾದ್ರಪದದಲ್ಲಿ ಮಹಾಲಯ ಅಮಾವಾಸ್ಯೆ ಬರುತ್ತೆ, ಅದನ್ನು ಮಾಲಯ ಅಮಾವಾಸ್ಯೆ, ಸರ್ವಪಿತರ ಅಮಾವಾಸ್ಯೆ ಅಂತಂತಾರೆ. ಮತ್ತು ಆಶ್ವಯುಜದಲ್ಲಿ ಬರತಕ್ಕಂಥ ಅಮಾವಾಸ್ಯೆ, ಅದು ದೀಪಾವಳಿಯ ಮೊನ್ನೆ ಆಗಿದ್ದಂಥ ಅಮಾವಾಸ್ಯೆ, ಅದನ್ನು ದೀವಳಿಗೆ ಅಮಾಸಿ ಅಂತಲೇ ಕರೀತಾರೆ.
ಮತ್ತು ಕಾರ್ತಿಕ ಮಾಸದಲ್ಲಿ ಬರೋದು ಮುಂದೆ ಬರತಕ್ಕಂಥ ಸುಬ್ರಹ್ಮಣ್ಯ ಷಷ್ಠಿ ಯಾವುದಿದೆ ಅದಕ್ಕೆ ಸಂಬಂಧಪಟ್ಟಿದ್ದು ಕಾರ್ತಿಕ ಅಮಾವಾಸ್ಯೆ, ಅದನ್ನು ಚಟ್ಟಿಯ ಮಾಸಿ ಅಂತ, ಚಂಪಾ ಷಷ್ಠಿ ಅಂತ ಅದು ಕೂಡ ಆಗಲೇ ಬರ್ತದೆ. ಅಲ್ಲಿ ನೋಡಿ ಉತ್ತರ ಕರ್ನಾಟಕದ ಕೆಲವು ಜಾನಪದೀಯವಾದ ವಿವರಗಳು ಎಷ್ಟು ವೈದಿಕವಾಗಿವೆ ಅನ್ನೋದಕ್ಕೆ, ಅಲ್ಲಿ ದೊಡ್ಡಯ್ಯನ ಪೂಜೆ ಸಣ್ಣಯ್ಯನ ಪೂಜೆ ಅಂತಾರೆ. ದೊಡ್ಡಯ್ಯನ ಪೂಜೆ ಅಂದರೆ ಗಣಪತಿ ಪೂಜೆ, ಸಣ್ಣಯ್ಯನ ಪೂಜೆ ಅಂತಂದರೆ ಸುಬ್ರಹ್ಮಣ್ಯನ ಪೂಜೆ. ಜ್ಯೇಷ್ಠರಾಜ ವತ್ಸರಾಜ, ಜ್ಯೇಷ್ಠರಾಜಂ ಬ್ರಹ್ಮಣಸ್ಪತಾನ ಶೃಣ್ವನ್ ನೋತಿಭಿಸ್ಸಿ ದಸಾದನಯ್ಯೇ ಅನ್ನುವುದು. ವತ್ಸರಾಜ ಅಂದರೆ ಸುಬ್ರಹ್ಮಣ್ಯ. ಅಂದರೆ ನಾವು ಜಾನಪದ ವೈದಿಕ ಎಣ್ಣೆ ಸೀಗೆಕಾಯಿ ಒಂದಕ್ಕೊಂದಕ್ಕೆ ಸಂಬಂಧವಿಲ್ಲ ಅಂತ ಈ ಎಡಚರು ಬಾಯಿ ಬಡ್ಕೋತಾರಲ್ಲ, ವಸ್ತುಸ್ಥಿತಿನಲ್ಲಿ ಅದು ಶತಧಾ ಸುಳ್ಳು, ಸಹಸ್ರಧಾ ಅದು ಸುಳ್ಳು ಅಂತ ಅನ್ನೋದು ಗೊತ್ತಾಗುವಂತೆ ಈ ಥರದ ಲಕ್ಷಾಂತರ ಉದಾಹರಣೆಗಳನ್ನು ನಾವು ನೋಡಬಹುದು, ಅಲ್ಲಿ ಕಾಣಿಸ್ತಕ್ಕಂಥದ್ದಾಗಿದೆ. ಮತ್ತು ಮಾರ್ಗಶೀರ್ಷ ಮಾಸದಲ್ಲಿ ಎಳ್ಳಮಾಸಿ ಅಂತ ಕರೀತಾರೆ, ಎಳ್ಳಮಾವಾಸಿ ಅಂತ. ಅದಕ್ಕೆ ಎಳ್ಳು ಬೆಳೆಯುವ ಕಾಲ, ಎಳ್ಳನ್ನು ವಿನಿಮಯ ಮಾಡಿಕೊಡೋ ಕಾಲ ಮುಂದೆ ಬರುತ್ತದೆ ಮಕರ ಸಂಕ್ರಮಣ. ಮತ್ತು ಇನ್ನೂ ಒಂದು ಕಥೆ ಉಂಟು. ಅದು ಏನಂತಂದರೆ, ಪರಶುರಾಮ ತನ್ನ ತಾಯಿಯ ಶಿರಚ್ಛೇದನವನ್ನು ತಂದೆಯ ಆಣತಿಯಂತೆ ಮಾಡಿದ ಮೇಲೆ ಮಾತೃಹತ್ಯಾ ದೋಷ ಏನೇ ಆದರೂ ತಂದೆ ವರ ಕೊಟ್ಟರು ಮತ್ತು ತಾಯಿ ಬದುಕಿದ್ರು ಏನಾದರೂ ಕೂಡ ಅದು ದೋಷವೇ ಅಂತ ಅದನ್ನು ತೊಳ್ಕೊಳ್ಳೋಕ್ಕೆ ಸಮಸ್ತ ತೀರ್ಥಗಳಲ್ಲಿಯೂ ಪ್ರಯತ್ನಪಟ್ಟ. ಕಡೆಗೆ ಒಂದು ಎಳ್ಳಿನಷ್ಟು ಮಾತ್ರ ಆ ತಾಯಿಯ ರಕ್ತ ಅಂಟಿಕೊಂಡಿತ್ತು. ಅದು ತೊಳ್ಕೊಂಡ ದಿವಸ ಅಮಾವಾಸ್ಯೆ ಪಿತೃತರ್ಪಣ ಕೊಟ್ಟು ಮುಗಿಸ್ದ. ಅದು ಎಳ್ಳ ಅಮಾವಾಸ್ಯೆ ಅಂತ ಆಯಿತು ಅಂತ ನಮ್ಮಲ್ಲೆಲ್ಲ ಕಥೆ ಉಂಟು. ಮತ್ತು ಮಾಘ ಮಾಸದಲ್ಲಿ ಬರ್ತಕ್ಕಂಥದ್ದು ಶಿವರಾತ್ರಿ ಅಮಾವಾಸ್ಯೆ ಅಂತ, ಶಿವರಾತ್ರಿ ಮುನ್ನ ಬರ್ತಕ್ಕಂಥದ್ದಾಗಿದೆ. ಅದಾದ ಮೇಲೆ ನಾವು ನೋಡ್ತಕ್ಕಂಥದ್ದು ಯುಗಾದಿ ಅಮಾವಾಸ್ಯೆ ಅಂತ, ಅದು ಫಾಲ್ಗುಣದಲ್ಲಿ ಬರುವಂಥ ಅಮಾವಾಸ್ಯೆ. ಅಂದರೆ ಯುಗಾದಿಗೆ ಮುನ್ನ ಒಂದು ದಿವಸ ಮುನ್ನ ಬರತಕ್ಕಂಥದ್ದು. ಹೀಗೆ ಆ ಹಬ್ಬಗಳನ್ನು ಪ್ರಕೃತಿಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಜನಮಾನಸದಲ್ಲಿ ಈ ಹಬ್ಬಗಳ ಹೆಸರುಗಳು, ಈ ಪರ್ವ ದಿವಸಗಳು, ಪರ್ವ ಅಂತಂದರೆ ದರ್ಶ ಮತ್ತು ಪೂರ್ಣಿಮಾಸ್ಯ, ಅಮಾವಾಸ್ಯೆ ಪೂರ್ಣಿಮೆ, ಅವುಗಳಿಗೆ ಸಂಬಂಧಪಟ್ಟದ್ದು. ಹೀಗೆ ಭಾರತೀಯ ಸಂಸ್ಕೃತಿಯಲ್ಲಿ ಇವುಗಳ ಗಾಢವಾದ ಸುಪ್ತ ಮಾನಸದಲ್ಲಿ ನಿಬದ್ಧವಾದ ಇತಿಹಾಸ ನೋಡಿದ್ರೆ ತುಂಬ ವಿಶೇಷ ಅಂತ ನಮಗೆ ಗೊತ್ತಾಗುತ್ತದೆ. ಇನ್ನು ನಾವು ಜ್ಯೇಷ್ಠ ಮಾಸದ ಹಬ್ಬಗಳ ಕಡೆಗೆ ತಿರುಗಬಹುದು. ಜ್ಯೇಷ್ಠ ಮಾಸದಲ್ಲಿ ಜ್ಯೇಷ್ಠ ನಕ್ಷತ್ರದಲ್ಲಿ ಪೂರ್ಣಿಮೆ ಆಗೋದರಿಂದಲೇ ಆ ಮಾಸಕ್ಕೆ ಜ್ಯೇಷ್ಠ ಮಾಸ ಅಂತ ಹೆಸರು ಬಂತು. ಜ್ಯೇಷ್ಠ ಮತ್ತು ಆಷಾಢಗಳನ್ನು ಗ್ರೀಷ್ಮ ಅಂತಂತೀವಿ. ಗ್ರೀಷ್ಮ ಋತು ಬೇಸಿಗೆ ಅಂತ. ಆದರೆ ಜ್ಯೇಷ್ಠದ ಕೊನೆಗೆ ಆಷಾಢದ ಮೊದಲಿಗೆ ಮಳೆ ಮೋಡಗಳು ಬಂದುಬಿಡುತ್ತವೆ. ಈಗ ಋತುಮಾನದ ವ್ಯತ್ಯಾಸ ಹಾಗಾಗಿದೆ. ನಾನು ಹಿಂದೆಯೇ ತಿಳಿಸಿದ್ದೆ, ನಾವು ಪಂಚಾಂಗವನ್ನು ತಿದ್ದಿಕೊಳ್ಳಲಿಲ್ಲ. ಪ್ರಾಚೀನರು ಮಾಡ್ತಾ ಇದ್ದ ಆ ತಿದ್ದಿಕೊಳ್ಳುವಿಕೆ, ಪರಿಷ್ಕಾರ, ಕ್ಯಾಲಿಬ್ರೇಷನ್ ನಾವು ಮಾಡಲಿಲ್ಲ. ಈ ಒಂದು 1200 ವರ್ಷಗಳಿಂದ ನಾವು ಕೆಟ್ಟಿವಿ. ಎಷ್ಟೋ ಬಗೆಯಲ್ಲಿ ಕೆಟ್ಟಿದ್ದೀವಿ. ಅದರೊಳಗೆ ಈ ಕಾಲವನ್ನು ಸರಿಯಾಗಿ ಮಾಡಿಕೊಳ್ಳದೇ ಇರೋದು ಒಂದು ಅನಾಹುತ. ದೇಶವನ್ನು ಸರಿ ಮಾಡಿಕೊಳ್ಳಿಲ್ಲ, ಕಾಲವನ್ನು ಸರಿ ಮಾಡಿಕೊಳ್ಳಲಿಲ್ಲ. ದೇಶದ ಗಡಿಗಳನ್ನೆಲ್ಲ ಒಪ್ಪ ಮಾಡಿ ಇಟ್ಕೊಳ್ಬೇಕು. ದುಷ್ಟರು ಹೊರಗಿನಿಂದ ಆಕ್ರಮಣ ಮಾಡಿದರೆ ಅದನ್ನು ತಡೆಯಬೇಕು. ಈ ರೀತಿಯಾದ ವಿವೇಕವೂ ಬರಲಿಲ್ಲ. ಹಾಗೆ ಕಾಲವನ್ನು ಸರಿಯಾಗಿ ಪ್ರಕೃತಿಗೆ ಹೊಂದಿಸಿಕೊಳ್ಳಬೇಕು ಅನ್ನುವುದು ಬರಲಿಲ್ಲ. ಜಿದ್ದು, ಹಠ, ಮಡಿವಂತಿಕೆ, ಈ ಶುಷ್ಕತ್ವ ಇವುಗಳೇ ಹೆಚ್ಚಾಗಿ ನಮ್ಮಲ್ಲಿ ಉಳ್ಕೊಳ್ತು. ಎಷ್ಟೋ ಅವಿವೇಕ, ಕಂದಾಚಾರಗಳಿಗೆ ಕಾರಣವಾಗಿದೆ. ಹಾಗೆ ನೋಡಿದಾಗ ನಮಗೆ ಗೊತ್ತಾಗುತ್ತದೆ, ಎಂದೋ ಅದು ಮೊದಲೇ ಆಗಬೇಕಾಗಿದ್ದು, ಮಾಡಲಿಲ್ಲ. ಈಚೆಗೆ ಮಾಡಿದರೂ ಕೂಡ ನಮ್ಮ ಪೀಠಾಧಿಪತಿಗಳು ಎಲ್ಲ ಅದಕ್ಕೆ ಸೊಪ್ಪು ಹಾಕ್ತಾ ಇಲ್ಲ ಅಂತ ಅವಿವೇಕ ಅವರಲ್ಲಿ ಇದೆ. ಪೀಠದ ಜೊತೆಗೆ ಅವಿವೇಕ, ಶ್ರದ್ಧಾ, ಜಾಡ್ಯ ಬಂದು ಕೂತ್ಕೊಂಡು ಬಿಡುತ್ತವೆ. ಇನ್ನು ಪೀಠಾಧಿಪತಿಗಳಾಗಿ ಕಿರೀಟ ಧರಿಸಿದ ಮೇಲೆ ಇದ್ದು ಬರಿದ್ದ ಸಂದೇಹಾಸ್ಪದವಾದ ಬುದ್ಧಿಯೂ ಕೂಡ ತೊಳ್ಕೊಂಡು ಹೊರಟೋಗ್ಬಿಡುತ್ತದೆ ಅಂತ ಅನಿಸುತ್ತದೆ. ಯಾರೂ ರಾಷ್ಟ್ರೀಯ ಪಂಚಾಂಗವನ್ನು ಕುರಿತು ಗಮನವೇ ಇಟ್ಟುಕೊಂಡಿಲ್ಲ. ಅವರವರ ಅಹಂಕಾರಗಳೇ ಹೆಚ್ಚಾಗಿವೆ. ಇದನ್ನು ಹಿಂದೆ ಹೇಳಿದ್ದೀನಿ ಬಿಡಿ. ಇಲ್ಲಿ ಜ್ಯೇಷ್ಠ ಮಾಸದಲ್ಲಿ ನಾವು ನೋಡ್ತಕ್ಕಂಥ ಒಂದು ವಿಶೇಷವಾದ ಹಬ್ಬ ಜ್ಯೇಷ್ಠ ದಶಮಿಯ ದಿವಸ, ಅಂದರೆ ಶುಕ್ಲ ದಶಮಿ ಅಥವಾ ಯಾವುದನ್ನು ನಾವು ಶುದ್ಧ ಅಂತ ಕರಿತೀವಿ, ಆ ಶುದ್ಧ ದಶಮಿಯ ದಿವಸ ದಶಪಾಪಹರ ದಶಮಿ ಅಂತ. ಅದು ಗ್ರಂಥೋಕ್ತವಾದಂಥದ್ದು, ಈಗ ಹೆಚ್ಚು ಬಳಕೆಯಲ್ಲಿ ಇರದೇ ಇರತಕ್ಕಂಥ ಹಬ್ಬ. 10 ಬಗೆಯ ಪಾಪಗಳು ಕೂಡ ನಿವಾರಣೆಗೊಳ್ಳುತ್ತವೆ ಅಂತ. ಪಂಚ ಜ್ಞಾನೇಂದ್ರಿಯಗಳಿಂದ, ಪಂಚ ಕರ್ಮೇಂದ್ರಿಯಗಳಿಂದ ಯಾವೆಲ್ಲ ಬಗೆಯ ಪಾಪಗಳು ನಿವಾರಣೆ ಉಂಟಾಗಬಹುದು ಅವುಗಳನ್ನು ನಿವಾರಣೆ ಮಾಡತಕ್ಕಂಥದ್ದು ಅಂತನ್ನುವುದು. ಮತ್ತು ಇನ್ನೂ ಒಂದು ಅದಕ್ಕೆ ಹೇಳ್ತಾರೆ, ಪಂಚ ಮಹಾಪಾತಕಗಳು ಮತ್ತು ಪಂಚ ಉಪಪಾತಕಗಳು ಅಂತ ಯಾವುದಿವೆ ಆ ಎಲ್ಲ ಪಾತಕಗಳ ನಿವಾರಣೆಗಾಗಿ ಕೂಡ ಆ ಒಂದು ಹಬ್ಬ ಅಂತ. ಈ ಪಾಪ ನಿವೃತ್ತಿ ಎನ್ನುವುದು ಮನುಷ್ಯನಿಗೆ ತುಂಬ ಬೇಕಾದದ್ದು. ಯಾಕೆಂದರೆ ಅಪರಾಧ ಪ್ರಜ್ಞೆ ಬಂದಾಗ
ತಾನು ನೆಮ್ಮದಿಯಾಗಿ ಬಾಳಕ್ಕಾಗೋಲ್ಲ. ಯಾವುದೇ ಕೆಲಸದಲ್ಲೂ ಏಕಾಗ್ರತೆಯಿಂದ ಉಲ್ಲಾಸದಿಂದ ಪ್ರವೃತ್ತಿ ತೊಡಗೋಕ್ಕಾಗೋದಿಲ್ಲ. ಆ ಕಾರಣದಿಂದ ಪಾಪ ಪ್ರಜ್ಞಾ ನಿವಾರಣೆಗಾಗಿ ಈ ರೀತಿಯಾದ ಹಬ್ಬಗಳು ಬೇಕಾಗುತ್ತದೆ. ಪ್ರತಿ ದಿವಸವೂ ಸಂಧ್ಯಾ ವಂದನೆಯಲ್ಲಿ ಯದನ್ನ ಪಾಪಮಕಾರ್ಷಂ ಯದ್ರಾತ್ರ್ಯಾಂ ಪಾಪಮಕಾರ್ಷಂ ಅಂತ ಹಗಲು ಮಾಡಿದ ಪಾಪ ಅಂತ ಹೇಳಿ ಸಾಯಂ ಸಂಧ್ಯಾ ವಂದನೆಯಲ್ಲಿ, ರಾತ್ರಿ ಮಾಡಿದ ಪಾಪ ಅಂತ ಪ್ರಾತಃ ಸಂಧ್ಯೆಯಲ್ಲಿ ಜಲಪ್ರಾಶನ ಮಂತ್ರ ಹೇಳುತ್ತದೆ. ಅಂದರೆ ಪಾಪದಿಂದ ನಾವು ನಿವಾರಣೆಗೊಳ್ಳಬೇಕು ಅಂತ. ಕ್ರೈಸ್ತರಲ್ಲಿ ಕನ್ಫೆಷನ್ ಚೇಂಬರ್ನಲ್ಲಿ ಕೂತಿರ್ತಕ್ಕಂಥ ಫಾದರ್ ಹತ್ರಕ್ಕೆ ಹೋಗಿ ಕನ್ಫೆಸ್ ಮಾಡ್ಕೊಳ್ಳೋದು, ತಪ್ಪೊಪ್ಪಿಗೆ ಮಾಡ್ಕೊಳ್ಳೋದು ಅಂತ. ನಮಗೆ ಇನ್ಯಾವನ ಮುಂದೆನೂ ಮಾಡ್ಕೊಳ್ಬೇಕಾಗಿಲ್ಲ, ನಮಗೆ ನಾವೇ ಮಾಡಿಕೊಳ್ಳಬೇಕಾದದ್ದು ಅಂತ. ಆ ಮಟ್ಟಿಗೆ ಸನಾತನ ಧರ್ಮ ದೊಡ್ಡ ಸ್ವಾತಂತ್ರ್ಯವನ್ನು ಕೊಟ್ಟಿದೆ. ನಾವು ಪ್ರದಕ್ಷಿಣೆ ಮಾಡಿಕೊಳ್ಳುವಾಗಲೇ ಪಾಪೋಹಂ ಪಾಪಕರ್ಮಾಹಂ ಪಾಪಾತ್ಮ ಪಾಪ ಸಂಭವ ತ್ರಾಹಿಮಾಂ ಕೃಪಯಾ ದೇವ ರಕ್ಷ ರಕ್ಷ ಜನಾರ್ದನ ರಕ್ಷ ದಕ್ಷ ಮಹೇಶ್ವರಿ ರಕ್ಷ ರಕ್ಷ ಮಹೇಶ್ವರ ರಕ್ಷ ರಕ್ಷ ವಿನಾಯಕ, ಈ ರೀತಿಯಾಗಿ ನಮ್ಮ ಇಷ್ಟ ದೇವವನ್ನು ಕುರಿತು ಹೇಳಿಕೊಂಡು ಆ ಪಾಪ ನಿವಾರಣೆ ಮಾಡಿಕೊಳ್ಳೋ ಪ್ರಯತ್ನ ಮಾಡ್ತೀವಿ. ಅದು ತುಂಬ ದೊಡ್ಡ ಬಲವನ್ನು ಕೊಡುತ್ತದೆ. ನಾನು ಪಾಪಿಯಲ್ಲ ಅನ್ನುವುದು ಅಮೃತಸ್ಯ ಪುತ್ರಾಹ ಅನ್ನುವ ಭಾವ ತುಂಬ ದೊಡ್ಡದಾದದ್ದು ಅನ್ನುವಂತೆ ಅಲ್ಲಿ ಕಾಣುತ್ತದೆ. ಅದಾದ ಮೇಲೆ ನಾವು ನೋಡ್ತಕ್ಕಂಥದ್ದು ಏಕಾದಶಿ. ಅದು ನಿರ್ಜಲ ಏಕಾದಶಿ ಅಂತ, ನೀರನ್ನು ಕುಡಿಯದೆ ಮಾಡಬೇಕಾದದ್ದು. ಹಿಂದೆಯೇ ಕಳೆದ ಕಂತಿನಲ್ಲಿಯೇ ಏಕಾದಶಿಯ ಸಾಮಾನ್ಯ ಎಲ್ಲ ವಿವರಗಳನ್ನು ನಾನು ಹೇಳಿದ್ದ ಕಾರಣ ಮತ್ತೆ ಆ ವಿವರಗಳಿಗೆ ಹೋಗಬೇಕಾಗಿಲ್ಲ. ಏಕಾದಶಿ ಪ್ರತಿ ಪಕ್ಷದಲ್ಲಿಯೂ ಬರತಕ್ಕಂಥ ವಿಶಿಷ್ಟ ಪರ್ವ, ಹರಿವಾಸರ ಅಂತ ಪ್ರಖ್ಯಾತವಾದದ್ದು. ಅದು ಹೇಗೆ ದಶಮಿಯ ಸಾಯಂಕಾಲದಿಂದಲೇ ಶುರುವಾಗಿ ದ್ವಾದಶಿಯವರೆಗೂ ವಿಸ್ತರಿಸಿಕೊಂಡು ಹೋಗುತ್ತದೆ. ದಶಮಿಯ ರಾತ್ರಿಯೂ ಊಟ ಇಲ್ಲ, ದ್ವಾದಶಿಯ ರಾತ್ರಿಯೂ ಊಟ ಇಲ್ಲ, ಇಡೀ ಏಕಾದಶಿ ಊಟ ಇಲ್ಲ. ಹೀಗಾಗಿ 3 ದಿವಸದ 6 ಊಟಗಳಿಗೆ ಬದಲಾಗಿ ಇರತಕ್ಕಂಥದ್ದು 2 ಊಟ ಅಂತನ್ನುವುದನ್ನು ನಾನು ತಿಳಿಸಿದ್ದೆ. ಮತ್ತು ಹೇಗೆ ಏಕಾದಶಿಯ ಜಾಗರಣೆ, ದ್ವಾದಶಿಯ ವ್ರತ ಇವುಗಳನ್ನೆಲ್ಲ ಹೇಳಿದ್ದ ಕಾರಣ ಮುಂದೆ ಹೋಗಬೇಕಾಗಿಲ್ಲ, ಆ ಪ್ರಸ್ತಾವವನ್ನು ಮತ್ತೆ ತಗೊಂಡು ಬರಬೇಕಾಗಿಲ್ಲ. ಮತ್ತೆ ನಾವು ನೋಡುವಂಥದ್ದು ಜ್ಯೇಷ್ಠ ಪೂರ್ಣಿಮೆಯೆಂದು ಬರುವಂಥ ಒಂದು ವಿಶಿಷ್ಟವಾದಂಥ ಪರ್ವ. ಅದು ಜ್ಯೇಷ್ಠ ಪೂರ್ಣಿಮೆಯ ಪರ್ವ ವಟಸಾವಿತ್ರಿ ವ್ರತ ಅಂತ ಶಾಸ್ತ್ರಗ್ರಂಥಗಳಲ್ಲಿ ಪ್ರಖ್ಯಾತವಾಗಿರುವಂಥದ್ದು. ನನಗೆ ತುಂಬ ಇಷ್ಟವಾದ ವ್ರತಗಳಲ್ಲಿ ಒಂದು. ಕಾರಣ ಏನೆಂದರೆ, ನಮ್ಮ ಪರಂಪರೆ ಹೆಣ್ಣು ಗಂಡು ಅನ್ನುವ ಭೇದ ಮಾಡದೆ ಎಲ್ಲರ ಮಹತ್ವವನ್ನು ಗೌರವವನ್ನು ಉಳಿಸುವ ಮತ್ತು ಅದನ್ನು ನಮಗೆ ತಿಳಿಸಿಕೊಡ್ತಕ್ಕಂಥ ಪ್ರಯತ್ನ ಮಾಡಿದೆ. ಜ್ಯೇಷ್ಠ ಮಾಸದ ಪೂರ್ಣಿಮೆ ದಿವಸ ಭಾರತದ ಅನೇಕತ್ರ ವಟಸಾವಿತ್ರಿ ವ್ರತವನ್ನು ಮಾಡ್ತಾರೆ. ಇನ್ನು ಕೆಲವರು ಅದನ್ನು ಬೇರೊಂದು ದಿವಸ ಕೂಡ ಮಾಡುವಂಥದ್ದುಂಟು. ಅದು ಜ್ಯೇಷ್ಠ ಬಹುಲ ಚತುರ್ದಶಿ. ಅಂದರೆ ಅದಾದ ಒಂದು 15 ದಿವಸಕ್ಕೆ ಬಂಗಾಳ ಇತ್ಯಾದಿ ಪ್ರದೇಶಗಳಲ್ಲಿ ವಟಸಾವಿತ್ರಿ ವ್ರತ ಅಂತ ಮಾಡ್ತಾರೆ. ಇದಕ್ಕೆ ಈ ರೀತಿಯಾದ ಒಂದು 15 ದಿವಸದ ವ್ಯತ್ಯಾಸಕ್ಕೆ ಪಂಚಾಂಗದಲ್ಲಿ ಮಾಸ ಗಣನೆಯ ಕ್ರಮವೇ ಕಾರಣ ಅಂತಲೂ ಕೆಲವರು ಹೇಳ್ತಾರೆ. ನಾವು ಅಮಾವಾಸ್ಯೆಯಿಂದ ಅಮಾವಾಸ್ಯೆಗೆ ಮಾಸ ಅಂತ ಮಾಡಿದ್ರೆ, ಉತ್ತರ ಭಾರತದಲ್ಲಿ ಪೂರ್ಣಿಮೆಯಿಂದ ಪೂರ್ಣಿಮೆಗೆ ಮಾಸ ಅಂತ ಮಾಡಿರುವುದರಿಂದ ಈ ಒಂದು ಸಮಸ್ಯೆ ಅಂತ ಹೇಳ್ತಾರೆ. ಯಾವ ದಿವಸ ಇದ್ದಿರಬಹುದು. ಸಾವಿತ್ರಿ ಆ ದಿವಸ ಗಂಡನ್ನು ಬದುಕಿಸಿಕೊಂಡಿದ್ದು ಹೌದಾ ಇಲ್ಲವಾ ನಮಗೆ ಗೊತ್ತಿಲ್ಲ. ಮಹಾಭಾರತದಲ್ಲಂತೂ ಆ ತಿಥಿ ಬರೋಲ್ಲ. ಆದರೆ ಗಂಡನ್ನೇ ಮೃತ್ಯುವಿನ ದವಡೆಯಿಂದ ಬಿಡಿಸಿಕೊಂಡು ಬಂದವಳು ಅಂತನ್ನುವ ಆರಾಧನೆ ಮಾಡುವುದಿಲ್ಲ, ಸ್ತ್ರೀ ಶಕ್ತಿಯನ್ನು ಗೌರವಿಸ್ತಕ್ಕಂಥದ್ದು ಅದು ಅಲ್ಲಿರುವ ವಿಶಿಷ್ಟತೆ ಅಂತ ಅನಿಸುತ್ತೆ. ನಾನಂತೂ ಇದನ್ನು ನಾವೆಲ್ಲ ಕಾಲಕ್ಕೂ ಆಚರಿಸಬೇಕಾದ ವೈಫ್ಸ್ ಡೇ ಅಂತ ಭಾವಿಸ್ತೀನಿ. ಭೀಮನ ಅಮಾವಾಸ್ಯೆ ನಮ್ಮ ಭಾರತಕ್ಕೆ ಹಸ್ಬೆಂಡ್ಸ್ ಡೇ ಆದರೆ ಇದು ವೈಫ್ಸ್ ಡೇ ಅಂತ. ಮುಂದೆ ಭೀಮನ ಅಮಾವಾಸ್ಯೆ ಶ್ರಾವಣ ಮಾಸದ ಕುರಿತು ಮಾತಾಡುವಾಗ ಅದನ್ನು ನಾವು ಪ್ರಪಂಚಿಸೋಣ. ಸಾವಿತ್ರಿ ಇತಿಹಾಸ ಪ್ರಸಿದ್ಧವಾದ ಪಾತ್ರ. ಮಹಾಭಾರತದಲ್ಲಿ ಬರುವಂಥ ವನಪರ್ವದ ಸಾವಿತ್ರ್ಯುಪಾಖ್ಯಾನ ಅಂತ ಯಾವುದಿದೆ ಅಲ್ಲಿ ಕಂಡು ಬರುವಂಥದ್ದು. ಆಕೆ ತಂದೆ ಕೇಕೈ ದೇಶದ ಅಧೀಶ್ವರ ಅಶ್ವಪತಿ ಅಂತ ನಮಗೆ ಗೊತ್ತಿದೆ. ಕೇಕೈ ದೇಶ ಈ ಹೊತ್ತಿನ ಪಾಕಿಸ್ತಾನದ ಭಾಗವಾಗಿದೆ. ಆ ಕೇಕೈದಲ್ಲಿ ಅಶ್ವಪತಿ ಇದ್ದವನು ಬ್ರಹ್ಮಜ್ಞ ವರಿಷ್ಠ ಅಂತ ಪ್ರಸಿದ್ಧನಾದವನು. ಛಾಂದೋಗ್ಯೋಪನಿಷತ್ತಿನಲ್ಲಿ ಆ ಕೇಕೈಯ ಅಶ್ವಪತಿಯ ಬಳಿ ಅನೇಕ ಜನ 4 ಜನ ಮಹಾಜ್ಞಾನಿಗಳು ಹೋಗಿ ಬ್ರಹ್ಮತತ್ವವನ್ನು ಕುರಿತು ಉಪಾಸನೆ ಮಾಡಿ ತಿಳ್ಕೊಳ್ತಾರೆ. ಅವರು ಸಮಿತ್ಮಾಣಿಗಳಾಗಿ ಅವರ ಬಳಿಗೆ ಹೋಗ್ತಾರೆ. ಅಂದರೆ ಕ್ಷತ್ರಿಯನಾಗಲಿ ಯಾರೇ ಆಗಲಿ ಬ್ರಾಹ್ಮಣ ಅನ್ನುವನಿಗೆ ಜ್ಞಾನ ಬೇಕು ಅಂತಿದ್ರೆ ಎಲ್ಲಿಯೂ ಹೋಗಿ ಬೇಡಬೇಕು ಅಂತ ಅನ್ನುವುದು. ಯಾರಿಗೂ ಕೂಡ ಜ್ಞಾನದ ವಿಷಯದಲ್ಲಿ ಸರ್ವಥಾ ನಿಷ್ಕಲ್ಮಶವಾದ ತುಂಬ ತೆರೆದ ಮನಸ್ಸಿನಿಂದ ಅದನ್ನು ಉಪಾಸನೆ ಮಾಡಬೇಕು, ಪಡ್ಕೊಳ್ಬೇಕು ಅಂತ ಉಂಟಲ್ಲ, ಅದಕ್ಕೆ ದೊಡ್ಡ ನಿದರ್ಶನ ಅಂತ ಹೇಳ್ಬೋದು. ಅಶ್ವಪತಿ ಕೇಕಯ್ಯ ಸವಿತ್ರವನ ಉಪಾಸಕನಾಗಿದ್ದ. ಸವಿತ್ರ ಶಕ್ತಿಯೇ ಸಾವಿತ್ರಿ ಶಕ್ತಿ ಅಂತ ಆಗಿರ್ತಕ್ಕಂಥದ್ದು. ಸೂರ್ಯ ಆರಾಧನೆಯನ್ನು ಮಾಡ್ತಾ ಇದ್ದ, ಜ್ಞಾನ ಸ್ವರೂಪಿ ಸೂರ್ಯ ಅಂತ. ಅವನ ಅನುಗ್ರಹದಿಂದ ಹುಟ್ಟಿದವನು
ಹುಟ್ಟಿದವಳು ಸಾವಿತ್ರಿ ಅಂತ. ಅವನು ಮಗಳನ್ನೇ ಪಡೆದ, ಮಗನನ್ನಲ್ಲ. ಮಗಳಾದ ಮೇಲಿಂದ ಮಗ ಆಗಬೇಕು ಅಂತ ಏನೂ ಪ್ರಯತ್ನ ಪಡಲಿಲ್ಲ. ಮಗಳನ್ನೇ ಸರ್ವವಿದ್ಯಾ ವರಿಷ್ಠೆಯನ್ನಾಗಿ ಬೆಳೆಸಿದ ಅಂತ ನಮಗೆ ಗೊತ್ತಿದೆ. ಅವಳ ತೇಜಸ್ಸು ವರ್ಚಸ್ಸನ್ನು ಕಂಡು ಅವಳನ್ನು ಮದುವೆ ಆಗಬೇಕು ಅನ್ನುವ ಆಸೆಯಿಂದ ಬಂದ ಯುವಕರಿಗೆ ಅಂಜಿಕೆ ಆಗ್ತಾ ಇತ್ತು ಅಂತಲೂ ಮಹಾಭಾರತ ಹೇಳುತ್ತದೆ. ಅಂದರೆ ಆ ಕಾಲದಿಂದ ಕೂಡ ಹೆಂಡತಿ ತನಗಿಂತ ಮೇಲ್ಪಟ್ಟವಳಾಗಿದ್ದರೆ ಗಂಡಸಿಗೆ ಸ್ವಲ್ಪ ಕಸಿವಿಸಿ ಆಗುತ್ತೆ. ಅದೇ ರೀತಿ ಹೆಣ್ಣು ಕೂಡ ಇಂದಿಗೂ ನಾವು ನೋಡ್ತೀವಿ, ತನಗಿಂತ ಮೇಲ್ಮಟ್ಟದ ವಿದ್ಯಾಭ್ಯಾಸ ಸಂಪಾದನೆ ಇರುವ ಗಂಡನನ್ನೇ ಮದುವೆ ಆಗಬೇಕು ಅಂತ ಆಸೆ ಪಡ್ತಾಳೆ. ಆಸೆ ಪಟ್ಟು ಅವನು ಅಡಿಯಾಳ ಆಗಬೇಕು ಅಂತಾನೆ. ಇದು ಬದತೋ ವ್ಯಾಘಾತ ಅಲ್ವಾ? ನಾನು ನನ್ನ ಬಾಯಿಗಿಂತ ದೊಡ್ಡ ಪದಾರ್ಥ ತಿನ್ನಬೇಕು ಅಂತ ಬಯಸಿದಂತೆ. ನಾವು ನುಂಗಲಾಗದ್ದನ್ನು ಅಗಿಯೋದಿಕ್ಕೆ ಹೋದರೆ ಉಗಿಯಲೇಬೇಕಾಗುತ್ತದೆ. ಹೀಗಾಗಿ ತಾನು ಹೇಳದಂತೆ ಗಂಡ ಕೇಳಬೇಕು ಅಂತಂದರೆ ತನಗಿಂತ ಸರ್ವವಿಧದಲ್ಲಿ ವಯಸ್ಸು, ವಿದ್ಯೆ, ಸಂಪಾದನೆಯಲ್ಲಿ ಕಡಿಮೆ ಇರೋನನ್ನು ಮದುವೆ ಆಗಬೇಕು. ಇಲ್ಲ, ಈತ ತಾನು ಹೇಳೋಂಥ ಹೆಂಡತಿಯನ್ನು ಮದುವೆ ಆಗಬೇಕು ಅಂತಂದರೆ ಅದಕ್ಕೆ ತಕ್ಕಂಥದ್ದು ನೋಡ್ಕೋಬೇಕು. ಅವಳು ಸರ್ವವಿದ್ಯಾಪಾರಂಗತೆ ಆಗಿರಬೇಕು, ಸರ್ವಲಕ್ಷಣ ಸಂಪನ್ನೆ ಆಗಿರಬೇಕು, ರೂಪಿನಲ್ಲಿ ರತಿ, ವಿದ್ಯೆಯಲ್ಲಿ ಸರಸ್ವತಿ, ಸಂಪತ್ತಿನಲ್ಲಿ ಮಹಾಲಕ್ಷ್ಮಿ ಆಗಬೇಕು ಅಂದರೆ ಈ ಮೂದೆಯನ್ನು ಯಾಕೆ ಮದುವೆ ಆಗ್ತಾಳೆ ಅವಳು? ಹೀಗಾಗಿ ನೋಡಿದಾಗ ಸಾವಿತ್ರಿಯ ಸಂದರ್ಭದಲ್ಲಿಯೇ ಅವಳಿಗೆ ಯೋಗ್ಯರಾದ ವರರು ಕಷ್ಟ ಆಗಿತ್ತು. ಆದರೆ ಅಶ್ವಪತಿ ಕೇಕೆಯನ್ನು ದೊಡ್ಡತನ ನೋಡಿ ನಿನಗೆ ಯಾರು ಬೇಕೋ ಅಂಥವ್ರನ್ನ ನೀನು ಹುಡುಕೊಳ್ಳಮ್ಮ ಅಂತ ಕಳಿಸ್ದ. ಸಾವಿತ್ರಿಯ ಕಥೆಯಲ್ಲಿ ಇಂತಹ ಎಷ್ಟೋ ಸ್ವಾರಸ್ಯಗಳಿವೆ. ನಿಜವಾದ ಎಂಪವರ್ಮೆಂಟ್ ಅನ್ನುವುದನ್ನು ನಾವಲ್ಲಿ ಕಾಣ್ತೀವಿ. ಅವಳು ಬರೀ ದೇಶಗಳನ್ನು, ರಾಷ್ಟ್ರಗಳನ್ನು, ಅರಮನೆಗಳನ್ನು ಮಾತ್ರವಲ್ಲದೆ ಗುರುಮನೆಗಳನ್ನು, ಋಷ್ಯಾಶ್ರಮಗಳನ್ನು ಕೂಡ ಸುತ್ತು ಬರ್ತಾಳೆ. ಕಾರಣ, ಯಾರು ವಾನಪ್ರಸ್ಥರಲ್ಲಿ, ತಪಸ್ವಿಗಳಲ್ಲಿ ಯೋಗ್ಯರಾದವರಿದ್ದರೂ ಪರವಾಗಿಲ್ಲ ಅಂತ. ಸಾಮಾನ್ಯವಾಗಿ ಬಿಸ್ನೆಸ್ ಮಾಡ್ತಕ್ಕಂಥವ್ರು ತಮ್ಮ ಮಕ್ಕಳನ್ನ ಬಿಸ್ನೆಸ್ನ ಕಮ್ಯುನಿಟಿಗೆ ಕೊಡುವುದು ಅಂತ. ಯಾಕೆಂದರೆ ಆ ಒಂದು ಪರಂಪರೆಯನ್ನು ಮುಂದುವರಿಸಬೇಕು. ಹಾಗೆ ಈ ರೀತಿಯಾಗಿ ನೋಡ್ತಾರೆ. ಡಾಕ್ಟರ್ಸನ್ನೇ ಮದುವೆ ಹಾಕ್ಕೊಳ್ಳೋಕೆ ನೋಡ್ತಾರೆ. ಒಂದು ಅನುಕೂಲವೂ ಇದೆ. ಆದರೆ ಮನೋಧರ್ಮದಲ್ಲಿ ಭಾವಕೋಶದ ಸಾಮ್ಯ ಎಲ್ಲಿದ್ದರೆ ಅಲ್ಲಿ ಮದುವೆ ಆಗ್ತೀನಿ ಅಂತ ಹೊರಟಳು. ಹಾಗೆ ಹೊರಟು ಸತ್ಯವಂತನನ್ನು ಕಂಡುಕೊಂಡ್ಳು. ಅವನು ಉತ್ತಮ ಅಂತ ಭಾವಿಸಿ ತಂದೆಗೆ ಬಂದು ಹೇಳಿದ್ದು. ಆಗ ನಾರದರಲ್ಲಿದ್ದವರು, ನಿನ್ನ ಆಯ್ಕೆ ತುಂಬ ಒಳ್ಳೆಯದಾದರೂ ಅವನ ಅಲ್ಪಾಯುವಲ್ಲ, ಒಂದೇ ವರ್ಷದಲ್ಲಿ ಅವನ ಪ್ರಾಣ ಹೋಗುತ್ತದೆ ಅಂತಂದರೆ ಅವಳ ದಿಟ್ಟತನ ನೋಡಿ, ಧೈರ್ಯ ನೋಡಿ. ಅಲ್ಪಾಯುವೋ ದೀರ್ಘಾಯುವೋ, ಸುಶೀಲನೋ ದುಶೀಲನೋ, ಕುರೂಪಿಯೋ ಸುರೂಪಿಯೋ, ಒಮ್ಮೆ ಒಪ್ಪಿದ ಮೇಲೆ ನನಗಿಷ್ಟ ಆದ ಮೇಲೆ ಮುಗೀತು ಕಥೆ ಅಂತ. ಇದು ತುಂಬ ಧೀರವಾದಂಥದ್ದು. ಅದನ್ನು ನಡೆಸ್ಕೊಳ್ಳಬಲ್ಲವಳು. ಮತ್ತು ಇದು ಒಂದು ರೊಮ್ಯಾನ್ಸ್ ಅಲ್ಲ, ಇಟ್ ಈಸ್ ಎ ಕ್ಲಾಸಿಕಲ್ ಬ್ಯೂಟಿ, ಇಟ್ ಈಸ್ ಎ ಕ್ಲಾಸಿಕಲ್ ಐಡಿಯಲ್. ಹಾಗಾಗಿ ಅವಳು ಇಷ್ಟಪಟ್ಟು ಅಲ್ಲಿ ಹೋಗ್ಬಿಟ್ಟು ಅವನು ಮತ್ತೆ ಅರಮನೆಗೆ ತೊಗೊಂಡು ಬರೋದು ಆ ಥರದ್ದೇನೂ ಇಲ್ಲ. ಅವನ ಜೊತೆಗೆ ಅವನ ಬದುಕನ್ನು ಅವನಿದ್ದಂತೆ ನಾನು ಹಂಚಿಕೋತೀನಿ ಅಂತ ಅಲ್ಲಿಗೆ ಹೋಗಿ ತಂದೆ ತಾಯಿಯನ್ನು ಕರ್ಕೊಂಡು ಹೋಗಿ, ದ್ಯುಮತ್ಸೇನ ಕಣ್ಣಿಲ್ಲದ ತಂದೆ ಅವನಿಗೆ. ಅವನು ಮಹಾರಾಜ, ರಾಜ್ಯವನ್ನು ದಾಯಾದ ಕಲಹದಲ್ಲಿ ಕಳ್ಕೊಂಡಿರ್ತಾನೆ. ಚಿಕ್ಕ ವಯಸ್ಸಿನಿಂದ ಸತ್ಯವಂತ, ಆಶ್ರಮದಲ್ಲಿಯೇ ಬೆಳೆದಿರ್ತಾನೆ. ತನ್ನ ವೃದ್ಧರಾದ ತಂದೆ ತಾಯಿಗಳು, ಅಂಧನಾದ ತಂದೆ, ಅವರಿಗೆ ಸೇವೆ ಮಾಡಿಕೊಂಡು ಅವನಿರ್ತಾನೆ. ಇವಳು ನಾನು ಬಂದು ಮದುವೆ ಆಗ್ತೀನಿ ಅಂತಾಳೆ. ದ್ಯುಮತ್ಸೇನಾದರೂ ಎಷ್ಟು ಉತ್ತಮನಾದ ವ್ಯಕ್ತಿ ಅಂದರೆ ಸಣ್ಣ ಸಣ್ಣ ಮಾತುಗಳಲ್ಲಿ ವ್ಯಾಸರು ತಿಳಿಪಡಿಸ್ತಾರೆ. ನಿನ್ನ ಮಗಳು ತುಂಬ ಆಸೆ ಪಟ್ಟಿದ್ದಾಳೆ, ಆದರೆ ಈ ಸುಕುಮಾರಿ, ಸುಂದರಿ, ವಿದ್ಯಾವತಿ ಆಶ್ರಮದಲ್ಲಿ ಕಠೋರವಾದ ವಾನಪ್ರಸ್ಥ ಜೀವನಕ್ಕೆ ಹೇಗೆ ಒಗ್ಗಿಕೊಳ್ತಾಳೆ, ಕಷ್ಟ ಇದೆ, ಬೇಡ ಅಂತಾನೆ. ಒಳ್ಳೆ ಸಂಬಂಧ ಬಂತೆಲ್ಲ ಮಾಡಿಬಿಡೋಣ ಅಂತನ್ನುವುದಿಲ್ಲ. ಇಲ್ಲ, ನಾನು ಹಾಗೆ ಬದುಕ್ತೀನಿ ಅಂತ ಅವಳು ಹೇಳ್ತಾಳೆ. ಅಂದರೆ ನಾವು ಇಷ್ಟಪಟ್ಟದ್ದನ್ನು ನಮ್ಮ ದಾರಿಯಲ್ಲಿ ತಿರುಗಿಸ್ಕೊಳ್ಳೋದು ಅಂತಲ್ಲ, ಇಷ್ಟಪಟ್ಟದ್ದರ ದಾರಿಯಲ್ಲಿ ನಾವು ಬಾಳ್ತೀವಿ ಅಂತ ಅನ್ನೋದು ಇಷ್ಟದ ಮುಖ್ಯ ಲಕ್ಷಣ. ಅದಕ್ಕಾಗಿ ಏನೂ ಕಷ್ಟಪಡ್ತೀವಿ ಅಂತ ಅನ್ನೋದೇ ಹೊರತು, ಇಷ್ಟ ಅಂತಂದರೆ ನನ್ನ ಮೂಗಿನ ತಿರುಚ್ಕೋತೀನಿ ಅಂತಲ್ಲ ಅರ್ಥ. ಹೀಗಾಗಿ ಇಷ್ಟದಲ್ಲಿ ಕಷ್ಟ ಗೊತ್ತಾಗೋಲ್ಲ, ಅಷ್ಟೇ ಕಷ್ಟ ಇರುತ್ತೆ. ಆಮೇಲೆ ಅವಳು ಮದುವೆ ಆಗಿ ಅಲ್ಲಿಯೇ ಉಳಿದ ಮೇಲೆ ತಂದೆ ತಾಯಿಗಳಿಗೂ ಹೇಳಿಬಿಡ್ತಾಳೆ. ತಾನು ವ್ರತ ಕರ್ಕಶವಾದ ರೀತಿಯಲ್ಲೇ ಬಾಳ್ತಾಳೆ. ಅದೆಲ್ಲ ನಮಗೆ ಗೊತ್ತಿಯೇ ಇದೆ ಕಥೆಯಲ್ಲಿ. ಬಹಳ ಹಿಂದೆ ನಾನು ಮಹಾಭಾರತದ ಉಪಾಖ್ಯಾನಗಳನ್ನು ಕುರಿತು ಇದೇ ವೇದಿಕೆಯಲ್ಲಿ ಮಾತನಾಡುವಾಗ ಅದನ್ನೆಲ್ಲವನ್ನು ನಾನು ಹೇಳಿದ್ದೆ. ಆಮೇಲೆ ನಿಮಗೆ ಗೊತ್ತಿರುವಂತೆ ಅವಳು ಗಂಡನ ಸಾವಿನ ದಿವಸ ಹತ್ತಿರ ಬರ್ತಾ ಇದ್ದಂತೆ ತ್ರಿರಾತ್ರೋಪವಾಸ ಅಂತ ಒಂದು ವ್ರತವನ್ನು ಮಾಡ್ತಾಳೆ ಅಂತ ಮಹಾಭಾರತ ಹೇಳುತ್ತದೆ. ಆ 3 ದಿವಸಗಳು ಅವಳು ಉಪವಾಸ ಇದ್ದು 4ನೇ ದಿವಸ ಪಾರಣೆ ಮಾಡಬೇಕು ಅಂತಿರ್ತಾಳೆ. ಅತ್ತೆ ಮಾವಂದರು ಒಪ್ಪಲ್ಲ. ತುಂಬ ಪ್ರೀತಿಯ ಸೊಸೆ ಆಗಿರ್ತಾಳೆ ಅವಳು. ಅಂದು 3ನೇ ದಿವಸ ಗಂಡನ ಜೊತೆಗೆ ಅವಳು ಕಾಡಿಗೆ ಹೋಗ್ತಾಳೆ. ಅಲ್ಲಿ ಸೌದೆ, ಹಣ್ಣು, ಹಂಪಲು, ಸಮಿತ್ತು, ಕುಶ ಎಲ್ಲ ತರಬೇಕು ಅಂತ. ಅವನು ಬೇಡ ಅಂತ ಹೇಳಿದ್ರು ಕೇಳಲ್ಲ. ಆಗ ಮರ ಕಡಿತಾ ಇದ್ದವನು ಬಳಲು ಬಂದು ಬೀಳ್ತಾನೆ.
ಯಮ ಬಂದಾಗ ಯಮನನ್ನು ಹಿಂಬಾಲಿಸಿ ಅವಳು ಹೋಗ್ತಾಳೆ. ಹೀಗೆಲ್ಲ ನಮಗೆ ಕಥೆ ಗೊತ್ತೇ ಇದೆ. ಯಮನ ಜೊತೆಯಲ್ಲಿ ಮಾಡಿದ ಸಂವಾದ ಇವೆಲ್ಲ ಅವಿಸ್ಮಾರ್ಯವಾದಂಥದ್ದು, ತುಂಬ ರೋಮಹರ್ಷಕವಾದದ್ದು. ಅಂದರೆ ಗಂಡನಿಗೆ ನಿರ್ಜೀವನಿಗೆ ಪ್ರಾಣ ತುಂಬುವ ಶಕ್ತಿ ಅನ್ನುವಲ್ಲಿ ತಾತ್ಪರ್ಯ ಇಷ್ಟೇ. ಎಷ್ಟೋ ಬಾರಿ ನಮ್ಮ ಒಲಿದಂತಹ ಜೀವನ ಸಹಧರ್ಮಿಗಳು, ಸಹಧರ್ಮಿಣಿಯರು, ಅವರಿಗೆ ಶಕ್ತಿ ಇಲ್ಲದೆ ಹೋದಾಗ ನಿಜವಾದ ಪ್ರೀತಿ ಇದ್ದಲ್ಲಿ ನಮಗೆ ಶಕ್ತಿ ಎಷ್ಟು ಕೊಡೋಕ್ಕೆ ಸಾಧ್ಯವೋ ಅಷ್ಟು ಕೊಡಬೇಕು ಅಂತ ಮೋಟಿವೇಟಿಂಗ್ ದ ಲೈಫ್ ಪಾರ್ಟ್ನರ್ ಅನ್ನುವ ಭಾವ ಇಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತದೆ. ಯಮ ಎಷ್ಟು ಪ್ರಲೋಭನೆಯನ್ನು ಒಡ್ಡಿದ್ರೂ ಕೂಡ ಅವಳು ಇಲ್ಲದೆ ಹಿಂಬಾಲಿಸ್ತಾಳೆ. ಅಂದರೆ ಸಾವನ್ನು ಬೆಂಬತ್ತುವ ಧೈರ್ಯ ಅಂತ. ಒಂದು ಸಾವನ್ನು ಉಡಿಯಲ್ಲಿ ಕಟ್ಟಿಕೊಂಡು ಬಂದವನ ದಾಂಪತ್ಯ ದೀಕ್ಷೆಗೆ ತಾನು ನಿಂತದ್ದು, ಮತ್ತೆ ಸಾವಿನ ದೇವತೆಯನ್ನೇ ಹಿಂಬಾಲಿಸಿ ಹೋದದ್ದು. ಈ ಎರಡರೊಳಗೂ ತುಂಬ ದೊಡ್ಡ ಸ್ವಾರಸ್ಯ ಕಾಣುತ್ತದೆ. ಮನುಷ್ಯರ ಬದುಕಿನ ಮಹತ್ವವೇ ಏನು ಅಂತ ಅನ್ನೋದನ್ನು ತೋರ್ಪಡಿಸುತ್ತದೆ. ಅರವಿಂದರ ಸಾವಿತ್ರಿ ಕಾವ್ಯ ಈ ದೃಷ್ಟಿಯಿಂದ ತುಂಬ ದೊಡ್ಡದು. ಅಂದರೆ ಅಲ್ಲಿ ಕಾವ್ಯದ ಕಾವ್ಯತ್ವ ಕಡಿಮೆ, ತುಂಬ ವೇದಾಂತವೇ ಇದೆ, ಅರವಿಂದರ ದರ್ಶನವೇ ಬಹಳ ಉಂಟು. ಆದರೆ ಇಷ್ಟನ್ನು ನಾವು ಹೇಳಬಹುದು, ಮೃತ್ಯುವಿನ ಸೆರೆಗೆ ಸಿಕ್ಕುವಂತಹ ಸತ್ಯವಂತನನ್ನು ಬಿಡಿಸಿಕೊಡ್ತಕ್ಕಂಥದ್ದು ಅಂತ. ಮಾನವ ಮೃತ್ಯುವಿನ ಜೊತೆಗೆ ಹುಟ್ಟಿ ಬರ್ತಾನೆ. ಈಸ್ ಬಾರ್ನ್ ವಿತ್ ಡೆತ್. ಅದರಲ್ಲಿ ಸತ್ಯವನ್ನು ಅವಲಂಬಿಸಿದಾಗ ಮೃತ್ಯುವನ್ನು ಜಯವಾಗಬಹುದು. ಸಾವಿತ್ರ ಶಕ್ತಿಯನ್ನು ಆರಾಧಿಸಿದಾಗ ಸೂರ್ಯನ ತೇಜಸ್ಸು ಯಾವುದುಂಟು, ಧಿಯೋಯೋನ ಪ್ರಚೋದಯಾತ್ ಅನ್ನುವ ಗಾಯತ್ರಿ ಮಂತ್ರ ಯಾವುದುಂಟು, ಅದರ ಉಪಾಸನೆ ಅನ್ನುವ ತಾತ್ಪರ್ಯ ಕಂಡಾಗ ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪೀತಂ ಮುಖಂ ತತ್ವಂ ಪೂಷನ್ನಪಾವೃಣು ಸತ್ಯಧರ್ಮಾಯ ದೃಷ್ಟಯೇ ಅನ್ನುವ ಈಶಾವಾಸ್ಯದ ದರ್ಶನವನ್ನು ಕಂಡಾಗ ಈ ಸೂರ್ಯನಂತೆ ಒಳಗೂ ನಮ್ಮಲ್ಲಿ ಜ್ಞಾನ ಬೆಳಗುತ್ತಾ ಇದೆ. ಅದು ತುಂಬ ಮುಖ್ಯವಾದದ್ದು. ಅದು ದೇಹಾತಿರಿಕ್ತವಾಗಿಯೂ ಇರುವಂಥದ್ದು ಅನ್ನುವ ಆತ್ಮಜ್ಯೋತಿಯ ಪರಿಭಾವನೆಯಿಂದ ಈ ಸಾವನ್ನು ಎದುರಿಸಬಹುದು ಅನ್ನುವ ಮೃತ್ಯುಂಜಯತ್ವ ಆ ಕಥೆಯ ತತ್ವ ಅಂತ ಹೇಳ್ತಾರೆ. ಅದನ್ನು ಭವಿಷ್ಯ ಪುರಾಣದಲ್ಲಿ ಮತ್ತು ಸ್ಕಾಂದ ಪುರಾಣದಲ್ಲಿ ಹಾಗೂ ಪಾದ್ಮ ಮತ್ತು ಬ್ರಹ್ಮಾಂಡ ಇತ್ಯಾದಿ ಪುರಾಣಗಳಲ್ಲಿ ನಾವು ಉಲ್ಲೇಖ ಮಾಡುವುದನ್ನು ನೋಡ್ತೀವಿ. ಎಲ್ಲಕ್ಕಿಂತ ಮಿಗಿಲಾಗಿ ಹೇಮಾದ್ರಿ ತನ್ನ ವಿಶ್ವಕೋಶಾತ್ಮಕವಾದ ಚತುರ್ವರ್ಗ ಚಿಂತಾಮಣಿಯಲ್ಲಿ ಇದನ್ನು ಪ್ರಸ್ತಾವ ಮಾಡ್ತಾನೆ. ಅಗ್ನಿಪುರಾಣದಲ್ಲಿ ಕೂಡ ಈ ವಟ್ಸಾವಿತ್ರಿ ವ್ರತಕ್ಕೆ ಸಂವಾದಿಯಾದಂಥದ್ದು ಬರುತ್ತದೆ. ರಾಜಮಾರ್ತಾಂಡ ಅನ್ನುವ ಒಂದು ಧರ್ಮಶಾಸ್ತ್ರ ಗ್ರಂಥದಲ್ಲಿ ಭೋಜರಾಜ ಕೂಡ ಇದನ್ನು ಹೇಳ್ತಾನೆ. ಇಲ್ಲಿ ಆ ವಟವೃಕ್ಷದ ಕೆಳಗೆ ಸತ್ಯವಂತ ಮೂರ್ಛಿತನಾಗಿ ಬಿದ್ದದ್ದು. ಅವನ ಶರೀರವನ್ನು ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡಾಗ ಯಮ ಬಂದು ಅವನ ಜೀವವನ್ನು ಅಪಹರಣ ಮಾಡಿದ್ದು. ಕಟ್ಟ ಕಡೆಗೆ ಅವಳು ಆ ಶರೀರವನ್ನು ವಟವೃಕ್ಷದ ಮೂಲದಲ್ಲೇ ಭದ್ರಪಡಿಸಿ ಹೋಗಿ ಯಮನ ಮೂಲಕವಾಗಿ ಮರ ಪಡೆದು ಗಂಡನ ಪ್ರಾಣವನ್ನು ತೆಗೆದುಕೊಂಡು ಬಂದಳು ಅಂತ ಬರ್ತದಲ್ಲ. ಹಾಗಾಗಿ ಆ ವಟವೃಕ್ಷಕ್ಕೆ ಸಾವಿತ್ರಿ ಪ್ರಾತಿನಿಧಿಕ ರೂಪವಾಗಿ ಪೂಜೆ ಮಾಡುವುದು ಅಂತ. ಈ ವಟವೃಕ್ಷ ಅಸಾಮಾನ್ಯವಾದ ವೃಕ್ಷ, ಸಾವಿಲ್ಲದ ವೃಕ್ಷ, ಸನಾತನ ಧರ್ಮದ ಸಂಕೇತದಂತೆ ಇರುವಂಥ ವೃಕ್ಷ. ಪಂಚವಟಿಗಳಲ್ಲಿ ಮೊದಲನೇದೇ ವಟವೃಕ್ಷ. ವಟ, ಅಶ್ವತ್ಥ, ಅಶೋಕ, ಆಮಲಕ ಅಂದರೆ ನೆಲ್ಲಿಕಾಯಿ, ಮತ್ತು ಇದು ವಟ, ಅಶ್ವತ್ಥ, ಆಮಲಕ, ಅಶೋಕ, ಆಮೇಲೆ ಮತ್ತೊಂದು ವಿಶಿಷ್ಟವಾದಂಥ ವೃಕ್ಷ ಇದೆ ಪಂಚವಟಿಗಳಲ್ಲಿ ಬರ್ತಕ್ಕಂಥದ್ದು. ಕೆಲವರು ತುಳಸಿ ಅಂತ ಹೇಳ್ತಾರೆ, ತುಳಸಿ ಅಲ್ಲ, ಧಾತ್ರಿ ನೆಲ್ಲಿಕಾಯಿ ಮರ ಅದು ಹೌದು. ಅದಾದ ಮೇಲೆ ಬಿಲ್ವವನ್ನು ಹೇಳ್ತಾರೆ. ಬಿಲ್ವ ಶಿವನಿಗೆ ಪ್ರಿಯವಾದದ್ದು. ಕೆಲವರು ತತ್ಸ್ಥಾನದಲ್ಲಿ ಕದಂಬವನ್ನು ಅಥವಾ ಶಮಿಯನ್ನು ಕೂಡ ಹೇಳ್ತಾರೆ. ಪಂಚವಟಿ ಯಾವುದು ಅನ್ನೋದೇ ದೊಡ್ಡ ಚರ್ಚೆ ಉಂಟು. ಸಾಮಾನ್ಯವಾಗಿ ಪ್ರಸಿದ್ಧಿ ಇರತಕ್ಕಂಥದ್ದು ವಟ, ಅಶ್ವತ್ಥ, ಬಿಲ್ವ, ಆಮಲಕ, ಅಶೋಕ ಅಂತಕ್ಕಂಥದ್ದು. ಈ ವಟವೃಕ್ಷದ ಸಂಕೇತ ಸಾವಿತ್ರಿ ಅಂತ ಮಾಡಿಕೊಂಡು ಅಲ್ಲಿ ಬುಡದಲ್ಲಿ ಪೂಜೆಯನ್ನು ಮಾಡಬೇಕು ಮತ್ತು ಅಲ್ಲಿ ನೀರನ್ನು ಚಿಮುಕಿಸಿ ಕಲಶ ಸ್ಥಾಪನೆ ಮಾಡಿ ಸಾವಿತ್ರಿಯ ಆರಾಧನೆಯನ್ನು ಮಾಡಬೇಕು. ಪಂಚೋಪಚಾರ ಅಥವಾ ಷೋಡಶೋಪಚಾರ ಪೂಜೆಯನ್ನು ಮಾಡಿ ಮತ್ತೆ ತನಗೆ ಅವೈಧವ್ಯ ಬರಲಿ, ಎಂದಿಗೂ ತನ್ನ ಪತಿ ತನ್ನನ್ನು ಬಿಟ್ಟು ದೂರ ಹೋಗುವ, ತನ್ನೆದುರಿಗೆ ತಾನು ಅವನು ಸಾಯುವಂಥ ಯಾವ ಪರಿಸ್ಥಿತಿಯೂ ಬೇಡ ಅಂತೆಲ್ಲ ಸಂಕಲ್ಪ ಮಾಡಿ ತನ್ಮೂಲಕವಾಗಿ ಪೂಜೆ ಮಾಡುವುದು ಆಗುತ್ತದೆ. ಆಮೇಲೆ ಆ ಒಂದು ವಟವೃಕ್ಷಕ್ಕೆ ಪೂಜೆ ಮಾಡುವಾಗ ಅದಕ್ಕೆ ದೋರಗ್ರಂಥಿಯನ್ನು, ನೂಲನ್ನು, ಮಂಗಲಾತ್ಮಕವಾದ ಹರಿದ್ರಾಚೂರ್ಣ ಮಿಶ್ರಿತವಾದ ನೂಲನ್ನು ಕಟ್ಟಿರ್ತಾರೆ. ಆ ನೂಲನ್ನು ಶೇಷವಾಗಿ ತೆಗೆದುಕೊಂಡು ಕೊರಳಲ್ಲಿ ಧಾರಣ ಮಾಡಿಕೊಳ್ಳೋದು ಅಂತ. ಆಗ ಈ ಸಾವಿತ್ರುಪಾಖ್ಯಾನದ ಪಾರಾಯಣವನ್ನು ಕೂಡ ಮಾಡ್ತಾರೆ. ದೇಶ ಭಾಷೆಯಲ್ಲಾದರೂ ಆಗುತ್ತೆ, ವ್ಯಾಸ ಭಾರತದಲ್ಲಿ ಆದರೂ ಆಗುತ್ತದೆ, ಸಂಸ್ಕೃತ ಪ್ರಾಕೃತಾದಿಗಳಲ್ಲಿ ಉಂಟು. ಆ ಕಥೆಯನ್ನು ಹೇಳುವಾಗ ಅದು
ಭವಿಷ್ಯ ಪುರಾಣದಲ್ಲಿ ಕೂಡ ಇದು ಪ್ರಸ್ತಾವ ಬರುತ್ತದೆ, ವಟಸಾವಿತ್ರಿ ವ್ರತ. ಆ ಕಥೆಯನ್ನು ಓದುವಾಗ ಸಾವಿತ್ರಿ ತನ್ನ ಗಂಡನ ಸಾವಿನ ತಕ್ಷಣವೇನೆ ಯಮ ತೆಗೆದುಕೊಂಡು ಹೋದಾಗ ಯಮನನ್ನೇ ಹಿಂಬಾಲಿಸಿಕೊಂಡು ಹೋದಳು ಅನ್ನುವ ಘಟ್ಟ ಬಂದಾಗ ತಕ್ಷಣವೇನೆ ಅದನ್ನು ಕೇಳ್ತಾ ಇರತಕ್ಕಂಥ ಸ್ತ್ರೀಯರೆಲ್ಲರೂ ತಮ್ಮ ಸೆರಗಿನಲ್ಲಿ ಈ ಮಾಂಗಲಿಕ ದ್ರವ್ಯಗಳು ಅಂತ ಯಾವುದುಂಟು, ಅರಿಶಿನ, ಕುಂಕುಮ, ಬಳೆ ಇತ್ಯಾದಿಗಳನ್ನು ಸೆರಗಿನಲ್ಲಿ ಗಂಟು ಹಾಕಿ ಇಟ್ಕೊಳ್ತಾರೆ. ಅಂದರೆ ಸಾವಿತ್ರಿಗೆ ಒಂದು ಕ್ಷಣಕಾಲದಲ್ಲಿ ಆದರೂ ವೈದವ್ಯ ಬಂದು ಹೋದಂತೆ ಆಯ್ತಲ್ಲ, ಅದು ಬರಬಾರದು, ತಮಗೆ ಸೆರಗಿನಲ್ಲಿ ಗಂಟು ಹಾಕಿ ಇಟ್ಕೊಳ್ತೀವಿ ಅಂತಕ್ಕಂಥದ್ದು. ಈ ಸ್ವಾರಸ್ಯಗಳು ತುಂಬ ತುಂಬ ಸುಂದರವಾದದ್ದು ಅಂತ ಅನಿಸುತ್ತದೆ. ಈ ಭಾವಗಳು ಬಹಳ ದೊಡ್ಡದಾದದ್ದು. ನಾನು ಉತ್ತರ ಕನ್ನಡದ ಹಬ್ಬದ ವಿಷಯ ಎಲ್ಲ ಹೇಳ್ತಾ ಇದ್ನಲ್ಲ, ಅಲ್ಲಿ ಎಷ್ಟೆಲ್ಲ ಉಂಟು ಅಂತಂದರೆ ಮಾರ್ಗಶೀರ್ಷ ಮಾಸದಲ್ಲಿ ಹೊಚ್ಚಲ ಹುಣ್ಣಿಮೆ ಅಂತ ಕರೀತಾರೆ. ಅದನ್ನು ನಾನು ಹೇಳೋದು ಮರ್ತೆ ಅನಿಸುತ್ತೆ. ಮಾರ್ಗಶೀರ್ಷ ಮಾಸದಲ್ಲಿ ಹೊಸ್ತಿಲ ಹುಣ್ಣಿಮೆ ಅಥವಾ ಹೊಚ್ಚಲ ಹುಣ್ಣಿಮೆ ಅಂತ ಹೇಳ್ತಾರೆ. ಹೊಸ್ತಿಲ ಹುಣ್ಣಿಮೆ, ಹೊಸಲು ಹುಣ್ಣಿಮೆ ಅಂತ ಯಾಕೆ ಅಂತಂದರೆ, ಸಾಮಾನ್ಯವಾಗಿ ನಮ್ಮಲ್ಲಿ ವಿವಾಹಾದಿಗಳನ್ನೆಲ್ಲ ಮಾಡುವಾಗ ಕೆಲವು ಮಾಸಗಳು ಪ್ರಶಸ್ತ ಅಂತ ಹೇಳ್ತಾರೆ. ಅಲ್ಲಿ ಕಾರ್ತಿಕ ಮಾಸ ಪ್ರಶಸ್ತ ಅಂತ ಬರ್ತದೆ. ಮಾಘಾದಿ ಪಂಚಕ ಪ್ರಸಿದ್ಧ. ಮಾಘ, ಫಾಲ್ಗುಣ, ಚೈತ್ರ, ವೈಶಾಖ, ಜ್ಯೇಷ್ಠ. ಆಮೇಲೆ ಆಷಾಢದಿಂದ ಇಲ್ಲ, ಕಾರಣ ಮಳೆ ಇತ್ಯಾದಿಗಳ ತೊಂದರೆ ಅಂತ. ಅದಾದ ಮೇಲೆ ಕಾರ್ತಿಕ. ಹಾಗಾಗಿ ಕಾರ್ತಿಕ ಮಾಸ ಆದಮೇಲೆ ಮನೆಗೆ ಸೊಸೆ ಬರ್ತಾಳೆ. ಬರುವಾಗ ಹೊಸಲು ಪೂಜೆ ಮಾಡ್ತಾಳೆ. ಹೊಸಲು ಪೂಜೆ ಮಾಡಿಬಿಟ್ಟು ಹೋಗಬೇಕು. ಅಲ್ಲಿಗೆ ಒಂದು ಮೊಳೆಯನ್ನು ಹೊಡೆಯೋದುಂಟು. ಅಂದರೆ ನಾನು ಈ ಮನೆಗೆ ಸೊಸೆ ಅಂತ ರಿಜಿಸ್ಟರ್ ಮಾಡಿದ್ದೀನಿ ಅಂತ. ಉತ್ತರ ಕರ್ನಾಟಕದಲ್ಲೆಲ್ಲ ಗಾದಿಯಂತೆ ಜಗಳ ಆಡುವಾಗ, ಏನವ್ವಾ ನಾನೇ ಕಮ್ಮಿ ಇಲ್ಲದಾಕಿ ನಾನು ಈ ಹೊಸಲಿಗೆ ಮೊಳೆ ಹೊಡೆದು ಬಂದೀನಿ ಒಳಗೆ ಅಂತಂತಾರೆ. ಅಂದರೆ ನಾನು ಈ ಮನೆಗೆ ಸೊಸೆ, ನಿಂತರ ನಾನು ಒಬ್ಬ ಸೊಸೆನೇ ಅಂತ ವಾರಗಿತ್ತಿಯರು ಜಗಳ ಆಡ್ಕೊಳ್ಳುವಾಗ ಇಲ್ಲಿ ಹಕ್ಕು ನನಗೂ ಉಂಟು. ಐ ಹ್ಯಾವ್ ರಿಜಿಸ್ಟರ್ಡ್ ಮೈ ಅಫಿಷಿಯಲ್ ಎಂಟ್ರನ್ಸ್, ಮೈ ಅಫಿಷಿಯಲ್ ಎಕ್ಸಿಸ್ಟೆನ್ಸ್ ಈಸ್ ವೆಲ್ ರಿಜಿಸ್ಟರ್ಡ್ ಅಂತ ಮೊಳೆ ಹೊಡೆದು ಬಂದಿದ್ದೀನಿ, ಅಷ್ಟು ಪ್ರೂಫ್ ಅಂತನ್ನುವಂಥದ್ದು ಇದೆಯಲ್ಲ. ಈ ರೀತಿಯಾದ ಸ್ವಾರಸ್ಯಗಳು ಒಳ್ಳೆ ಕುಮಾರವ್ಯಾಸನ ಕಾವ್ಯದ ಗಾದೆ ಮಾತಿನ ತರಹ ಕಾಣಿಸುತ್ತೆ. ನನಗೆ ಇವತ್ತು ಬೆಳಗ್ಗೆ ನನ್ನ ಸ್ನೇಹಿತ, ಉತ್ತರ ಕರ್ನಾಟಕದ ಸ್ನೇಹಿತ ವಿವೇಕಾನಂದ ಅಂತ, ಆತನ ಮೂಲಕವಾಗಿ ಇದನ್ನು ಚರ್ಚೆ ಮಾಡಿ ತಿಳ್ಕೊಳ್ತಾ ಇದ್ದೆ. ಏಕೆಂದರೆ ನಮಗೆ ಎಷ್ಟೋ ಗೊತ್ತಿಲ್ಲದೆ ಇರತಕ್ಕಂಥದ್ದು ಪ್ರಾಂತೀಯವಾದ ಆಚರಣೆಗಳಲ್ಲಿ ಇರುತ್ತವೆ. ಅದರೊಳಗೂ ಬೆಂಗಳೂರಿನಂಥ ಜಾಗದಲ್ಲಿದ್ದವರಿಗೆ ಟೇಸ್ಟ್ಲೆಸ್, ಕಲರ್ಲೆಸ್, ಓಡರ್ಲೆಸ್ ಅಂತ ಆ ಸ್ಥಿತಿ ಬಂದುಬಿಟ್ಟಿರುತ್ತೆ. ಕಾಸ್ಮೋಪಾಲಿಟನ್ ಅಂತಂದರೆ ಏನು? ಯಾವುದೇ ಸ್ವಾರಸ್ಯ ಇಲ್ಲದ್ದು ಅಂತ ಅರ್ಥ. ಅವರುಗಳಿಗೆ ಆ ನೆಲದ ಬದುಕು ಇನ್ನೂ ಹಸಿಯಾಗಿರುತ್ತದೆ, ಅದರಿಂದ ಗೊತ್ತಿರುತ್ತದೆ ಅಂತ ಎಷ್ಟೋ ವಿವರಗಳನ್ನು ಆತ ಹೇಳಿದರು. ಹೀಗಾಗಿ ಆ ದೃಷ್ಟಿಯಿಂದ ಸೆರಗಿನಲ್ಲಿ ಮಂಗಳ ದ್ರವ್ಯಗಳನ್ನು, ಅರಿಶಿನ ಕುಂಕುಮಗಳನ್ನು ಗಂಟು ಹಾಕಿ ಇಟ್ಕೊಳ್ತೀವಿ, ನಮಗದು ಮುಖ್ಯ ಅನ್ನುವ ಭಾವ ಇದೆಯಲ್ಲ, ಅದು ತುಂಬ ದೊಡ್ಡದು. ಇವೇನು ದೊಡ್ಡ ಲಕ್ಷಣ ಅಲ್ಲ. ಮತ್ತೊಂದು ಅದೇನೇ ಇರಬಹುದು, ಆದರೆ ನಾವು ಯಾವುದಕ್ಕೆ ಬೆಲೆ ಕೊಡ್ತೀವೋ ಅದನ್ನು ಜೋಪಾನವಾಗಿ ಕಾಯ್ದುಕೊಳ್ತೀವಿ ಎನ್ನುವ ಮೌಲ್ಯ ಅಂತೂ ತುಂಬ ತುಂಬ ವಿಶಿಷ್ಟವಾದದ್ದು ಅಂತ ಅನಿಸುತ್ತೆ. ನಾವು ಬದುಕಿಗೆ ದೊಡ್ಡದು ಅಂತ ಭಾವಿಸಿದ್ದನ್ನು ನಾವು ಕಾಯ್ದುಕೊಳ್ಬೇಕು. ಯಾವುದೇ ಇರಬಹುದು, ಅದನ್ನು ಕಾಯ್ದುಕೊಳ್ಬೇಕು. ನಾಟ್ ಎಟ್ ದಿ ಕಾಸ್ಟ್ ಆಫ್ ಅದರ್ಸ್. ನಾವು ನಮ್ಮದಾಗಿ ಜೋಪಾನ ಮಾಡಿಕೊಳ್ಳಬೇಕು ಅನ್ನುವುದು ಕಾಣಿಸುತ್ತದೆ. ತಮಿಳುನಾಡಿನಲ್ಲಿ ಇದನ್ನು ಶರಡು ಪಂಡಿಗೆ ಅಂತ ಕರೀತಾರೆ. ಶರಡು ಅಂತಂದರೆ ದೂರಗ್ರಂಥಿ ಸೂತ್ರ. ಆ ಸಾವಿತ್ರಿಯ ಸಂಕೇತವಾದ ವಟವೃಕ್ಷಕ್ಕೆ ಕಟ್ಟಿದ ದೂರಗ್ರಂಥಿಯನ್ನು, ಶೇಷವನ್ನು ಉಳಿಸಿಕೊಂಡು ಅದನ್ನು ಆರಾಧನೆ ಮಾಡತಕ್ಕಂಥ ಸುಮಂಗಲೆಯರು ತಮ್ಮ ಕೊರಳಿಗೆ ಕಟ್ಟಿಕೊಳ್ತಾರೆ. ಅದು ಮಾಂಗಲ್ಯದಂತೆ ಹಳದಿಯ ನೂಲು. ವಸ್ತುತಃ ಮಾಂಗಲ್ಯ ಮೊದಲು ಅಂಥದ್ದೇ ಆಗಿದ್ದು ಅಂತ ಅನಿಸುತ್ತೆ. ಕೇವಲ ಒಂದು ನೂಲು. ವಸ್ತುತಃ ಅದು ಯಜ್ಞೋಪವೀತವೇ, ಮತ್ತಿನ್ನೇನೂ ಅಲ್ಲ. ಆ ಯಜ್ಞೋಪವೀತದಂಥದ್ದು ನೂಲು. ಆ ನೂಲನ್ನು ಕಟ್ಟಿಕೊಳ್ತಾ ಇದ್ರು. ಅದನ್ನು ಮಾಂಗಲ್ಯದ ಜೊತೆಗೆ ಮತ್ತೊಂದು ಮಾಂಗಲ್ಯ ಅನ್ನುವಂತೆ. ಅಂದರೆ ಸಾವಿತ್ರಿ ಹೇಗೆ ತನ್ನ ಪತಿಯನ್ನು ಉಳಿಸಿಕೊಂಡ್ಲೋ ಆ ದಿವಸ ಒಂದು ಮಾಂಗಲ್ಯ ತಾವು ಕಟ್ಟಿಕೊಳ್ತಾ ಇದ್ದೀವಿ ಅನ್ನುವಂತೆ. ಹೀಗಾಗಿ ಅದನ್ನು ಸೌಭಾಗ್ಯ ಚತುರ್ದಶಿ ಅಂತ ಕೂಡ ಹೇಳುವುದನ್ನು ನೋಡ್ತೀವಿ. ಮತ್ತು ಯಮ, ನಾರದ ಇಬ್ಬರಿಗೂ ಕೂಡ ಪೂಜೆ ಮಾಡುವಂಥದ್ದಾಗುತ್ತದೆ. ಯಮನಿಗೆ ಆಕೆ ಪೂಜೆ ಗೊತ್ತೇ ಇದೆ. ಅವನು ಸಾವಿತ್ರಿಯನ್ನು ಕನಿಕರಿಸಿ ಆಕೆಯ ಪಾತಿವ್ರತ್ಯವನ್ನು, ದೀಕ್ಷೆಯನ್ನು, ಧೈರ್ಯವನ್ನು ಮೆಚ್ಚಿ ಅನುಗ್ರಹ ಮಾಡಿದ ಅಂತ. ನಾರದರಿಗೆ ಯಾಕೆ ಅಂದರೆ ಮೃತ್ಯು ಬರುತ್ತದೆ ಅಂತ ಮೊದಲು ಎಚ್ಚರಿಸಿ ಅವಳನ್ನು, ಇಲ್ಲಮ್ಮ ನೀನು ಗಂಡನಿಗೆ ಸಾವು ಬರುತ್ತೆ ಅಂತ ಗೊತ್ತಾದರೂ ಈ ಧೈರ್ಯದಿಂದ ಮದುವೆ ಮಾಡಿಕೊಳ್ತಾ ಇದೆಯಾ, ನಿನಗೆ ಒಳ್ಳೆಯದಾಗುತ್ತದೆ ಅಂತ ಅಭ್ಯುದಯಕ್ಕೆ ಆಶೀರ್ವಾದ ಮಾಡಿದರು ಅಂತ ಉಂಟಲ್ಲ. ಹೀಗಾಗಿ ಒಬ್ಬ ದಿಕ್ಪಾಲಕರನ್ನು, ಒಬ್ಬ ದೇವರ್ಷಿಯನ್ನು ಇಬ್ಬರನ್ನೂ ಪೂಜೆ ಮಾಡುವಂಥದ್ದು ತುಂಬ ಹೃದಯವಾದ ಭಾವ ಅಂತ ಅನಿಸುತ್ತೆ. ಆಮೇಲೆ ವಾಯನದಾನ ಇತ್ಯಾದಿಗಳು ಉಂಟು. ಅಂದರೆ ಪ್ರತಿಯೊಂದು ಹಬ್ಬದಲ್ಲಿಯೂ ನಮ್ಮಲ್ಲಿ ಬರುವುದು ಈ ದಾನ, ಸ್ವೀಕರಣ, ಪ್ರತಿಗ್ರಹಣ ಇತ್ಯಾದಿಗಳು. ಹಾಗಂತ ಯಾವ್ಯಾವ ದಾನವನ್ನು ಎಲ್ಲರೂ ತೆಗೆದುಕೊಳ್ಳುವಂಥದ್ದು ಅಂತ ಅಲ್ಲ.
ವಿಷ್ಣು ಭಟಜಿ ಗೋಡ್ಸೆ ಅಂತ ಮಹಾರಾಷ್ಟ್ರದ ಒಬ್ಬ ವ್ಯಕ್ತಿ 1857 ಆಸುಪಾಸಿನಲ್ಲಿ ಉತ್ತರ ಭಾರತದ ಸಿಪಾಯಿ ದಂಗೆ ಕಾಲದಲ್ಲಿ ಓಡಾಡಿದ್ದು ದಾಖಲೆ ಆಗಿದೆ. ಅದು ಮರಾಠಿ ಭಾಷೆಯಲ್ಲಿ ಮಾಝಾ ಪ್ರವಾಸ ಅಂತಲೇ ಒಂದು ಗ್ರಂಥ. ಈಚೆಗೆ ನಾನು ಅದನ್ನು ಓದಿದೆ ಕೂಡ. ಬಹಳ ಹಿಂದೆ ಕಸ್ತೂರಿಯಲ್ಲಿ ಒಂದು ಸಂಗ್ರಹ ರೂಪದಲ್ಲಿ ಬಂದಿತ್ತು, ಸಮರದಲ್ಲಿ ಸಂಚಾರಿ ಅಂತ. ಅದನ್ನು ಎಷ್ಟೆಷ್ಟೋ ವರ್ಷ ಓದಿದ ಮೇಲೆ ಇದು ಮೂಲ ಓದಬೇಕು ಅಂತಿತ್ತು. ಮೂಲ ಓದುವ ಅವಕಾಶ ಈಚೆಗೆ ಬಂತು. ಅದು ಕನ್ನಡದಲ್ಲಿ ಪೂರ್ಣವಾಗಿ ಅನುವಾದವಾಗಿದೆಯಂತೆ, ನನಗೆ ಅದು ಸಿಕ್ಕಿಲ್ಲ. ಇಂಗ್ಲಿಷ್ನ ಅನುವಾದವನ್ನು ಗಮನಿಸುವುದಾಯಿತು. ಅಲ್ಲಿ ಆತ ಒಂದು ಕಡೆ ಬರೀತಾರೆ, ಅದು ಧಾರಾನಗರದಲ್ಲಿ ಒಬ್ಬ ಮಹಾರಾಜ ತೀರ್ಕೊಂಡಿದ್ದಾನೆ ಅಂತ ಆತನ ಪತ್ನಿ ಲಕ್ಷಗಟ್ಟಲೆ ದಾನ ಮಾಡ್ತಾ ಇದ್ದಾಗ ಈ ವಿಷ್ಣು ಭಟ ಗೋಡ್ಸೆ ತನ್ನ ಕುಟುಂಬದ ಸಾಲ ತೀರಿಸಬೇಕು, ಅದಕ್ಕೆಲ್ಲರೂ ದಾನ ದಕ್ಷಿಣೆ ಸಿಗುತ್ತಾ ಅಂತ ಹೊರಟಿದ್ದವನು ತನ್ನ ಚಿಕ್ಕಪ್ಪರ ಜೊತೆ. ಆದರೆ ಆ ದಾನ ತಗೊಳಕ್ಕೆ ಅವನು ಹೋಗಲ್ಲ. ಅವನು ಹೇಳ್ತಾನೆ, ನಾವು ಯಾವುದೇ ಒಂದು ದುರ್ದಾನವನ್ನು ತೆಗೆದುಕೊಳ್ಳೋದಿಲ್ಲ ಅಂತ. ಅಂದರೆ ಈ ಸಾವಿನ ಬಳಿಕ ಎಲ್ಲ ಆ ಸತ್ತವನ ಪಾಪ ಪರಿಹಾರಕ್ಕೆ ಅಂತ ಕೊಡುವಂಥ ದಾನ ನಾವು ತಗೊಳ್ಳಲ್ಲ ಅಂತ. ಅದಕ್ಕೆ ಆನೆಗಳನ್ನು, ಬಂಗಾರವನ್ನು, ವಜ್ರ ವೈಡೂರ್ಯಗಳನ್ನು, ಷೋಡಶ ಮಹಾದಾನಗಳನ್ನೆಲ್ಲ ಮಾಡ್ತಾ ಇರ್ತಾಳೆ ಮಹಾರಾಣಿ. ಆಗ ತಗೊಳ್ಳೋಕ್ಕೆ ಹೋದಂಥ ಬ್ರಾಹ್ಮಣನ ಹೊರಗೆ ಬಂದ ಮೇಲೆ, ಕೋಟೆಯಿಂದ ಹೊರಗೆ ಬಂದ ಮೇಲೆ ಊರಿನ ಬ್ರಾಹ್ಮಣರೆಲ್ಲ ಸಗಣಿ ಹೊಡೆದು ಗೇಲಿ ಮಾಡಿದ್ರು ಅಂತ ಬರುತ್ತೆ. ಅಂದರೆ ದುರ್ದಾನ ದುರಾಸೆಗೆ ತಗೊಂಡಿದೆಯಾ, ಇದನ್ನು ಬೇರೆಯವ್ರಿಗೆ ಹಂಚಿಕೊಡಬೇಕು, ಇಡೀ ಸಮಾಜಕ್ಕೆ ಕೊಡಬೇಕು. ಷೋಡಶ ಮಹಾದಾನಗಳದನ್ನು ತಗೊಂಡ್ರೆ ತಾನು ಉಳಿಸ್ಕೊಳ್ಬಾರ್ದು, ಇಡೀ ಸಮಾಜಕ್ಕೆ ವಿತರಣೆ ಮಾಡಬೇಕು, ಇನ್ಯಾವುದಾದ್ರೂ ದೊಡ್ಡ ಯಜ್ಞಕ್ಕೆ ಸಂಕಲ್ಪ ಮಾಡಬೇಕು ಅಂತ ಹೀಗೆಲ್ಲ ಉಂಟು. ಅಥವಾ ಶತಕೋಟಿ ಪ್ರವಿಸ್ತರವಾಗಿ ಜಪಾದಿಗಳನ್ನು ಮಾಡಬೇಕು, ಜಪ ಹೋಮ ತರ್ಪಣಾದಿಗಳ ಮೂಲಕವಾಗಿ ಪಾಪ ಪ್ರಾಯಶ್ಚಿತ್ತ ಮಾಡಿಕೊಳ್ಬೇಕು ಅಂತ. ಏಕೆಂದರೆ ಬ್ರಾಹ್ಮಣ ಅಂದರೆ ದಕ್ಷಿಣ ತೊಗೊಂಡು ತಿಂದು ತೇಗದ ಪ್ರೀಸ್ಟ್ ಕ್ರಾಫ್ಟ್ ಅಂತ ಈಚೆಗೆ ಒಂದು ಕೋಲಾಹಲ ಆಗಿದೆಯಲ್ಲ, ಅದನ್ನು ಒಂದು 150 ವರ್ಷಗಳ ಹಿಂದೆ ಎಷ್ಟು ಕಂಟೆಂಪ್ಷಿಯಸ್ ಆಗಿ ನೋಡ್ತಾ ಇದ್ರು ಅನ್ನೋದರ ದಾಖಲೆ ಅಲ್ಲಿ ಕಾಣಿಸುತ್ತೆ. ಅಲ್ಲ, ಮಹಾರಾಣಿ ಹತ್ರ ಕಾಲಿಗೆ ಬೀಳಿಸ್ಕೊಂಡು ನಮಸ್ಕಾರ ಮಾಡಿಸ್ಕೊಂಡು ಅಷ್ಟೈಶ್ವರ್ಯಗಳನ್ನು ತಗೊಂಡು ಬಂದಂಥ ಬ್ರಾಹ್ಮಣನಿಗೆ ಆ ಊರಿನ ಬ್ರಾಹ್ಮಣರು ಇದು ದುರ್ದಾನ ನೀನು ತಗೊಂಡಿದೆಯಾ ಅಂತ, ಬೇರೆ ಬ್ರಾಹ್ಮಣರು ಸುಮಾರು ಒಂದು 7-8 ಸಾವಿರ ಜನ ಇದ್ದಂತೆ ಸಗಣಿಲಿ ಹೊಡೆದ್ರು ಎಲ್ಲ ದುರ್ದಾನ ತಗೊಂಡವ್ರನ್ನ ಅಂತ ಬರೀತಾನೆ. ಇದು ನಮಗೆ ಎಚ್ಚರಿಕೆಯ ಪಾಠವಾಗುತ್ತದೆ. ಹಾಗಾಗಿ ಯಾರು ಅರ್ಹರಾದವರು ಅವರಿಗೆ ಯಾವ ಮಿತದಲ್ಲಿ ಕೊಡಬೇಕು ಆ ಕೊಟ್ಟು ಅವರೂ ಅದನ್ನು ಸಮಾಜಮುಖಿಯಾಗಿ ವಿತರಣೆ ಮಾಡಬೇಕು ಅನ್ನುವಂಥ ಅಂಶಗಳನ್ನೆಲ್ಲ ನಾವಿಲ್ಲಿ ಕಾಣ್ತೀವಿ. ಆ ರೀತಿಯಲ್ಲಿ ವಟಸಾವಿತ್ರಿ ವ್ರತ ನಮಗೆ ತುಂಬ ಸ್ಮರಣೀಯವಾಗಿ ಕಾಣಿಸಿಕೊಳ್ಳುತ್ತದೆ. ಅದಾದ ಮೇಲೆ ನಾವು ಜ್ಯೇಷ್ಠ ಮಾಸದಲ್ಲಿ ಮತ್ತೊಂದು ಹಬ್ಬ, ಅದು ವಟಸಾವಿತ್ರಿಗೆ ಸಂಬಂಧಪಟ್ಟಿದ್ದು, ಬಹುಲ ಚತುರ್ದಶಿ ಎಂದು ಬರುತ್ತದೆ. ಬಂಗಾಳದಲ್ಲಿ ನಡೆಯುತ್ತದೆ. ಇದೇ ರೀತಿಯಾಗಿ ನಡೆಯತಕ್ಕಂಥದ್ದು. ಅದನ್ನು ಅವಿಧವಾಕರಣ ಚತುರ್ದಶಿ ಅಂತ ಕೂಡ ಹೇಳ್ತಾರೆ. ಅದಾದ ಮೇಲೆ ಆಷಾಢ ಮಾಸಕ್ಕೆ ನಾವು ಬರ್ತೀವಿ. ಆಷಾಢ ಮಾಸ ಯಾವ ಪೂರ್ವಾಷಾಢ ಉತ್ತರಾಷಾಢದ ಪೂರ್ಣಿಮೆಯಲ್ಲಿ ಬರುವಂಥದ್ದಾಗಿರುವಂಥದ್ದು, ಮಳೆಗೆ ಪ್ರಸಿದ್ಧವಾದದ್ದು. ಅದನ್ನು ಆಡಿ ಅಂತಲೇ ಹೇಳ್ತಾರೆ ತಮಿಳಿನಲ್ಲಿ. ಆಟಿ ಅಂತ ನಮ್ಮ ದಕ್ಷಿಣ ಕನ್ನಡದಲ್ಲಿ ಎಲ್ಲ ಅದರ ಅಪಭ್ರಂಶವಾಗಿ ಬಳಕೆಯಲ್ಲಿ ಉಂಟು. ಆಟಿ ಸೋಣ ಅಂತ, ಸಾವನ್ ಅಂತ ಉತ್ತರ ಭಾರತದಲ್ಲಿ ಹೇಳೋದು, ಸೋಣ ಅಂತ ಇಲ್ಲಿ ಆಟಿ ಸೋಣ ಅಂತೆಲ್ಲ ತುಳು ಭಾಷೆಯಲ್ಲಿ ಕೂಡ ಉಂಟು. ಮತ್ತೆ ಮಳೆಗೆ ಬಹಳ ಹೆಸರಾಗಿರ್ತಕ್ಕಂಥದ್ದು. ಈ ಆಷಾಢ ಮಾಸದ ಶುಕ್ಲ ದ್ವಿತೀಯ ದಿವಸ ರಥಯಾತ್ರಾ ನಡೆಯುತ್ತದೆ. ಅದು ಪುರಿ ಜಗನ್ನಾಥ ಕ್ಷೇತ್ರದ ಭವ್ಯವಾದ ದಿವ್ಯವಾದ ಪರಂಪರೆ. ಜಗನ್ನಾಥ ಕ್ಷೇತ್ರವನ್ನು ಕುರಿತು ಹಿಂದೆಯೇ ಒಮ್ಮೆ ಒಂದು ಸ್ವಲ್ಪ ಹೇಳಿದ್ದೆ. ಅದನ್ನು ಒಂದಿಷ್ಟು ಜ್ಞಾಪಕ ಮಾಡಿಕೊಳ್ಳಬೇಕಾದದ್ದು ಕರ್ತವ್ಯ. ವಲ್ಲಭಾಚಾರ್ಯರ ಜನ್ಮ ದಿವಸ ಕೂಡ ಅದು ಹೌದು. ವಲ್ಲಭಾಚಾರ್ಯ ಜಯಂತಿ ಕೂಡ ಆಷಾಢ ಶುಕ್ಲ ದ್ವಿತೀಯ ಅಂದು ಬರುತ್ತದೆ ಅಂತ. ಪುರಿ ಜಗನ್ನಾಥ ಕ್ಷೇತ್ರ ಬಹಳ ಪ್ರಸಿದ್ಧವಾದದ್ದು. ಚಾರ್ಧಾಮ್ ಅಂತ ನಾವು ಏನು ಹೇಳ್ತೀವಿ, ಚತುರ್ಧಾಮ ಅಂತ, ಛೋಟಾಚಾರ್ಧಾಮ್ ಬಡಾಚಾರ್ಧಾಮ್ ಅಂತ 2 ತರಹ ಹೇಳ್ತಾರೆ. ಛೋಟಾಚಾರ್ಧಾಮ್ ಅಂತಂದರೆ ಗಂಗೋತ್ತರಿ, ಯಮುನೋತ್ತರಿ, ಕೇದಾರ, ಬದರಿ ಅಂತ ಹಿಮಾಲಯದ ಮಡಿಲಿನಲ್ಲೇ ಬರತಕ್ಕಂಥವು ಅಂತ. ಬಡಾಚಾರ್ಧಾಮ್ ಅಂತ ಹೇಳೋದಿದ್ರೆ ಕಾಶಿ ವಿಶ್ವೇಶ್ವರ, ದಕ್ಷಿಣದಲ್ಲಿ ರಾಮೇಶ್ವರ, ಪಶ್ಚಿಮದಲ್ಲಿ ದ್ವಾರಕಾಧೀಶ ಮತ್ತು ಪೂರ್ವದಲ್ಲಿ ಜಗನ್ನಾಥ ಅಂತ. ದಕ್ಷಿಣೋತ್ತರವಾಗಿ ಶಿವಕ್ಷೇತ್ರಗಳು, ಪೂರ್ವ ಪಶ್ಚಿಮವಾಗಿ ವಿಷ್ಣು ಕ್ಷೇತ್ರಗಳನ್ನು ಸೇರಿಸಿ ಬಡಾಚಾರ್ಧಾಮ್ ಅಂತ ಮಾಡಿರುವುದು ಗೊತ್ತಾಗುತ್ತದೆ. ಇಲ್ಲಿ 2 ಅಂದರೆ ವಿಷ್ಣು ಕ್ಷೇತ್ರಗಳಲ್ಲಿ ಸಾಕ್ಷಾತ್ ಶಂಕರ ಪೀಠಗಳೇ, ಶಂಕರರೇ ಸ್ಥಾಪನೆ ಮಾಡಿದ್ದು ಅಂತ ಹೇಳುವಂಥ ದ್ವಾರಕಾದ ಕಾಳಿಕಾ ಪೀಠ ಮತ್ತು ಪುರಿಯ ಗೋವರ್ಧನ ಪೀಠ ಅಂತ ಉಂಟು. ಹಾಗಲ್ಲದೆ ಕಾಶಿಯಲ್ಲಿ ಮತ್ತು ರಾಮೇಶ್ವರದಲ್ಲಿ ಶಂಕರ ಪರಂಪರೆ ಇದ್ದೇ ಇದೆ.
ಕಾಶಿಯಲ್ಲಿ ಸಾಕ್ಷಾತ್ತಾಗಿ ಶಂಕರರು ಇದ್ದು ಭಾಷ್ಯ ಪಾಠಗಳನ್ನೂ ಮಾಡಿದರು ಅಂತ ಅನ್ನೋದು ನಮಗೆ ಗೊತ್ತಿದೆ. ಮತ್ತು ಜ್ಯೋತಿರ್ಲಿಂಗ ಸ್ಥಾಪನೆ ದಕ್ಷಿಣದಲ್ಲಿ ಮಾಡಿದ್ದಾರೆ ಅಂತಲೂ ಪ್ರತೀತಿ ಉಂಟು. ಹೀಗೆ ಶಂಕರಾದಿ ಆಚಾರ್ಯರುಗಳಿಂದ ಸಂಭಾವಿತವಾದದ್ದು. ಮತ್ತು ಅನೇಕ ಆಚಾರ್ಯರುಗಳು ಎಲ್ಲರೂ ಈ ಎಲ್ಲ ದಿವ್ಯ ಕ್ಷೇತ್ರಗಳನ್ನು ಸಂಚಾರ ಮಾಡಿಯೇ ಇದ್ದಾರೆ. ನಾನು ಹಿಂದೆಯೂ ಹೇಳಿದ್ದೆ, ನಮ್ಮಲ್ಲಿ ದಿವ್ಯ ಕ್ಷೇತ್ರಗಳು ಅಂತ ಯಾವುದಿವೆ ಅವು ರಾಜರುಗಳು ಮಾಡಿದ್ದಲ್ಲ, ಪ್ರಜೆಗಳು ಮಾಡಿದ್ದು. ಯಾವ ಕ್ಷೇತ್ರಗಳೇ ಆಗಲಿ ಮೊದಲಿನಿಂದ ಚಿರಂತನವಾಗಿ ಇತಿಹಾಸ ಪೂರ್ವ ಕಾಲದಿಂದಲೂ ಆರಾಧ್ಯವಾಗಿ ಗೌರವನೀಯವಾಗಿ ಬಂದದ್ದೇ ಆಮೇಲೆ ರಾಜರುಗಳಿಗೂ ಕೂಡ ಮಾನ್ಯವಾಗಿದ್ದು. ಅವೇ ಇವತ್ತಿಗೂ ಉಳಿದಿರೋದು. ಲಿವಿಂಗ್ ಸಿಟೀಸ್ ಅಂತ ಏನಿವೆ, ಲಿವಿಂಗ್ ಟೆಂಪಲ್ಸ್ ಅಂತ ಯಾವುದನ್ನು ನಾವು ಕರಿತೀವಿ, ಜೀವನ್ ನಗರ, ಜೀವದ್ ದೇವಸ್ಥಾನ ಅಂತ, ಅದು ಈ ರೀತಿಯಾದದ್ದು. ಹಾಗಲ್ಲದೆ ಯಾವುದೋ ಒಬ್ಬ ರಾಜ ಮಾಡಿರುವಂಥದ್ದು ಎಷ್ಟು ನೂರಾರು ದೇವಸ್ಥಾನಗಳು ಯಾವುದೋ ರಾಜರು, ಸೇನಾಪತಿಗಳು, ಶ್ರೀಮಂತರು ಕಟ್ಟಿರುವುದು ಇವತ್ತು ಶಿಥಿಲವಾಗಿಯೋ ನಷ್ಟವಾಗಿಯೋ ಹೋಗಿವೆ. ಯಾವುದೋ ಒಬ್ಬ ರಾಜ ಮಾಡಿದ್ದನ್ನು ಯಾವುದೋ ಮುಸ್ಲಿಂ ದೊರೆ ಬಂದು ಧ್ವಂಸ ಮಾಡ್ದ, ಇನ್ಯಾವುದೋ ಒಬ್ಬ ಬಂಡುಕೋರ ಬಂದು ನಾಶ ಮಾಡ್ದ ಅಂದರೆ ಮತ್ತೆ ಅದರ ಜೀರ್ಣೋದ್ಧಾರ ಆಗಿದ್ದು ವಿರಳ. ಈಗ ನೋಡಿ, ಕಾಶಿ ಇರ್ಬೋದು, ಮಥುರಾ ಇರ್ಬೋದು, ಸೋಮನಾಥ ಇರ್ಬೋದು, ಈ ಥರ ಪ್ರತಿಯೊಂದು ಕ್ಷೇತ್ರಗಳ ಮೇಲೆ ಎಷ್ಟೆಷ್ಟು ಬಾರಿ ದುಷ್ಟರು ಬಂದು ದಾಳಿ ಮಾಡಿದ್ರು, ಇಸ್ಲಾಮಿನ ದುರ್ದಮ್ಯವಾದಂಥ ದಾಳಿ ನಡೆದ್ರು, ಮತ್ತೆ ಮತ್ತೆ ಅದನ್ನು ಪುನಃ ಕಟ್ಟಿದ್ದಾರೆ. ಬಂದು ಸುಮ್ಮನೆ ಗಜ್ನಿ ಮಹಮ್ಮದ್ ಸೋಮನಾಥವನ್ನು ನಾಶ ಮಾಡ್ದ ಅಂದರೆ 7-8 ಬಾರಿ ಅದನ್ನು ಮತ್ತೆ ಕಟ್ಟಿದರೂ ಕೂಡ ಹೌದು. ಈಚೆಗೂ ಸರ್ದಾರ್ ಪಟೇಲ್ರ ನೇತೃತ್ವದಲ್ಲಿ ಮತ್ತೆ ಕಟ್ಟಿದ್ದೇ ಹೌದು. ಹೀಗಾಗಿ ಅದು ಜನಸಾಮಾನ್ಯರ ದೇವಾಲಯವಾಗಿದ್ದರಿಂದ ಅಲ್ಲಿ ಶ್ರದ್ಧೆ ಇದ್ದಿದ್ದರಿಂದ ಕಟ್ಟಿದ್ದು. ಅದರಿಂದಲೇ ತುಂಬ ಪ್ರಾಚೀನವಾದ ಕಾರಣದಿಂದಲೇ ಮೊದಲಿಗೆ ಆ ದೇವಸ್ಥಾನಗಳು ತುಂಬ ಸರಳವಾಗಿರುತ್ತವೆ. ಮತ್ತು ಅಲ್ಲಿ ಮೂರ್ತಿ ಯಾವುದಿರುತ್ತೆ ಅದು ತುಂಬ ಸರಳವಾಗಿ, ತುಂಬ ನಿಸರ್ಗ ಸಹಜವಾಗಿ ಉದ್ಭವ ಮೂರ್ತಿ ಅಂತ ನಾವು ಹೇಳ್ತೀವಲ್ಲ ಆ ರೀತಿ ಇರ್ತವೆ. ಅಥವಾ ಆ ಮೂರ್ತಿ ಶೈವವೋ ವೈಷ್ಣವವೋ ಮತ್ತೊಂದು ಗೊತ್ತಾಗದಂಥ ಲಕ್ಷಣಗಳನ್ನು ಹೊಂದಿರುತ್ತೆ. ಅಥವಾ ಗೊತ್ತಿದ್ದರೂ ಅದು ಯಾವುದೇ ಸಾಮಾನ್ಯವಾಗಿ ಶಿಲ್ಪಾಗಮಗಳಲ್ಲಿ, ಈ ಶಿಲ್ಪಶಾಸ್ತ್ರ ಗ್ರಂಥಗಳಲ್ಲಿ ನಿರ್ದಿಷ್ಟವಾದ ಲಕ್ಷಣಾನುಸಾರವಾಗಿ ಇರೋದಿಲ್ಲ. ಯಾಕೆಂದರೆ ಇವುಗಳೆಲ್ಲ ಹುಟ್ಟಕ್ಕೆ ಮುಂಚೆ ಹುಟ್ಟಿದ್ದು. ಈ ದೃಷ್ಟಿಯಿಂದ ಕಂಡಾಗ ಆ ಪೀಠಗಳಲ್ಲಿ, ಆ ಕ್ಷೇತ್ರಗಳಲ್ಲಿ ದಿವ್ಯವಾದ ಸಾನ್ನಿಧ್ಯ ಆ ಜನಮಾನಸದ ವಿಶ್ವಾಸದಿಂದ ಬಂದಿರುವಂಥದ್ದು, ನಮ್ಮ ಜಾಣ್ಮೆಯಿಂದ ಕಲಾಕೌಶಲದಿಂದ ಬಂದದ್ದಲ್ಲ. ಆಮೇಲೆ ಸುತ್ತಲೂ ಬೆಳೆದ ದೇವಸ್ಥಾನ, ಉತ್ಸವ ವಿಗ್ರಹಗಳು, ಉತ್ಸವ ಪ್ರಕಾರಗಳು, ಆರಾಧನಾ ಪ್ರಕಾರಗಳಲ್ಲಿ ಸೌಂದರ್ಯ, ಸ್ವಾರಸ್ಯ, ಆಭಿಜಾತ್ಯಗಳೆಲ್ಲ ಬೆಳಕೊಂಡು ಬಂದಿವೆ. ನಮ್ಮ ಯಾವುದೇ ದೊಡ್ಡ ಕ್ಷೇತ್ರ ನೋಡಿ, ಅದು ತಿರುಮಲೆ ವೆಂಕಟರಮಣ, ವೆಂಕಟೇಶ ಅಂತ ಮಹಾರಾಷ್ಟ್ರದವ್ರು ಹೇಳ್ತಾರೆ, ಬಾಳಾಜಿ ಅಂತ ಕರೀತಾರೆ, ಶ್ರೀನಿವಾಸ ಅಂತ ಹೇಳ್ತಾರೆ, ವೆಂಕಟರಮಣ ಅಂತ ಹೇಳ್ತಾರೆ, ವೆಂಕಟತ್ತುಡೆಯನ್ ಅಂತ ಕರೀತಾರೆ, ಬೇಟರಾಯಸ್ವಾಮಿ ಅಂತಾರೆ. ಅದೆಲ್ಲ ಕೂಡ ಆ ವಿಗ್ರಹ ಶಿಲ್ಪಶಾಸ್ತ್ರದಲ್ಲಿ ಯಾವುದು ಲಕ್ಷಣ ಗರ್ಭಿತವಾದ ರೀತಿಯದಲ್ಲ, ತುಂಬ ಸುಂದರವಾದ ವಿಗ್ರಹ. ಅರೆ ಹಾಗಲ್ಲ, ಅಲ್ಲಿ ನೋಡಿದರೆ ವಿಷ್ಣು ಕ್ಷೇತ್ರ ಅಂತ ತೋಳಿನಲ್ಲಿ ನಾಗಾಭರಣ ಇದೆ. ಮತ್ತು ಗಂಡು ದೇವತೆ ಅಂತ ಶುಕ್ರವಾರದ ದಿವಸ ಅಭಿಷೇಕ ಮಾಡಿಸ್ತಾರೆ. ಅನ್ನಮಾಚಾರ್ಯ ಕೃತಿ ಬರುತ್ತಲ್ಲ, ಶುಕ್ರವಾರ ಮುನಾಡು ಅಭಿಷೇಕ ಮೂಸೇಯ ಅಂತ. ಆ ಶುಕ್ರವಾರದ ದಿವಸ ಅಭಿಷೇಕ. ಮತ್ತು ದೇವರಿಗೆ ಉಡಿಸೋದು ಪಂಚೆ ಅಲ್ಲ, ಸೀರೆ. ನಲ್ಲಿ ಸಿಲ್ಕ್ಸ್ ಫ್ಯಾಮಿಲಿನವರೇನೆ ಆ ಸೀರೆಯನ್ನು ನೇಯ್ದು ಕೊಡ್ತಕ್ಕಂಥದ್ದು. ಬಾಲಾ ತ್ರಿಪುರ ಸುಂದರಿ ಅಂತಲೂ ಅದನ್ನು ಹೇಳ್ತಾನೆ. ಅಂದರೆ ಅದು ಶಿವವೋ ವಿಷ್ಣುವೋ ಗೊತ್ತಿಲ್ಲ, ಹಾಗೆ ಸ್ತ್ರೀಯೋ ಪುರುಷನೋ ಗೊತ್ತಿಲ್ಲ. ಅಂದರೆ ಏನರ್ಥ, ನಾವು ಪೆದ್ದುಗಳ ಅಲ್ಲ, ಇವೆಲ್ಲದರ ಸಮಾಹಾರವಾಗಿರ್ತಕ್ಕಂಥ ದಿವ್ಯವಾದ ಮೂರ್ತಿ ಸ್ವರೂಪ ಅದು ಅಂತಲೇ ಗೊತ್ತಿರ್ತಕ್ಕಂಥದ್ದು. ಭಿನ್ನವಾಗಿದೆ ಅಂತ ಹೇಳ್ತಾರೆ. ಗಲ್ಲ, ಅಲ್ಲಿರ್ತಕ್ಕಂಥ ಗಲ್ಲದ ಭಾಗ ಎಗರು ಹೋಗಿದೆ, ಅಲ್ಲಿ ಕರ್ಪೂರ ಖಂಡವನ್ನು ಇಡುತ್ತಾರೆ ಅಂತ. ಶಾಲಿಗ್ರಾಮ ಎಷ್ಟು ಭಿನ್ನವಾದರೂ ನಮಗೆ ಯಾವ ರೀತಿಯಲ್ಲೂ ಅದರಲ್ಲಿ ದೇವ ಸಾನ್ನಿಧ್ಯ ದೂರ ಆಗೋಲ್ಲ. ಅದೇ ರೀತಿಯಲ್ಲೇ ಸಮಗ್ರ ಶಾಲಿಗ್ರಾಮ ಮೂರ್ತಿಮತ್ತಾಗಿರುವಂತೆ ವೆಂಕಟರಮಣ ಕಾಣಿಸ್ತಾನೆ ಎನ್ನುವ ವಿಶ್ವಾಸ. ರಾಮಕೃಷ್ಣ ಪರಮಹಂಸರು ಬಹಳ ಚೆನ್ನಾಗಿ ಆ ವಿಷ್ಣುವಿನ ವಿಗ್ರಹದ ಕಾಲು ಮುರಿದು ಹೋದಾಗ ಏನು ಮಾಡುವುದು ಅಂತ ಒದ್ದಾಡ್ತಾ ಇದ್ದರೆ, ರಾಣಿ ರಾಸಮಣಿ ಮಿಕ್ಕ ಪಂಡಿತರು ಎಲ್ಲರೂ ನಮ್ಮ ರಾಣಿ ರಾಸಮಣಿಯ ಅಳಿಯ ಮಧುರನಾಥನಿಗೆ ಏನಾದರೂ ಕಾಲು ಮುರಿದೋದ್ರೆ ಬಿಸಾಕ್ತಾಳ, ಅವನನ್ನು ಕಾಲು ಸರಿ ಮಾಡಿ ಕೂಡಿಸ್ಕೋತಾಳೆ, ಆ ರೀತಿಯೇ ನಾವು ಇದನ್ನು ಉಳಿಸ್ಕೋಬೇಕು ಅಂತಂದನಂತೆ. ಹಾಗೆ ಆ ರೀತಿಯಲ್ಲಿ ನಮಗೆ ವಿಶ್ವಾಸ ಉಂಟು. ರಾಮಚಂದ್ರಾಯರು, ಪ್ರೊಫೆಸರ್ ಎಸ್ ಕೆ ರಾಮಚಂದ್ರಾಯರು ತಿರುಪತಿ ತಿಮ್ಮಪ್ಪ ಅಂತ ಭವ್ಯವಾದ ಗ್ರಂಥ ಬರೆದಿದ್ದಾರೆ. ಅವರೊಮ್ಮೆ ನನ್ನ ಹತ್ರ ಖಾಸಗಿಯಾಗಿ ಮಾತಾಡ್ತಾ, ಅಲ್ಲಿ ಎಡಗಡೆ ಬಲಗಡೆ ಇರುವಂಥ ಅಭಯಹಸ್ತ, ವರದ ಹಸ್ತ ಯಾವುದಿದೆ, ಅಭಯ ಅಂದರೆ ಮೇಲಕ್ಕೆ ಇಟ್ಕೊಂಡ್ರೆ, ವರದ ಅಂದರೆ ಅದೇ ಪತಾಕಹಸ್ತವನ್ನು ಕೆಳಗಿಟ್ರೆ, ಅಲ್ಲಿ ಮಧ್ಯೆ ಒಂದು ಸೀಳು ಬಂದಿದೆ ತಂದಿದ್ರು. ಮತ್ತು ಆ ಮೂರ್ತಿ ದ್ವಿಬಾಹುವೇ ಚತುರ್ಬಾಹುವೇ ದೊಡ್ಡ ಪ್ರಶ್ನೆ.
ಚತುರ್ಬಾಹು ಲೋಹ ನಿರ್ಮಿತವಾದದ್ದು, ಮೇಲಿನ 2 ಕೈಗಳು, ಮಿಕ್ಕದ್ದೆಲ್ಲ ಕಾಷ್ಠ ನಿರ್ಮಿತವಾದದ್ದು ಅಂತಲೇ ರಾಮಚಂದ್ರರು ಹೇಳಿದರು. ಇಲ್ಲ, ಅದು ಶಿಲಾ ನಿರ್ಮಿತವಾದದ್ದು, ಎಣ್ಣೆ ದಿವ್ಯಮಂಗಳವಾದಂಥ ಪದಾರ್ಥಗಳನ್ನೆಲ್ಲ ಹಾಕಿ ಅದನ್ನು ಗಟ್ಟಿ ಮಾಡಿದ್ದಾರೆ ಅಂತಲೂ ಅಂತಾರೆ. ಅದು ಯಾವುದೇ ಇರಲಿ, ಅದಕ್ಕೆ ಸೌಂದರ್ಯ ಉಂಟು. ಮತ್ತು ಚತುರ್ಬಾಹುಗಳು ಮೂಲ ನಿರ್ಮಿತವೇ ಆಗಿದ್ದಲ್ಲಿಯೂ ಕೂಡ ಆ ಮೇಲಿರ್ತಕ್ಕಂಥ ಶಂಖಚಕ್ರಗಳನ್ನು ಆಮೇಲೆ ರಾಮಾನುಜಾಚಾರ್ಯರು ತಂದಿಟ್ಟರು. ಮುಂಚೆ ಶಿವಲಾಂಛನಗಳಿತ್ತು, ಶೈವಲಾಂಛನ ಇತ್ತು ಅಂತ. ಯಾವುದು ಏನೇ ಇದ್ದರೂ ಭಕ್ತರಿಗೆ, ನಮ್ಮ ಜನಕ್ಕೆ ಯಾವ ತೊಡಕು ತೊಂದರೆಯೂ ಇಲ್ಲ. ನಾನು ತಿರುಪತಿ ದೇವಸ್ಥಾನದ ಬಗ್ಗೆ 10 ಪುಸ್ತಕ ಓದಿದ್ದೀನಿ, ಈ ವಿವಾದಗಳನ್ನೆಲ್ಲ ಕೇಳಿದ್ದೀನಿ. ನಮ್ಮ ಮನೆ ದೇವರು ತುಂಬ ವರ್ಷ ಆಯಿತು ನಾನು ಹೋಗಿ, ಆದರೆ ಯಾವ ಬಾರಿ ಹೋದಾಗಲೂ ಕೂಡ ನನಗೆ ಆನಂದ ನಿಲಯ ಅನ್ನುವ ಗರ್ಭಗೃಹದ ಮುಂದೆ ನಿಂತಾಗ ಆನಂದವೇ ಆಗತಕ್ಕಂಥದ್ದು. ಪೋಂಡಿ ಜರಗಂಡಿ ಅಂತ ಯಾವುದು ಬೈದರೂ ಏನು ಮಾಡಿದ್ರು ಆ ಕ್ಷಣದಲ್ಲಿ ಕಾಣಿಸ್ತಕ್ಕಂಥದ್ದು ದಿವ್ಯಮಂಗಲ ಮೂರ್ತಿ ಚಿನ್ಮಾತ್ರದ್ದೇನೆ ಅಂತನ್ನುವ ಭಾವನೆ. ಯಾಕೆಂದರೆ ತುಂಬ ಜನ ನಂಬಿಕೆಗಳನ್ನೆಲ್ಲ ಹಾಳು ಮಾಡಿಬಿಡಬೇಡಿ ಹೀಗೆ ಹೇಳಿ ಅಂತ. ಪ್ರೀತಿ ಗಟ್ಟಿಯಾಗಿದ್ದರೆ ಏನೂ ಆಗೋದಿಲ್ಲ. ಗೊತ್ತಿರೋಲ್ವೇ, ನಮ್ಮ ಹುಡುಗ ಪರೀಕ್ಷೆನಲ್ಲಿ ಫೇಲ್ ಆಗಿದ್ದಾನೆ, ನಮ್ಮ ಯಜಮಾನ ತರೋ ಸಂಬಳ ನಮಗೆ ಸಾಲದು, ನಾನು ನನ್ನ ಗಂಡನಿಗೆ ತೋರೋಷ್ಟು ರೀತಿ ಚೆನ್ನಾಗಿಲ್ಲ ಅಂತೆಲ್ಲ ಅನಿಸಿದ್ರು ಯಾವ ಹೆಂಡತಿ ಆಗಲಿ, ಯಾವ ಗಂಡ ಆಗಲಿ, ಮಕ್ಕಳಾಗಲಿ ಅವ್ರವ್ರ ಪ್ರೀತಿ ಪಾತ್ರರೇ ಆಗಿರ್ತಾರೆ. ಹೆತ್ತವ್ರಿಗೆ ಹೆಗ್ಗಣ ಮುದ್ದು. ನಮಗೆ ಬೇಕಾದ್ದು ದೇವರು ಅಂದರೆ ಮುಗೀತು, ಅಲ್ಲಿ ಇನ್ಯಾವ ಚಿಂತೆಯೂ ಇರುವುದಿಲ್ಲ. ತಿರುಪತಿಯ ದೇವರ ಬಗ್ಗೆ ಇಷ್ಟೆಲ್ಲ ಇದ್ದರು. ಮೊದಲಲ್ಲಿ ವರಾಹ ಸ್ವಾಮಿಯ ಪ್ರಾಚುರ್ಯ ಪ್ರಾಧಾನ್ಯ ಇತ್ತು. ಆಮೇಲೆ ಈ ಬೇಟರಾಯ ಸ್ವಾಮಿ, ಮೃಗಯಾ ವಿನೋದ ಸ್ವಾಮಿ ಹೋದ ಮೇಲೆ ಹೀಗಾಯಿತು ಅಂತಂತಾರೆ. ಅಂದರೆ ಒಂದು ಕ್ಷೇತ್ರ ಮತ್ತೊಂದು ಕ್ಷೇತ್ರವಾಗಿ ಹೈಜಾಕ್ ಆಗಿಬಿಡುತ್ತೆ ಅಂತ ಆಧುನಿಕರ ಸಿದ್ಧಾಂತ. ನಮ್ಮಲ್ಲಿ ಕಾಡು ಹಂದಿಯನ್ನು ಪೂಜೆ ಮಾಡ್ತೀವಿ, ಕಾಡು ಕಪಿಯನ್ನು ಪೂಜೆ ಮಾಡ್ತೀವಿ, ಯಾವುದು ತೊಂದರೆ ಆಗಿಲ್ಲ, ನಮಗೆ ಯಾವುದು ಮುಜುಗರವನ್ನು ತಂದಿಲ್ಲ. ವರಾಹಸ್ವಾಮಿ ವಿಷ್ಣುವಿನ ಮತ್ತೊಂದು ರೂಪ ಅಂತಲೇ ಮಾಡಿದ್ದೀವಿ ಹೊರತುನುವೆ ವರಾಹನಿಗೆ ಗೇಟ್ ಪಾಸ್ ಏನೂ ಕೊಟ್ಟಿಲ್ಲ, ಮತ್ತು ವರಾಹಸ್ವಾಮಿನ ಧ್ವಂಸವೂ ಮಾಡಿಲ್ಲ. ಅದನ್ನು ಬಹಿಷ್ಕೃತವಾಗಿರುವಂಥ ರೂಪ ಅಂತ ಏನೂ ಮಾಡಿಲ್ಲ. ವಿಷ್ಣುವಿನ ಮತ್ತೊಂದು ಅವತಾರ ಅಂತಲೇ ಮಾಡಿದ್ವಿ. ಅಂದರೆ ತಿರಸ್ಕರಿಸದೆ ನಾವು ಅಬ್ಸರ್ವ್ ಮಾಡಿಕೊಂಡಿರ್ತಕ್ಕಂಥದ್ದು, ಸ್ವೀಕರಿಸಿರುವುದು. ಮತ್ತು ಯಜ್ಞವರಾಹ ಪುರಾಣ ಪ್ರಸಿದ್ಧವಾದದ್ದು, ಇತಿಹಾಸಗಳಲ್ಲೂ ವಿಶ್ರುತವಾದದ್ದು ಅಂತ ನಮಗೆ ಗೊತ್ತಿದೆ. ಯಾಕೆ ಚತುರ್ವೇದಗಳನ್ನೇ ನೋಡಿದ್ರೆ ಚತುರ್ವೇದಗಳ ಲಕ್ಷಣ ಹೇಳುವಾಗ ಅಲ್ಲಿ ವರಾಹ ಒಂದು ವೇದದ ಲಕ್ಷಣವೂ ಆಗಿರುವಂಥದ್ದು ಅಂತ ಗೊತ್ತಾಗುತ್ತದೆ. ಸಾಮದ ಲಕ್ಷಣ ವರಾಹ ಅಂತ ಗೊತ್ತಾಗುತ್ತದೆ. ಆಮೇಲೆ ನಾವು ಆ ತಿರುಪತಿಯ ದೇವರಲ್ಲಿ ಕಾಣುವ ಮತ್ತೊಂದು ಸ್ವಾರಸ್ಯ, ಒಬ್ಬ ಮಾನವ ವೀರ ಬೇಟೆ ಆಡ್ತಾ ಇದ್ದವನು ರಾಜಕುಮಾರಿಯೊಬ್ಬಳನ್ನು ಪ್ರೀತಿಸಿ ಮದುವೆ ಆದದ್ದು ಅಂತ. ಮತ್ತೆ ಆ ರಾಜಕುಮಾರಿಯ ತಮ್ಮನಿಗೂ ರಾಜಕುಮಾರಿಯ ಚಿಕ್ಕಪ್ಪನಿಗೂ ತಕರಾರು ಬಂದಾಗ ಸಹದೇವನಿಗೂ ತೊಂಡೈಮಾನನಿಗೂ, ಆಕಾಶರಾಜನ ತಮ್ಮ ತೊಂಡೈಮಾನ, ಆಕಾಶರಾಜನ ಮಗ ಸಹದೇವ, ಮಗಳು ಪದ್ಮಾವತಿ, ಇವನು ತನ್ನ ಆಯುಧಗಳನ್ನು ತೊಂಡೈಮಾನನಿಗೆ ಕೊಟ್ಟು ತಾನು ತನ್ನ ಭಾವಮೈದನಾದಂಥ ಸಹದೇವನಿಗೆ ಸಹಕಾರಿಯಾಗಿ ಯುದ್ಧ ಮಾಡ್ದ. ಆ ಯುದ್ಧದಲ್ಲಿ ಮೂರ್ಛಿತನಾದ, ಕೆಲವರು ಸತ್ಯ ಹೋಗ್ಬಿಟ್ಟ. ಹಾಗಾಗಿ ಆ ಮಾರ್ಟಿಯರ್ ಅಂತ ಆದಂಥವನು ವೀರಮರಣ ಹೊಂದಿದ ವೀರಗಲ್ಲಿನ ರೂಪದಲ್ಲಿ ಬಂದದ್ದು ಅಂತೆಲ್ಲ ಹೇಳ್ತಾರೆ. ತೊಂದರೆ ಇಲ್ಲ. ಜಗನ್ನಾಥ ಕ್ಷೇತ್ರದಲ್ಲಿ ಈಗಲೂ ನಮ್ಮ ಜಗನ್ನಾಥ ಸ್ವಾಮಿಗೆ ಶ್ರಾದ್ದ ಮಾಡ್ತೀವಿ, ತಿಥಿ ಮಾಡ್ತೀವಿ, ದಹನ ಮಾಡ್ತೀವಿ, ಅಸ್ಥಿ ವಿಸರ್ಜನೆ ಮಾಡ್ತೀವಿ, ಸೂತಕ ಮಾಡ್ತೀವಿ. ಮತ್ತೆ ಇನ್ನೊಬ್ಬ ಜಗನ್ನಾಥ ಸ್ವಾಮಿಯನ್ನು ನವಕಳೇಬರೋತ್ಸವದಲ್ಲಿ ಮಾಡ್ತೀವಿ. ಈ ವರ್ಷದ ಮಧ್ಯಭಾಗದಲ್ಲಷ್ಟೇ ಆಯಿತು ಕೂಡ. ಅಧಿಕ ಮಾಸ ಬಂದಾಗ, ಆಷಾಢ ಅಧಿಕ ಮಾಸ ಬಂದಾಗ ನವಕಳೇಬರೋತ್ಸವ ಮಾಡಿದ್ದು ಅಂತ. ಅಂದರೆ ಈ ಪ್ರಾಚೀನ ಕ್ಷೇತ್ರಗಳಲ್ಲಿ ಅನೇಕ ವಿಧವಾದ ಆರಾಧನೆಗಳ ಎಳೆಗಳಿದ್ದರೂ ನಮಗೆ ಅವು ಯಾವುದೂ ಕೂಡ ಉದ್ವೇಗ ಕಾರಣವಾಗಬಾರದು, ಆಗೋಲ್ಲ. ನಿಜವಾದ ಭಕ್ತಿ ಇದ್ದರೆ ಆಗೋಲ್ಲ. ಆ ಭಕ್ತಿಯಲ್ಲಿಯೇ ಕರಪ್ಷನ್ ಬಂದರೆ ಆಗುವಂಥದ್ದು. ತಿರುಪತಿ ಕ್ಷೇತ್ರ ಹಾಗೆ. ಅದೇ ರೀತಿಯಾದೇ ಪಾಂಡುರಂಗನ ಕ್ಷೇತ್ರ. ಅದು ಅಲ್ಲಿ ಒಬ್ಬ ಕುರುಬ ಬಲಿದಾನ ಮಾಡಿಕೊಂಡಿದ್ದು ಅಂತಂತಾರೆ, ಭಕ್ತನದು ಅಂತಂತಾರೆ. ಹೇಗೇ ಇರಲಿ, ನಮಗೆ ತುಂಬ ಇಷ್ಟದೇವನಾಗಿದ್ದಾನೆ ಅವನು. ಪಾಂಡುರಂಗ ಯಾರು? ತಲೆ ಮೇಲೆ ಲಿಂಗವನ್ನು ಹೊತ್ತಿದ್ದಾನೆ. ಮಹಾಯೋಗ ಪೀಠೆ ಅಂತ ಶಂಕರಾಚಾರ್ಯ ಪ್ರಸಿದ್ಧವಾದ ಪಾಂಡುರಂಗಾಷ್ಟಕದಲ್ಲಿ ಭಜೆ ಪಾಂಡುರಂಗಂ ಪರಬ್ರಹ್ಮಲಿಂಗಂ ಅಂತ, ಪರಬ್ರಹ್ಮದ ಸೂಚನೆ ಅಂತ ಒಂದು ಅರ್ಥ ಆಗುತ್ತೆ. ಬ್ರಹ್ಮಲಿಂಗವನ್ನು ತಲೆ ಮೇಲೆ ಹೊತ್ತಿದ್ದಾನೆ ಅಂತ. ಈ ಕಟ್ಟರ್ ವೈಷ್ಣವರಿಗೆ ಅದು ಸೇರದೆ ಹೋಗಬಹುದು. ಆದರೆ ದಿವ್ಯ ಕ್ಷೇತ್ರಗಳಲ್ಲಿ ಇದು ಶೈವ, ಇದು ವೈಷ್ಣವ ಅಂತ ಕಟ್ಟರ್ತನ ಇರೋಲ್ಲ. ಕಟ್ರೋಟ್ ಮಡಿ ದಿವ್ಯ ಕ್ಷೇತ್ರಗಳಲ್ಲಿ ಇಲ್ಲ. ಸನಾತನ ಧರ್ಮದ ಲಕ್ಷಣವೇ ಅದು ಅಲ್ಲ ಅಂತ ಗೊತ್ತಾಗುತ್ತದೆ. ಪಾಂಡುರಂಗ ತನ್ನ ತಲೆ ಮೇಲೆ ಶಿವಲಿಂಗವನ್ನು ಹೊತ್ತಿರ್ತಾನೆ. ಅದೇ ರೀತಿಯಾಗಿ ಅನಂತ ಪದ್ಮನಾಭ ನಿರಂತರವಾಗಿ ಶಿವಲಿಂಗಕ್ಕೆ ಪೂಜೆ ಮಾಡ್ತಲೂ ಇರ್ತಾನೆ. ಶಿವ ನಿರಂತರವೂ ರಾಮನಾಮವನ್ನು ಜಪ ಮಾಡ್ತಾ ಇರ್ತಾನೆ. ಈ ರೀತಿಯಾದ ನಮ್ಮ ಕಲ್ಪನೆ, ದಿ ಸೈಕ್ಲಿಕ್ ವೇ ಆಫ್ ಲುಕಿಂಗ್ ಅಟ್ ಗಾಡ್ಸ್.
ಒಂದು ಹಂತದಲ್ಲಿ ನೋಡಿದಾಗ ಶಿವನಿಗೆ ವಿಷ್ಣು ಪೂಜೆ ಮಾಡ್ತಾನೆ, ಇನ್ನೊಂದು ಹಂತದಲ್ಲಿ ನೋಡಿದಾಗ ವಿಷ್ಣುವಿಗೆ ಶಿವ ಪೂಜೆ ಮಾಡ್ತಾನೆ. ಆ ಬಗೆಯಲ್ಲಿ ನಡೀತಾ ಇರತಕ್ಕಂಥದ್ದು. ಇದು ಯಾವುದೇ ಗೊಂದಲವನ್ನು ಉಂಟು ಮಾಡಿಲ್ಲ ಅಂತ ನಮಗೆ ತಿಳಿಯುತ್ತದೆ. ಹಾಗೆ ಪಾಂಡುರಂಗ ಸ್ವಾಮಿಯನ್ನು ಒಬ್ಬ ಕುರುಬ ಅಂತನ್ನುವುದರಿಂದ ಮೊದಲುಗೊಂಡು ಗೋಪಾಲಕೃಷ್ಣ ಅವನು ಗೊಲ್ಲ ಅಲ್ವ, ದನ ಕಾಯೋದೇನು ಕುರಿ ಕಾಯೋದೇನು, ನಮಗೆ ಅದು ಯಾವುದು ಕಷ್ಟವಾಗಿ ಕಾಣಿಸೋದಿಲ್ಲ. ಪಾಂಡುರಂಗ ಸೊಂಟದ ಮೇಲೆ ಕೈ ಇಟ್ಟುಕೊಂಡು ನಿಂತಿದ್ದಾನೆ ಅಂತಾರೆ, ಆ ಎಡಗೈನಲ್ಲಿ ಒಂದು ಗಂಟು ಹಿಡಿದಿದ್ದಾನೆ. ಆ ಕುರುಬರು ಇಟ್ಕೊಂಡಿರ್ತಕ್ಕಂಥ ಗಂಟು ಕುರಿಗಳನ್ನು ಮುದ್ರಿಕೆ ಹಾಕಿ ಕಾಪಾಡೋದಕ್ಕೆ ಇರ್ತಕ್ಕಂಥದ್ದು ಅಂತೆಲ್ಲ ಹೇಳಿದ್ದಾರೆ. ಅವನು ಬಹಳ ಒಗಟಿನಂಥವನು, ಕಾನ್ಹಾಡಿ ವಿಠಲ ಅಂತ ಅವನನ್ನು ಹೇಳ್ತಾರೆ. ಕಾನ್ಹಾಡಿ ಅಂತಂದರೆ ಒಗಟು ಅಂತ. ಕನ್ನಡದ ದೇವರು ಅವನು. ಆ ಕನ್ನಡದ ದೇವರು ಕನ್ನಡ ಮರಾಠಿಗರಿಗೆ ಅರ್ಥವಾಗದಂಥ ಹಳೆ ಭಾಷೆ ಆಗಿಬಿಟ್ಟಾಗ ಕಾನ್ಹಾಡಿ ಅಂತ ಬಂದದ್ದು. ಅಂದರೆ ಕಣ್ಣು ಕಟ್ಟು ಮಾಡ್ತಾನೆ, ಅರ್ಥವಾಗೋಲ್ಲ, ಸಂಕೀರ್ಣ, ಭಗವತ್ ತತ್ವ ನಿಗೂಢವಾದದ್ದು ಅಂತನ್ನುವ ತಾತ್ಪರ್ಯದಲ್ಲಿ ಅವನು ವಿಠೋಬ, ವಿಠು, ಬಿಟು, ವಿಷ್ಣು, ಬಿಟ್ಟಿಗ, ಬಿಟ್ಟಿದೇವ, ಕೃಷ್ಣ ಕಿಟ್ಟ ಆದಂತೆ ವಿಷ್ಣು ವಿಠುವಾದದ್ದು. ಬಾ ಅಂತಂದರೆ ತಂದೆ, ದೊಡ್ಡವನು, ಬಾಬಾ ಅನ್ನುವ ಅರ್ಥದಲ್ಲಿ ವಿಠೋಬ ಅಂತ. ಇನ್ನು ಕೆಲವರು ವಿಠೇವರಿ ಉಬಾ ಅನ್ನೋದರಿಂದ ಬಂದಂಥದ್ದು ಅಂತಾರೆ. ವಿಠೇವರಿ ಅಂತಂದರೆ ಇಟ್ಟಿಗೆ ಮೇಲೆ ಇರ್ತಕ್ಕಂಥವನು ಅಂತೆಲ್ಲ. ಯಾವುದೇ ಇರಲಿ, ತಾತ್ಪರ್ಯತಃ ಇಷ್ಟು. ಚಿಂತಾಮಣಿ ರಾಮಚಂದ್ರ ಢೇರೆ ಅಂತವರೆಲ್ಲ ಶ್ರೀ ವಿಠಲ ಮಹಾಸಮನ್ವಯ ಮೊದಲಾದ ಗ್ರಂಥ ಬರೆದಿದ್ದಾರಲ್ಲ, ಅಲ್ಲಿ ತೋರ್ಪಡಿಸ್ತಾರೆ ಈ ದಿವ್ಯ ಸಮನ್ವಯ ಯಾವ ಬಗೆಯಾದದ್ದು ಅಂತ. ವಾರಕರಿ ಸಂಪ್ರದಾಯದಲ್ಲಿ ಸಮಸ್ತ ಭೇದಗಳನ್ನು ಮೀರಿ ದಿವ್ಯವಾಗಿ ಆ ಒಂದು ಯಾತ್ರೆಯನ್ನು ಯಾವುದನ್ನು ಮಾಡ್ತಾರೆ, ಆಳಂದಿಯಿಂದ ಆರಂಭ ಮಾಡಿ ಕಡೆಗೆ ಆ ದಿವ್ಯವಾದ ಪಾಂಡುರಂಗ ಕ್ಷೇತ್ರ ಭೀಮಾ ಅಥವಾ ಚಂದ್ರಭಾಗಾ ನದಿ ತೀರದಲ್ಲಿ ಇರತಕ್ಕಂಥ ಪಂಢರಪುರಕ್ಕೆ ಪ್ರಯಾಣ ಮಾಡತಕ್ಕಂಥದ್ದು ತುಂಬ ದಿವ್ಯವಾದ, ಎಲ್ಲ ವರ್ಗ ಜಾತಿ ಮತಗಳನ್ನು ಮೀರಿ ಹೋಗತಕ್ಕಂಥ ಸಾವಿರಾರು ಜನ ಹೋಗಿ ಮಾಡುವಂಥ ವಾರಕರಿ ವಾರಿ ಅಂತಲೇ ಕರೀತಾರೆ. ಆ ಒಂದು ದಿವ್ಯವಾದ ಪ್ರಯಾಣವನ್ನು ಮಾಡ್ತಾರೆ. ಅದನ್ನು ಮೊದಲು ಪ್ರವರ್ತನ ಮಾಡಿದ್ದು ಜ್ಞಾನದೇವರು, ಜ್ಞಾನೇಶ್ವರರು ಅಂತ ಗೊತ್ತಾಗುತ್ತದೆ. ಜ್ಞಾನೇಶ್ವರಿ ಭಗವದ್ಗೀತಾ ವ್ಯಾಖ್ಯಾನವನ್ನು ಮರಾಠಿಯಲ್ಲಿ ದಿವ್ಯವಾಗಿ ಮಾಡಿದಂಥವರು. ಹೀಗಾಗಿ ಆ ಪಾಂಡುರಂಗ ಇರಬಹುದು, ನಮ್ಮ ಉಡುಪಿಯ ಕೃಷ್ಣ ಇರಬಹುದು, ಶೃಂಗೇರಿಯ ಶಾರದಾಂಬೆ ಇರಬಹುದು, ಮತ್ತು ದ್ವಾರಕಾಧೀಶ್ವರ ಇರಬಹುದು, ಕಾಶಿ ವಿಶ್ವೇಶ್ವರ, ಪ್ರತಿಯೊಂದು ದಿವ್ಯ ಕ್ಷೇತ್ರದಲ್ಲಿಯೂ ಸಕಲ ಮತ ಸಮನ್ವಯದ ಅದ್ಭುತವಾದ ಆಯಾಮಗಳು ಉಂಟು. ಅದನ್ನು ನಾವು ಕಾಣಬೇಕು. ಅದು ಮಧುರೆಯ ಮೀನಾಕ್ಷಿನಲ್ಲೂ ಅದೇ ಬಗೆಯಾದದ್ದು. ಕಂಚಿಯ ಕಾಮಾಕ್ಷಿಯಲ್ಲಿ ಕೂಡ ಅದನ್ನೇ ನಾವು ಕಾಣ್ತೀವಿ. ಹೀಗೆ ಶಿವ, ವಿಷ್ಣು, ಶಕ್ತಿ ಎನ್ನುವ ಕ್ಷೇತ್ರ ಭೇದ ಇಲ್ಲದೆ ಸರ್ವತ್ರ ಸಲ್ಲುವಂಥ ವಿಷಯ ಆಗಿದೆ. ಅದನ್ನೇ ಜಗನ್ನಾಥ ಕ್ಷೇತ್ರದಲ್ಲಿ ಕೂಡ ನಾವು ನೋಡ್ತೀವಿ. ವಸ್ತುತಃ ಜಗನ್ನಾಥ ಆದಿವಾಸಿಗಳ ದೇವರು ಅಂತ ಹೇಳ್ತಾರೆ. ನಾವೆಲ್ಲರೂ ಒಂದು ಕಾಲದಲ್ಲಿ ಆದಿವಾಸಿಗಳೇ ಅಲ್ವ. ನಾವೇನು ನವವಾಸಿಗಳ ಅಲ್ಲ, ಅಂತ್ಯವಾಸಿಗಳ ಅಲ್ಲ. ನಾವು ಸದಾ ಬ್ರಹ್ಮವಸ್ತುವಿನಲ್ಲಿ ಅಂತ್ಯವಾಸಿಗಳಾಗಬೇಕು. ಆದರೆ ಮಿಕ್ಕಂತೆ ನಮ್ಮದೆಲ್ಲ ನೊಮ್ಯಾಡಿಕ್ ಕಲ್ಚರ್ ಇದೆ. ಯಾರಾದ್ರು ಬಂದುಬಿಟ್ಟಿದ್ರು ಮಂಗನಿಂದ ಮಾನವ ಆಗಿದ್ದ ಅಂದರೆ ಈ ಹೊತ್ತು ವಿಜ್ಞಾನ ಓದೋರು ಯಾರು ಕೋಪ ಮಾಡ್ಕೋತಾರ? ಇಲ್ಲ. ಆ ರೀತಿಯಲ್ಲೇನೆ ನೀವೆಲ್ಲ ಕಾಡು ಮನುಷ್ಯರಾಗಿದ್ರಿ ಅಂದರೆ ಏನು ಬೇಜಾರು ಮಾಡ್ಕೋಬೇಕಾಗಿಲ್ಲ. ಮೊದಲಿದ್ದಿದ್ದು ಕಾಡೆ ಅಷ್ಟು. ಯಾಕೆ ವಿಜ್ಞಾನಿಗಳು, ವೈದ್ಯರು, ಸಂಶೋಧಕರು ಹೇಳ್ತಾರೆ ಮನುಷ್ಯ ಪ್ರತಿದಿನವೂ ಒಂದಿಷ್ಟು ಹಸಿರಿನ ಮಧ್ಯೆ ಓಡಾಡಬೇಕು ಅಂತ. ಕಾರಣ, ಈ ಇಟ್ಟಿಗೆ, ಕಲ್ಲು, ಗಾರೆ, ಸಿಮೆಂಟು ಇವುಗಳಿಂದ ನಿರ್ಮಿತವಾದಂಥ ಕಬ್ಬಿಣದ ಕಾಂಕ್ರೀಟಿನ ಗೂಡು ನಮಗೆ ಹೆಚ್ಚಂದರೆ ಬಂದಿರತಕ್ಕಂಥದ್ದು ಈ ಮನೆಗಳು ಅಂತೆಲ್ಲ 7-8 ಸಾವಿರ ವರ್ಷಗಳಿಂದ ಈಚೆಗೆ. ತತ್ಪೂರ್ವದಲ್ಲಿ 20-40 ಲಕ್ಷಗಳ ವರ್ಷಗಳ ಹಿಂದೆನೂ ಮಾನವ ಭೂಮಿ ಮೇಲಿದ್ದಾಗ ಹೊರಗೆ ಕಾಡಲ್ಲೇ ಬದುಕ್ತಾ ಇದ್ದಿದ್ದು. ಈ ಹಸುರು ಅವನಿಗೆ ಜೀನ್ಸಲ್ಲಿರ್ತಕ್ಕಂಥ ಮೊದಲ ಮನೆ. ದಾಸರು ಹೇಳ್ತಾರಲ್ಲ, ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ ಅಂತ. ಹಾಗೆ ಆ ನಿಸರ್ಗದಲ್ಲಿ ನಾವು ಬಾಳ್ತಾ ಇದ್ದಿದ್ದರಿಂದ ನಿಸರ್ಗದಲ್ಲಿ ಒಂದು ಸ್ವಲ್ಪ ಕಾಲವಾದರೂ ಓಡಾಡಿದ್ರೆ ನಮಗೆ ನಿತ್ಯವೂ ಸಮಾಧಾನವಾಗುತ್ತದೆ. ಅದು ಒಂದು ಮುಖ್ಯವಾದ ಉದ್ದೇಶ ಅಂತ ಕೂಡ ಹೇಳ್ತಾರೆ. ತುಂಬ ಒಪ್ಪುವಂಥ ಅನುಮಾನವಾಗಿದೆ. ಆ ರೀತಿಯಲ್ಲೇನೆ ಆದಿವಾಸಿಗಳು ಅಂತ ಅಂದರೆ ಯಾರೂ ಬೇಸರ ಪಟ್ಕೊಳ್ಬೇಕಾದ್ದಿಲ್ಲ. ಅದಕ್ಕೆ ಸಂತೋಷ ಪಡಬೇಕು. ಅಯ್ಯೋ ನಾವು ಹೀಗಾದವಲ್ಲ ಅಂತ ದುಃಖವನ್ನು ಪಡಬೇಕು. ಅಷ್ಟು ನಿಸರ್ಗ ನಿಕಟವಾಗಿದ್ದವರು ಈ ರೀತಿಯಾಗಿ ನಿಸರ್ಗಕ್ಕೆ ವಿಕಟವಾದವಲ್ಲ ಅಂತ. ಆ ಆದಿವಾಸಿಗಳು ಸಬರ ಅಂತ ಅನ್ನುವ ವರ್ಗ, ಅಲ್ಲಿ ಶಬರ ಅನ್ನುವುದರ ತದ್ಭವಾದ. ಸಂಸ್ಕೃತದಲ್ಲಿ ಶಬರ ಅಂತಂದರೆ ಬೇಡ್ರು ಅಂತ. ಅವರು ಮರದಲ್ಲಿ ಮಾಡಿಕೊಂಡ ಮೂರ್ತಿ. ಅದರಿಂದಲೇ ನಮ್ಮ ಈ ಹೊತ್ತಿನ ನವನಾಗರಿಕವಾದ ಕಣ್ಣಿಗೆ ಜಗನ್ನಾಥ ಸುಂದರವಲ್ಲ, ಅವರಿಗೆ ಅದು ಸುಂದರ. ನಮ್ಮ ಸೌಂದರ್ಯದ ಕಲ್ಪನೆಗಳು ಕಾಲಕ್ರಮೇಣ ಬದಲಾಗ್ತಾ ಇರುತ್ತೆ, ಬೇರೆ ಬೇರೆ ಆಗ್ತಾ ಇರುತ್ತೆ.
ಹಾಗಾಗಿ ಅಲ್ಲಿರುವ 3 ಮೂರ್ತಿಗಳು ಬಲಭದ್ರ, ಸುಭದ್ರ, ಜಗನ್ನಾಥ, ಪಕ್ಕದಲ್ಲಿ ಚಕ್ರ ಅಂತ ಅವು ಮುಖ ಮಾತ್ರ ಇರೋದು. ಅಲ್ಲಿಂದ ಕೆಳಕ್ಕೆ ಸೊಂಟ ಅಂತಕ್ಕಂಥದ್ದು ಒಂದು ಗಡಿಗೆ ಆಕಾರಕ್ಕೆ ಮಾಡಿಟ್ಟಿದ್ದಾರೆ. ಅವಕ್ಕೆ ಸ್ಥಿರ ಪ್ರತಿಷ್ಠೆ ಇಲ್ಲ, ಚರ ಪ್ರತಿಷ್ಠೆ ಉಂಟು. ಚರಂತಿ ಪ್ರತಿಮಾ ಅಂತಲೇ ಕರೀತಾರೆ. ಪ್ರತಿಮಾ ಚರಂತಿ ವರ್ತತೆ, ಚರಂತಿ ಆಸ್ತೆ ಅಂತ ಚರಂತಿ ಅಂತಲೇ ಹೇಳ್ತಾರೆ. ದಾರು ಮೂರ್ತಿ, ಮರದಿಂದ ಮಾಡಿದ್ದು, ಬೇವಿನ ಮರದಲ್ಲಿ ಮಾಡಿದ್ದು, ದೀರ್ಘಕಾಲ ಕೆಡದೆ ಬಾಳುತ್ತದೆ ಅಂತಕ್ಕಂಥದ್ದು. ಒಮ್ಮೆ ಆ ಗೋಪಿಕೆಯರೆಲ್ಲರೂ ಕೃಷ್ಣನ ಪತ್ನಿಯರ ಜೊತೆಗೆ ಮಾತಾಡ್ತಾ ಮಧುರ ಭಾವದ ಪರಾಕಾಷ್ಠೆ ಏನು ಅಂತ ಹೇಳ್ತಾ ಇದ್ದಿದ್ದನ್ನು ಕದ್ದು ಬಲರಾಮಾದಿಗಳು ಕೇಳಿದವರು ಆ ಮಧುರ ಭಾವದ ಉತ್ಕರ್ಷವನ್ನು ಕೇಳ್ತಾ ಕೃಷ್ಣ ಬಲರಾಮಾದಿಗಳು ಕರಗಿ ಹೋಗಿ ಅವರ ಆಕಾರ ಹೀಗಾಯಿತು ಅಂತ ಒಂದು ಕಥೆ ಉಂಟು, ಬ್ರಹ್ಮವೃತ್ತಾದಿಗಳಲ್ಲಿ ಬರ್ತಕ್ಕಂಥದ್ದು. ಅಂದರೆ ನಮಗೆ ಹಿತವಾಗದ ಈ ಆಕಾರ ಇರೋದಕ್ಕೆ ಕಾರಣ ಏನು ಅಂತ ಹಿತವಾದ ಕಥೆಯನ್ನು ಪುರಾಣ ಕೊಟ್ಟಿದೆ. ಇಂದ್ರದ್ಯುಮ್ನ ಮಹಾರಾಜ ಅದನ್ನು ನಿರ್ಮಾಣ ಮಾಡಿದ್ದು. ಅವನು ಕೃಷ್ಣನನ್ನು ಉಪಾಸನೆ ಮಾಡಿದ ಭಕ್ತ ಅಂತೆಲ್ಲ ಕೂಡ ಬ್ರಹ್ಮಾಂಡಾದಿ ಪುರಾಣಗಳಲ್ಲಿ ಉಂಟು. ಕೃಷ್ಣನ ಅಂತ್ಯ ಆದಾಗ ಅವನ ಶರೀರವನ್ನು ಚಿತೆಯ ಮೇಲಿಟ್ಟು ದಹನ ಮಾಡ್ತಾನೆ ಅರ್ಜುನನೇ, ಆತನಿಗೆ ಪರಮಪ್ರಿಯನಾದ ಸಖ. ಅದು ದ್ವಾರಕೆಯ ಹತ್ತಿರದ ಪ್ರಭಾಸದಲ್ಲಿ ನಡೆದಂಥದ್ದು, ಸೋಮನಾಥದಲ್ಲಿ. ಆಗ ಆ ದಹನ ಕಾಲದಲ್ಲಿ ಕೃಷ್ಣನ ಹೃದಯ ಮಾತ್ರ ದಗ್ಧವಾಗೋಲ್ಲ. ಅದನ್ನು ಅಸ್ಥಿ ಜೊತೆಗೆ ವಿಸರ್ಜನೆ ಮಾಡಿದಾಗ ಹೃದಯ ತೇಲಿಕೊಂಡು ಪಶ್ಚಿಮ ಸಾಗರದ ಕಡೆಯಿಂದ, ಪಶ್ಚಿಮ ಕರಾವಳಿಯ ಕಡೆಯಿಂದ ಪೂರ್ವದ ಜಗನ್ನಾಥ ಕ್ಷೇತ್ರಕ್ಕೆ ಬಂತು ಅಂತೆಲ್ಲ ಹೇಳಿ ಆ ಹೃದಯವನ್ನೇ ನೀಲಮಣಿ ಅಂತ ಕರೀತಾರೆ. ಆ ನೀಲಮಣಿಯನ್ನೇ ನವಕಳೇಬರದಲ್ಲಿ ಒಂದು ಹಳೆ ವಿಗ್ರಹದಿಂದ ಹೊಸ ವಿಗ್ರಹಕ್ಕೆ ರವಾನೆ ಮಾಡ್ತಾರೆ. ಅದು ನೀಲಮಣಿ ಮಾಧವ ಅಂತ ಕೂಡ ಹೇಳ್ತಾರೆ. ಮತ್ತು ಆ ನೀಲಮಣಿಯನ್ನು ಬುದ್ಧನ ಹಲ್ಲು ಅಂತ ಕೂಡ ಹೇಳ್ತಾರೆ. ಆ ನೀಲಮಣಿಯನ್ನು ಯಾರೂ ಕಂಡವರಿಲ್ಲ. ಅದನ್ನೆಲ್ಲ ಬಟ್ಟೆಯಲ್ಲೆಲ್ಲ ಚಂದನದಲ್ಲೆಲ್ಲ ಸುತ್ತಿಟ್ಟಿದ್ದಾರೆ. ಅದು ಈ ಜಗನ್ನಾಥ ಅಂತ ಹೇಳುವಂಥ 3ನೇ ವಿಗ್ರಹ ಯಾವುದಿದೆ, ಆರ್ಡರಲ್ಲಿ ಬಲಭದ್ರ, ಸುಭದ್ರ, ಜಗನ್ನಾಥ ಅಂತ, ಆ ಜಗನ್ನಾಥ ವಿಗ್ರಹದ ದೇಹದ ಒಳಗೆ ಒಂದು ರಂಧ್ರ ಮಾಡಿ ಇಟ್ಟಿರುವುದು. ಅದನ್ನು ತೆಗೆದು ಬದಲಾಯಿಸುವಂಥ ಕೆಲಸವನ್ನು ಮಾಡುವ ಯಾವ ದೈತ, ಶಬರ ಅಂತ ಅರ್ಚಕ, ಶಬರ ವರ್ಗದ ಅರ್ಚಕರಲ್ಲಿದ್ದಾರೆ. ಬ್ರಾಹ್ಮಣ ಅರ್ಚಕರಲ್ಲದೆ ಅವರ ಪಂಡಾಗಳು ಶಬರ ವರ್ಗದವರು, ಬೇಡರ ಆ ಕುಲದವರಿದ್ದಾರೆ. ಅವರಿಗೆ ದೈತರು ಅಂತ ಹೆಸರು. ದೈತ ಅಂದರೆ ಪ್ರೀತಿಪಾತ್ರ ಅಂತ, ಭಗವಂತನಿಗೆ ತುಂಬ ಪ್ರೀತಿಪಾತ್ರ ಆದವರು ಅಂತ. ಅವರು ಆ ಕೆಲಸವನ್ನು ಮಾಡ್ತಾರೆ. ಮಾಡುವಾಗ ಅವರ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು, ಕೈಗೆ ಬಟ್ಟೆ ಕಟ್ಟಿಕೊಂಡು, ದರ್ಶನ ಸ್ಪರ್ಶನಗಳಿಂದಲೂ ಅದು ಏನು ಅಂತ ಗೋಚರವಾಗಬಾರ್ದು, ಆ ರೀತಿಯಾಗಿ ನೀಲಮಣಿಯನ್ನು ಸ್ಥಿತ್ಯಂತರ ಮಾಡ್ತಾರೆ, ರವಾನೆ ಮಾಡ್ತಾರೆ ಅಂತೆಲ್ಲ ಹೇಳ್ತಾರೆ. ಅದು ಆ ಕೃಷ್ಣನ ಹೃದಯ ಒಂದು ಮರದ ತೊಲೆ ಒಳಗೆ ಸೇರಿಕೊಂಡು ತೇಲಿ ಬಂತು. ಕನಸಿನಲ್ಲಿ ಇಂದ್ರದ್ಯುಮ್ನ ಮಹಾರಾಜನಿಗೆ ತೇಲಿ ಬಂದ ಆ ಬೇವಿನ ಮರದ ತೊಲೆಯಲ್ಲಿ ಜಗನ್ನಾಥ ವಿಗ್ರಹ ನಿರ್ಮಾಣ ಮಾಡಬೇಕು ಅಂತ ಹೇಳಿದ್ದು. ಆಮೇಲೆ ಒಂದು ಸಣ್ಣ ಗುಡ್ಡದ ಮೇಲೆ ಆ ಜಗನ್ನಾಥ ದೇವನ ಸ್ಥಾಪನೆ ಆಯಿತು. ಮತ್ತು ಬಲಭದ್ರ ಹಾಗೂ ಸುಭದ್ರೆಯರು ಕೂಡ ಅಣ್ಣ ತಮ್ಮಂದರ ನಡುವೆ ತಂಗಿಯ ವಿಗ್ರಹ ಅಂತ ಹೇಳ್ತಾರೆ. ಹಾಗಲ್ಲದೆ ಅದು ಮೊದಲೇ ಇದ್ದದ್ದು ಜಗನ್ನಾಥ ವಿಗ್ರಹ. ಅದು ಬೇಡರ ಆರಾಧನೆ ಮಾಡ್ತಾ ಇದ್ರು. ಆಗ ಬೇಡರ ಕುಲಕ್ಕೆ ಆತ್ಮೀಯನಾದ ಒಬ್ಬ ಬ್ರಾಹ್ಮಣ ಕಟ್ಟ ಕಡೆಗೆ ಆ ಬೇಡರ ನಾಯಕನ ಮಗಳನ್ನೇ ಮದುವೆ ಆದವನು. ಅಲ್ಲಿಗೆ ಹೋಗಿ ಅದನ್ನು ತಿಳ್ಕೊಂಡು ಬಂದು ಮಹಾರಾಜನಿಗೆ ಆ ದೇವರು ದಕ್ಕುವಂತೆ ಮಾಡ್ದ ಅಂತಲೂ ಕಥೆ ಉಂಟು. ಅದಕ್ಕೆ ಹೋಗುವುದಕ್ಕೆ ಬರುವುದಕ್ಕೆ ದಾರಿ ಇವನಿಗೆ ಮನೆ ಅಳಿಯನಾದರೂ ಹೇಳ್ತಾ ಇರಲಿಲ್ಲ. ಕಡೆಗೆ ನಾನು ದರ್ಶನ ಮಾಡಬೇಕು ಅಂತ ಹೇಳಿದ್ರಿಂದ ಅವನಿಗೆ ಕಣ್ಣು ಕಟ್ಟಿ ಗಿರಿಗಿರ ಅಂತ 3 ಸುತ್ತು ತಿರುಗಿಸಿ ಅಡ್ಡಾದಿಡ್ಡಿಯಾಗಿ ಕರ್ಕೊಂಡೋಗಿ ಕಾಡಿನಲ್ಲಿ ಆ ದಿವ್ಯ ಮಂಗಳ ಮೂರ್ತಿಯನ್ನು ತೋರಿಸಿದ್ರು ಅಂತ. ಇವನು ಹೋಗುವಾಗಲೇ ದಾರಿ ಉದ್ದಕ್ಕೂ ಸಾಸಿವೆಯನ್ನು ಸುರುಕೊಂಡು ಹೋದ. ಅದು ಮಳೆಗಾಲ ಆಗಿತ್ತು. ಸಾಸಿವೆ ಆಮೇಲೆ ಮೊಳತು ಗಿಡವಾಯಿತು. ಕೆಲವು ದಿವಸ ಆದಮೇಲೆ ಆ ಗಿಡದ ಜಾಡನ್ನು ಹಿಡ್ಕೊಂಡು ನೋಡಿ ದೇವರೆಲ್ಲಿದೆ ಅಂತ ತಿಳ್ಕೊಂಡು ಮಹಾರಾಜನಿಗೆ ಹೇಳ್ದ ಅಂತೆಲ್ಲ ಕಥೆ ಉಂಟು. ಈ ದಾರುಮೂರ್ತಿಯ ಆ ದಿವ್ಯ ನೀಲಮಣಿ ಅದು ಬುದ್ಧನದಂತ, ಅದಕ್ಕಾಗಿ ಅಶೋಕ ಕಳಿಂಗದ ಮೇಲೆ ಯುದ್ಧ ಮಾಡಿದ್ದು ಅಂತೆಲ್ಲ ಕೂಡ ಕಥೆಗಳು ಉಂಟು. ಮತ್ತೆ ಬಲಭದ್ರ ಅಲ್ಲ, ಬೆಳ್ಳಗಿರುವ ಆ ಮೂರ್ತಿ ಮಹಾದೇವ. ಕೃಷ್ಣ, ಶಿವ, ವಿಷ್ಣು ಕಪ್ಪಗಿದ್ದಾನೆ. ಮಧ್ಯದಲ್ಲಿರ್ತಕ್ಕಂಥ ಅವಳು ದುರ್ಗಾದೇವಿ, ಹಳದಿ ಬಣ್ಣದ ಮೂರ್ತಿ. ಆಕೆಯನ್ನು ನಾವು ಸುಭದ್ರೆ ಅಂತ ಹೇಳ್ತೀವಿ. ಹಾಗಾಗಿ ಇದು ಶಿವಶಕ್ತಿ ವಿಷ್ಣುಗಳ ಸಮನ್ವಯ ಅಂತ ಕೂಡ ಹೇಳ್ತಾರೆ. ಜಗನ್ನಾಥ ದೇವಸ್ಥಾನದಲ್ಲಿ ಒಂದು ವಿಮಲಾ ಅಂತಕ್ಕಂಥ ಒಂದು ದೇವಿ ದೇವಸ್ಥಾನವೂ ಅಲ್ಲಿ ಉಂಟು, ಪ್ರಾಕಾರದಲ್ಲಿ ಕಾಣಿಸುತ್ತದೆ. ಅಲ್ಲಿ ಪ್ರಾಣಿ ಬಲಿ ಇತ್ಯಾದಿಗಳನ್ನು ಕೂಡ ವಿಶೇಷ ದಿವಸಗಳಲ್ಲಿ ಮಾಡುವುದು ಉಂಟು ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ಅದು ಜೈನ, ಬೌದ್ಧ, ಶೈವ, ವೈಷ್ಣವ, ಶಾಕ್ತ ಮೊದಲಾದ ಸರ್ವ ಮತಗಳ ಸಮನ್ವಯ ಆಗಿರತಕ್ಕಂಥ ಕ್ಷೇತ್ರ. ಆ ಜಗನ್ನಾಥ ಮೂರ್ತಿಯನ್ನು ಚಲಂತಿ ಪ್ರತಿಮಾ ಅಥವಾ ಚರಂತಿ ಪ್ರತಿಮಾ ಆಗಿರೋದ್ರಿಂದಲೇ ರಥದಲ್ಲಿ ಕೂಡಿಸಿ ಮೆರವಣಿಗೆಯನ್ನು ಮಾಡ್ತಾರೆ. ಹಾಗೆ ಮಾಡುವಾಗ
ಹಲವು ಉತ್ಸವಗಳು ಬರ್ತವೆ. ದೇವರನ್ನು ಅದೆಷ್ಟು ಪ್ರೀತಿಯಿಂದ ಕಾಣ್ತಾರೆ ಅಂದರೆ, ಈ ಉತ್ಸವ ಎಲ್ಲ ಆದಮೇಲೆ ದೇವರಿಗೆ ಜ್ವರ ಬಂದು ಬಿಡುತ್ತೆ. ಜ್ವರ ಬಂದಾಗ ಆತನಿಗೆ ರೆಸ್ಟ್ ಕೊಡಬೇಕು ಅಂತ ಕೆಲವು ದಿವಸ ಯಾವ ಭಕ್ತರಿಗೂ ತೋರಿಸ್ದೆ 15 ದಿವಸ ಬಾಗಿಲು ಹಾಕಿಬಿಟ್ಟಿರ್ತಾರೆ. ಇನ್ನೊಂದು ದೇವಸ್ಥಾನದಲ್ಲಿ ಬೇರೆ ಆತನಿಟ್ಟಿರ್ತಾರೆ ರೆಸ್ಟ್ ಕೊಡೋದು. ಆಗ ಉಪಚಾರ, ಶೈತ್ಯೋಪಚಾರ ಪೂಜೆಗಳನ್ನೆಲ್ಲವನ್ನೂ ಮಾಡ್ತಾರೆ ಅಂತ. ದಿವಸ 35 ಬಗೆಯಲ್ಲಿ ನೈವೇದ್ಯವನ್ನು ಮಾಡ್ತಾರೆ, 8 ಬಾರಿ ಅಲಂಕಾರ ಮಾಡ್ತಾರೆ ಅಂತೆಲ್ಲ ಉಂಟು. ಜಗನ್ನಾಥದ ಪಾಕಶಾಲೆಯಂತೂ ಅತ್ಯದ್ಭುತವಾದದ್ದು ಅಂತ. ಆ ಪಾಕಶಾಲೆಗೆ ರುಕ್ಮಿಣಿಯ ಅಧಿಷ್ಠಾತ್ರಿ ಅಂತ. ಚಿಕ್ಕ ಪಾತ್ರೆ, ಅದರ ಕೆಳಗೆ ದೊಡ್ಡ ಪಾತ್ರೆ, ಹೀಗೆ ಪಾತ್ರೆಗಳನ್ನು ಗೋಪುರಾಕಾರವಾಗಿಟ್ಟು ಅದರೊಳಗೆ ಪದಾರ್ಥಗಳನ್ನು ಹಾಕಿ ನೀರು ಹಾಕಿ ಇಟ್ಬಿಡೋದು. ಮತ್ತೆ ಸೌಟನ್ನು ಆಡಿಸಬಾರ್ದು ಅಂತ. ತನ್ನಂತೆ ತಾನೇ ಬೆಂದಿರುತ್ತದೆ, ಅದಕ್ಕೆ ಅದರದಾದ ಒಂದು ರುಚಿ ಇರುತ್ತದೆ ಅಂತ. ಎಲ್ಲ ಮಡಿಕೆಯಲ್ಲೇ ಮಾಡಬೇಕು ಅಂತ. ಅದು ಭೋಗ ಮಂಟಪ ಅಂತ ಕರೀತಾರೆ. ನೈವೇದ್ಯ ಮಾಡತಕ್ಕಂಥ ಮಂಟಪ, ಭೋಗ ಮಂಟಪ ಪೂರ್ತಿ ಗಿಕ್ಕಿರದಿರುತ್ತೆ. ಈಗ ವ್ಯವಸ್ಥೆ ಅಷ್ಟು ಸರಿ ಮಾಡ್ತಿಲ್ವಾದರೂ ಅದರ ತತ್ವ ತುಂಬ ಚೆನ್ನಾಗಿದೆ. ಮತ್ತು ಆಗಿಂದಾಗೆ ಪ್ರಸಾದವನ್ನು ವಿಕ್ರಯ ಇಲ್ಲದೆ ವಿತರಣೆ ಮಾಡುವುದು ಹಿಂದೆ ನಡೀತಾ ಇತ್ತು. ಹಾಗೆ ಜನಕ್ಕೆ ಸಮೃದ್ಧವಾಗಿ ಆಹಾರಾದಿಗಳು ಆಗ್ತಾ ಇದ್ವು. ಅಲ್ಲಿ ಮತ್ತೆ ಜಗನ್ನಾಥ ಕ್ಷೇತ್ರದಲ್ಲಿ ಏಕಾದಶಿ ಇಲ್ಲ. ಯಾಕೆಂದರೆ ಜಗನ್ನಾಥ ಜಗತ್ತಿಗೆ ನಾಥ, ಯಾರೂ ಉಪವಾಸ ಇರಬಾರ್ದು ಅಂತ ದೃಷ್ಟಿ ಅಂತ. ಅಂದರೆ ಇವೆಲ್ಲ ನೋಡಿದಾಗ ನಮಗೆ ಆ ಕ್ಷೇತ್ರದ ಮೇಲೆ ಎಷ್ಟು ಭಕ್ತಿ, ಎಷ್ಟು ಪ್ರೀತಿ ಬರೋದಕ್ಕೆ ಸಾಧ್ಯ. ತುಂಬ ಅಸಾಮಾನ್ಯವಾದಂಥ ಭಕ್ತಿ ಪ್ರೀತಿ ಇರುತ್ತೆ. ನಾನು 2 ಬಾರಿ ಜಗನ್ನಾಥ ಸ್ವಾಮಿ ದರ್ಶನ ಮಾಡಿದ್ದೀನಿ, ಇನ್ನು 20 ಬಾರಿ ನೋಡೋದಕ್ಕೂ ನನಗೇನೂ ಬೇಸರ ಇಲ್ಲ. ಅಷ್ಟು ಸುಂದರವಾದ, ಅಷ್ಟು ದಿವ್ಯವಾದಂಥ ಕ್ಷೇತ್ರ ಅದು ಅಂತ ಅನಿಸುತ್ತದೆ. ಅಲ್ಲಿ ಆ ನೈವೇದ್ಯಾದಿಗಳು ಸಹಜವಾಗಿ ನಡೀತಕ್ಕಂಥದ್ದು. ಆ ಭೋಗ ಕೂಡ ಅದೇ ರೀತಿ. ಒಬ್ಬ ವೃದ್ಧೆ ದೇವರಿಗೆ ಬೇಕಾದ ನೈವೇದ್ಯಕ್ಕೆ ಮುಳ್ಳು ಇರ್ತಕ್ಕಂಥ ಬದನೆಕಾಯಿ, ಗುಳ್ಳ ಅಂತೀವಲ್ಲ, ಅದನ್ನು ಬೆಳೀತಾ ಇದ್ದವಳು. ಅವಳು ಗೀತಗೋವಿಂದವನ್ನು ಹಾಡಿಕೊಂಡು ಆ ಪಾತಿ ಮಾಡೋದು, ನೀರು ಹಾಕೋದು ಎಲ್ಲ ಮಾಡ್ತಾ ಇದ್ಳಂತೆ. ಅವಳ ಭಕ್ತಿಗೆ, ಅವಳ ಗಾನಾನುರಕ್ತಿಗೆ ಮೆಚ್ಚಿ ಪರಮಾತ್ಮ ಅವಳ ಹಿಂದೆ ಓಡಾಡ್ಕೊಂಡಿರ್ತಾ ಇದ್ರಂತೆ. ಹಾಗಾಗಿ ನೋಡಿದ್ರೆ ದೇವರು ಒಳ್ಳೆ ಬಟ್ಟೆ ಉಡಿಸಿರ್ತಾರೆ, ಸಂಜೆ ಆಗೋದ್ರೊಳಗೆ, ಆ ಹೊತ್ತು ಮುಗಿಯೋದ್ರೊಳಗೆ ಹರ್ಕಲಾಗ್ತಾ ಇತ್ತು. ಏನಿದು ದೇವ್ರ ಬಟ್ಟೆನ ಯಾರು ಹರಿತಾರೆ ಅಂತ ನೋಡಿದ್ರೆ ಅಲ್ಲಿ ಆ ಬದನೆ ಮುಳ್ಳುಗಳು ಕಾಣಿಸ್ಕೊಳ್ತಂತ್ವೆ. ಆಗ ಯಾವುದು ಬದನೆ ಗಿಡದ್ದು ಮಧ್ಯೆ ಈತ ಓಡಾಡಿರಬೇಕು ಅಂತ ಕಟ್ಟ ಕಡೆಗೆ ಈ ಭಕ್ತಿ ಹಿಂದೆ ಓಡಾಡ್ಕೊಂಡಿರ್ತಾನೆ ಹಾಡು ಕೇಳೋಕ್ಕೆ ಅಂತ. ಈ ಥರದ ಕಥೆಗಳನ್ನು ಯಾವ ಮತಗಳಲ್ಲಿ ಸೃಷ್ಟಿ ಮಾಡೋಕ್ಕೆ ಸಾಧ್ಯ ಹೇಳಿ? ಅಲ್ಲಾಗ ಸಾಧ್ಯವಾ? ಯೆಹೋವಾಗ ಸಾಧ್ಯವಾ? ಬುದ್ಧನಿಗೆ ಸಾಧ್ಯವಾ? ಜನನಿಗೆ ಸಾಧ್ಯವಾ? ಎಲ್ಲೋ ಇರೋ ದೇವರು, ತಪಸ್ ಮಾಡಿಕೊಂಡಿರೋ ದೇವರು ಹೇಗೆ ಭಕ್ತರ ಹಿಂದೆ ಪ್ರೀತಿಯಿಂದ ಓಡಾಡ್ಕೊಂಡು ಮುಳ್ಳು ಕಳ್ಳುಗಳ ಮೇಲೆ ಒದ್ದಾಡ್ತಾ ಇರಬಲ್ಲ? ಇದೆಲ್ಲ ತುಂಬ ಅತಿಶಯವಾದದ್ದು. ನಮ್ಮ ಪರಂಪರೆ ಭಗವಂತನನ್ನು ಎಷ್ಟು ನಿಕಟ ಮಾಡಿಕೊಳ್ಳಬಹುದು ಅಂತ ತೋರಿಸುತ್ತದೆ. ಅದರಿಂದಲೇ ಆ ಕ್ಷೇತ್ರದಲ್ಲಿ ಯಾರು ಯಾವುದೇ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ರು ನಮ್ಮ ಭಕ್ತಿಗೆ ಚ್ಯುತಿ ಬರಬಾರದು. ಅದು ಅಷ್ಟು ಆಲ್ ಇನ್ಕ್ಲೂಸಿವ್ ಅನ್ನುವ ಭಾವ ನಮಗಿರಬೇಕು. ನಾವು ನಿಯೋ ಮಡಿವಂತಿಕೆ ಮಾಡ್ತಾ ಇದ್ದೀವಿ. ಈಚೆಗೆ ಕೆಲವರು ಫೆನೆಟಿಕ್ ಹಿಂದೂಗಳಾದಂಥವರು ಏನೇನೋ ಅಸಂಬದ್ಧವಾದದ್ದು ಮಾಡ್ತಾ ಇದ್ದಾರೆ. ಅದು ಇನ್ನೊಂದು ರೀತಿಯ ಕ್ರಿಶ್ಚಿಯಾನಿಟಿ ಆಗಿದೆ. ಇದಕ್ಕೆ ಆದಿ ಪ್ರವರ್ತಕರು ದಯಾನಂದ ಸರಸ್ವತಿಗಳೇ ಆದರು. ಗೊತ್ತಿದ್ದೋ ಗೊತ್ತಲ್ಲದೆಯೋ ಒಂದು ಅವಿವೇಕ ಮಾಡಿದ್ರು. ಈಗ ನೋಡಿ ಹಾಗೆ ಮಾಡ್ತಾ ಇದ್ದಾರೆ, ಅತಿ ಮಡಿವಂತಿಕೆ ಮಾಡ್ತಿದ್ದಾರೆ. ಆ ಮಡಿವಂತಿಕೆಯಿಂದ ನಮ್ಮ ಭಾರತೀಯ ದೃಷ್ಟಿ, ಸನಾತನ ಧರ್ಮದ ಸೌಂದರ್ಯವೇ ನಾಶ ಆಗುತ್ತದೆ ಅನ್ನೋದ್ರೊಳಗೆ ಯಾವ ಸಂದೇಹವೂ ಇಲ್ಲ. ಅಲ್ಲಿ ಜಗನ್ನಾಥ ಕ್ಷೇತ್ರದಲ್ಲಿ ನಮ್ಮ ಗೀತಗೋವಿಂದಕಾರ ಜಯದೇವ ದೇವರನ್ನು ಒಲಿಸಿಕೊಂಡ ಅಂತ ಅಲ್ಲಿದ್ದ ಮಹಾರಾಜ ಲಕ್ಷ್ಮಣಸೇನ ಗೀತಗೋವಿಂದಕ್ಕೆ ಪ್ರತಿಯಾಗಿ ಮತ್ತೊಂದು ಗೀತಗೋವಿಂದ ಬರೆದ. ಆದರೆ ಜನ ಯಾರೂ ಅದನ್ನು ಆಧರಿಸಲಿಲ್ಲ. ಎಲ್ಲ ಚೆನ್ನಾಗಿದೆಯಲ್ಲ, ಇದಕ್ಕಿಂತ ಏನು ಕಡಿಮೆ ಅಂತ ದೇವರು ಮುಂದೆನೇ ಇಟ್ಟುಬಿಡೋಣ, ದೇವರು ಯಾವುದನ್ನು ಮೆಚ್ಚುತ್ತಾನೆ ಅಂತ ನೋಡಿದ್ರೆ ಗೀತಗೋವಿಂದವನ್ನು ಪರಮಾತ್ಮ ಕೈನಲ್ಲಿ ಇಟ್ಟುಕೊಂಡಿದ್ದನಂತೆ. ರಾತ್ರಿ ಇಟ್ಟು ಹೋಗಿದ್ದರೆ ಬಾಗಿಲು ಹಾಕಿ, ಇವನ ಗೀತಗೋವಿಂದದ ಪ್ರತಿ ದೂರದಲ್ಲಿ ತಿರಸ್ಕೃತವಾಗಿ ಬಿದ್ದಿತ್ತಂತೆ. ಆಗ ಅವನಿಗೆ ಬಹಳ ಬೇಸರವಾಗಿ ದುಃಖಪಟ್ಟು, ಏನು ಹೀಗೆ ಮಾಡಿಬಿಟ್ಟಿಯಲ್ಲ ಅಂದರೆ, ಏನು ಮಾಡೋದಪ್ಪ, ಜನಾರ್ದನ ಮೆಚ್ಚಿದ ಮೇಲಿಂದ ಜನತಾ ಜನಾರ್ದನ ಏನೂ ಮಾಡೋಕ್ಕೆ ಸಾಧ್ಯವಿಲ್ಲ ಅಂತ. ಅಂದರೆ ಇವತ್ತು ಮೊಯ್ಲಿಯವರೋ ಮತ್ತೊಬ್ಬರೋ ಏನೋ ಒಳ್ಳೆ ಕೆಲಸ ಮಾಡ್ತಾರೆ, ರಾಮಾಯಣದ ಬಗ್ಗೆ ಬರೆದಿದ್ದಾರೆ, ಆದರೆ ಅದು ಒಳ್ಳೆ ಕಾವ್ಯ ಆಗೋಲ್ಲ. ಒಳ್ಳೆ ವಸ್ತು, ಆದರೆ ಒಳ್ಳೆ ಕಾವ್ಯ ವಸ್ತು ಒಳ್ಳೆಯದು ವಾಲ್ಮೀಕಿ ಕಾರಣದಿಂದ. ಅದನ್ನು ಕೆಟ್ಟದಾಗಿ ರಾಮಣ್ಣನ ಚಿತ್ರಿಸಿಲ್ಲ, ಅದು ಅಷ್ಟು ಮಟ್ಟಿಗೆ ಅವರು ಒಳ್ಳೆಯದು ಬುದ್ಧಿ. ಆದರೆ ಕಲಾ ಕೌಶಲ ಪಾಪ ಅವರಿಗಿಲ್ಲ. ಅವರು ಏನೆಲ್ಲ ಪ್ರಭಾವ ಬಳಸಿದ್ರು ಕೂಡ ರಾಮಾಯಣ ದರ್ಶನದ ಮೇಲೆ ಕತ್ತಿ ಮಸಿಯೋಕ್ಕಾಗೋಲ್ಲ. ರಾಮಾಯಣ ದರ್ಶನಕ್ಕೆ ಪ್ರಶಸ್ತಿಯೂ ಬಂತು, ಕಾವ್ಯದ ಯೋಗ್ಯತೆಯೂ ದೊಡ್ಡದು. ಅದು ಇನ್ಯಾರು ಮುಂದೆ ಒಳ್ಳೆ ಕಾವ್ಯವನ್ನು ರಾಮಾಯಣ ಕಾವ್ಯ ಬರೆದು ಅದಕ್ಕೇನು ಸರಸ್ವತಿ ಸಮ್ಮಾನವೋ ಲಕ್ಷ್ಮೀ ಸಮ್ಮಾನವೋ ಬರದೇ ಇದ್ದರೆ ಇದೇನು ರಾಮಾಯಣ ಮಹಾನ್ವೇಷಣಂ ಏನೂ ದೊಡ್ಡದಾಗಿ ಬರೆಯೋಕ್ಕಾಗೋಲ್ಲ. ಜನಮಾನಸದಲ್ಲಿ ಉಳಿದದ್ದು ತುಂಬ ದೊಡ್ಡದಾಗುತ್ತೆ. ಕೃಷ್ಣದೇವರಾಯನ ಆಸ್ಥಾನದಲ್ಲಿದ್ದ ತಿಮ್ಮಣ್ಣ 8 ಪರ್ವಗಳ ಮಹಾಭಾರತ ಬರೆದು ಕುಮಾರವ್ಯಾಸನ ಭಾರತಕ್ಕೆ ಸೇರಿಸ್ದ. ಅದರೊಳಗೆ ಒಂದೂ ಪದ್ಯ ಚೆನ್ನಾಗಿಲ್ಲ.
ಜನ ಮೆಚ್ಚಲಿಲ್ಲ, ಕುಮಾರವ್ಯಾಸನನ್ನು ಮೆಚ್ಚಿಕೊಂಡ್ರು. ಯಾರ್ಯಾರ್ದು ಆಸ್ಥಾನಗಳಲ್ಲಿದ್ದಂಥ ಕವಿಗಳನ್ನು ಯಾರೂ ಮೆಚ್ಚದೆ ಜನತೆಯ ಆಸ್ಥಾನದಲ್ಲಿದ್ದ ಕವಿಗಳನ್ನೇ ತುಂಬ ಮೆಚ್ಚಿಕೊಂಡಿರುವಂಥದ್ದನ್ನು ನಾವು ನೋಡ್ತೀವಿ. ಹೀಗಾಗಿ ಜನಮಾನಸವನ್ನು ಮುಟ್ಟುವಂಥದ್ದು ತುಂಬ ತುಂಬ ದೊಡ್ಡದಾದದ್ದು. ನಮ್ಮ ಕುಮಾರವ್ಯಾಸ ಇರ್ಬೋದು, ತೆಲುಗಿನ ಪೋತನ ಇರ್ಬೋದು, ತಮಿಳಿನ ಕಂಬ ಇರ್ಬೋದು, ಹಿಂದಿ ತುಳಸಿದಾಸ ಇರ್ಬೋದು, ಇವರೆಲ್ಲ ಆ ರೀತಿ ಬಂದವರು. ಕಾವ್ಯ ಕೌಶಲ ಜನಮನಸ್ಸನ್ನು ಮುಟ್ಟಿದ್ದಾಗಿತ್ತು. ಡಿ ವಿ ಜಿಯವರಿಗೆ ಜ್ಞಾನಪೀಠ ಪ್ರಶಸ್ತಿ ಬರಲಿಲ್ಲ ಮುಂಕ್ತಿಮ್ಮನ ಕಗ್ಗಕ್ಕೆ, ಆದ ನಷ್ಟ ಏನು? ಇದನ್ನೆಲ್ಲ ಕಂಡಾಗ ಗೀತಗೋವಿಂದ ಒಂದು ದೊಡ್ಡ ಪರಂಪರೆಯಾಗಿದ್ದು, ಮತ್ತು ಅಲ್ಲಿ ಮಹಾರಿಗಳು ದೇವಾಲಯದಲ್ಲಿ ನರ್ತನ ಮಾಡ್ತಕ್ಕಂಥ ದೇವದಾಸಿಯರು, ಮತ್ತು ಆ ಪ್ರಭಾವದಿಂದ ಬಂದಂತಹ ಗೋಟಿಪೂವ, ಬಯಲಿನಲ್ಲಿ ಹೊರಗಡೆ ಬಂಧ ನೃತ್ಯ ಅಂತಕ್ಕಂಥ ಒಂದು ಜಟಿಲವಾದ ಒಂದು ಚಿತ್ರಕಾವ್ಯದಂಥ ಒಂದು ತುಂಬ ದುಷ್ಕರವಾದ ವಿಚಿತ್ರ ಕರ್ಣಗಳ ಅಂತ ಹೇಳಬಹುದಾದ ಬಗೆಯಲ್ಲಿ ಅಕ್ರೋಬ್ಯಾಟಿಕ್ಸ್, ಅರ್ಗಳ, ಶಕಟಾಸ್ಯ ಮೊದಲಾದಂಥ ಗಂಗಾವತರಣಾದಿ ಕರ್ಣಗಳಿಂದ ಪ್ರಭಾವಿತವಾದಂಥ ಆ ನೃತ್ಯ ಶೈಲಿ ಯಾವುದನ್ನು ಪಂಡರೀಕ ವಿಠಲನ ನರ್ತ ನಿರ್ಣಯದಲ್ಲಿ ನೋಡ್ತೀವಿ, ಆ ಬಗೆಯಾದದ್ದು ಇವೆಲ್ಲ ನೃತ್ಯ ಪದ್ಧತಿಗಳು ಬೆಳೆದುಕೊಂಡು ಬಂತು ಆ ಜಗನ್ನಾಥ ಕ್ಷೇತ್ರದಲ್ಲಿ. ಅಂಥ ಜಗನ್ನಾಥನ ಮೆರವಣಿಗೆ ನವಕಳೇಬರೋತ್ಸವ ಮತ್ತು ರಥಯಾತ್ರ. ನವಕಳೇಬರೋತ್ಸವ ಸಾಮಾನ್ಯವಾಗಿ 12ರಿಂದ 17 ವರ್ಷಕ್ಕೆ ಒಮ್ಮೆ ಬರ್ತಕ್ಕಂಥ ಒಂದು ತಿಂಗಳಿನಲ್ಲಿ 2 ಪೂರ್ಣಿಮೆ ಬರಬೇಕು. ಅದು ವಿಶೇಷವಾಗಿ ಆಷಾಢದ ಪೂರ್ಣಿಮೆಯಲ್ಲಿ ಆಗಬೇಕು, ಅದಕ್ಕೆ ಅಧಿಕ ಮಾಸ ಬರಬೇಕು. ಹಾಗೆ ಇರುವಂಥದ್ದನ್ನು ಆಯ್ಕೆ ಮಾಡಿಕೊಂಡು ಆಗ ಒಂದು ಹೊಸ ಬೇವಿನ ಮರವನ್ನು ನೋಡ್ತಾರೆ. ಅದಕ್ಕೆ ಬೇಕಾದಷ್ಟು ಎಲಾಬರೇಟ್ ಪ್ರೊಸೀಜರ್ ಇದೆ. ಅದಲ್ಲದೆ ಪ್ರತಿ ವರ್ಷವೂ ಕೂಡ ಈ ಒಂದು ಜ್ಯೇಷ್ಠ ಆಷಾಢ ಶುದ್ಧ ದ್ವಿತೀಯ ದಿವಸ ಜಗನ್ನಾಥ ರಥಯಾತ್ರೆಯನ್ನು ಮಾಡ್ತಾರೆ. ರಥ ಓಡಾಡುವ ದೇವಸ್ಥಾನ. ಈ ರಥದ ಕಲ್ಪನೆಯಂತೂ ತುಂಬ ತುಂಬ ಪ್ರಾಚೀನವಾದದ್ದು. ಋಗ್ವೇದದಲ್ಲಿಯೇ ರಥಕ್ಕೆ ಸಂಬಂಧಪಟ್ಟಂಥ ಮಂತ್ರಗಳು ಯಥೇಷ್ಟವಾಗಿ ಇವೆ. ಮತ್ತು ರಥವನ್ನು ದೇಹ ಅಂತ ಭಾವಿಸಿಕೊಂಡಿದ್ದಾರೆ. ಆತ್ಮಾನಂ ರಥಿನಂ ವಿದ್ಧಿ ಶರೀರಂ ರಥಮೇವಹಿ ಅನ್ನುವ ಕಠಾದಿಗಳಲ್ಲಿ ಕಂಡುಬರುವ ಮಂತ್ರದಲ್ಲಿ ಗೊತ್ತಾಗುತ್ತದೆ. ಅದನ್ನೇ ಮಹಾಭಾರತದಲ್ಲಿ ಕೃಷ್ಣಾರ್ಜುನರು ರಥದ ಮೇಲಿರತಕ್ಕಂಥದ್ದು ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ಅನ್ನುವ ರಥಸ್ಥಿತನಾದ ಪಾರ್ಥಸಾರಥಿ ಎನ್ನುವಲ್ಲಿ ಅದೇ ಕಂಡು ಬರ್ತಕ್ಕಂಥದ್ದು. ಅಂದರೆ ಇಟ್ಸ್ ಎ ಡೈನಮಿಕ್ ಮೆಟಫಾರ್, ಸನಾತನ ಧರ್ಮದ ಸಂಪೂರ್ಣ ಪ್ರತೀಕ. ರಥ ಅನ್ನೋದು ವಸ್ತುತಃ ದ್ವಾಸುಪರ್ಣ ಸೈಜ ಸಖಾಯು ಅನ್ನುವ ಋಗ್ವೇದದಲ್ಲಿ ಬರುವ ಅಸ್ಯವಾಮೀಯ ಸೂಕ್ತದ ಒಂದು ಮಂತ್ರ. ಅದೇ ಶ್ವೇತಾಶ್ವತರದಲ್ಲಿ ಬರ್ತಕ್ಕಂಥದ್ದಾಗಿದೆ, ಅದೇ ಮುಂಡಕದಲ್ಲಿ ಬರುವಂಥದ್ದಾಗಿದೆ. ಈ ಜಗತ್ತು ಅನ್ನುವಂತಹ ವೃಕ್ಷದ ಮೇಲೆ ಜೀವಾತ್ಮ ಪರಮಾತ್ಮ ಅಂತಕ್ಕಂಥ 2 ಪಕ್ಷಿಗಳಿವೆ. ಈ ವೃಕ್ಷದ ಫಲವನ್ನು, ಈ ಜಗತ್ತಿನ ಭೋಗಗಳ ಕರ್ತೃತ್ವ ಭೋಕ್ತೃತ್ವಗಳ ಭಾವವನ್ನು ಜೀವಾತ್ಮ ಹೊಂದಿದ್ದಾನೆ. ಅದು ಆಗಲದೆ ತಟಸ್ಥವಾಗಿ ಏಕಸ್ವಾದು ಪಿಪ್ಪಲಮತ್ತಿ, ಒಂದು ರುಚಿಯಾದ ಪಿಪ್ಪಲವನ್ನು, ಪಿಪ್ಪಲ ವೃಕ್ಷ ಅಂತಂದರೆ ಅಶ್ವತ್ಥ ವೃಕ್ಷ, ಅಶ್ವತ್ಥ ಜಗದ್ವೃಕ್ಷ. ಅಶ್ವತ್ಥವಿಲ್ಲಿ ಬಾಡಿದೊಡೇನು ತಳಿರಲ್ಲಿ ಅಂತ ಡಿ ವಿ ಜಿ ಹೇಳ್ತಾರಲ್ಲ, ಈ ಅಶ್ವತ್ಥ ವೃಕ್ಷಕ್ಕೆ ಅಳಿವಿಲ್ಲ, ಅದಕ್ಕೆ ಸಾವೇ ಇಲ್ಲದೆ ಇರತಕ್ಕಂಥದ್ದು ಆ ಅಜರಾಮರವಾದ ವಿಶ್ವವೃಕ್ಷ, ಅನಾದಿ ಅನಂತ. ಊರ್ಧ್ವಮೂಲ ಮವಾಕ್ಷಾಖ ಯಶೋಶ್ವತ್ಥ ಸನಾತನಃ ಅನ್ನುವ ಕಠದ ಮಾತಾಗಲಿ, ಊರ್ಧ್ವಮೂಲ ಮದಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಅನ್ನುವ ಗೀತೆಯ 15ನೇ ಅಧ್ಯಾಯದ ಮಾತಾಗಲಿ ನಮಗಿಲ್ಲಿ ಅನುಸಂಧೇಯವಾಗುತ್ತದೆ. ಈ ಜಗದ್ವೃಕ್ಷದ ಫಲವನ್ನು ಇದನ್ನು ಅನುಭವಿಸುವನು ನಾನು, ಇದನ್ನು ಮಾಡುವನು ನಾನು ಅನ್ನುವ ಮಾಡುವುದರೊಳಗೆ ಅನುಭವಿಸುವುದರೊಳಗೆ ಅಹಂಭಾವವನ್ನು ತೆಗೆದುಕೊಳ್ಳುವುದು ಜೀವದ ಲಕ್ಷಣವಾದರೆ, ಮಾಡುವುದು ಮತ್ತು ಅನುಭವಿಸೋದ್ರೊಳಗೆ ವರ್ಕಿಂಗ್ ಫಾರ್ ಇಟ್ ಆ್ಯಂಡ್ ಎಂಜಾಯಿಂಗ್ ಇಟ್ ಅನ್ನೋದ್ರೊಳಗೆ ಅಭಿನಿವೇಶ ಬಯಾಸಿಲ್ಲದೆ ಇರುವ ಸಾಕ್ಷಿ ದೃಷ್ಟಿಯೇ ಬ್ರಹ್ಮತ್ವ ಅಂತ. ಅಂದರೆ ಮಾಡಿಯೂ ಮಾಡದಂತೆ ಇರುವವನು ಬ್ರಹ್ಮಸ್ವರೂಪಿ ಆಗ್ತಾನೆ. ಮಾಡಿದ್ದೀನಿ, ಅನುಭವಿಸ್ತಿದ್ದೀನಿ, ಈಶ್ವರೋಹಂ ಅಹಂಭೋಗಿ ಅಂತ ಭಾವಿಸಿಕೊಳ್ಳೋದು ಜೀವತ್ವದ ದೈತ್ಯತ್ವದ ಲಕ್ಷಣ ಆಗುತ್ತದೆ ಅಂತ. ಈ ಒಂದು ಮಹೋಪನಿಷತ್ತಿನ ವೇದದ ಪರಮಾರ್ಥವನ್ನೇ ಮಹಾಭಾರತ ಅದ್ಭುತವಾಗಿ ರಥರೂಪಕ ಮಾಡಿದೆ. ಅದನ್ನೇ ನಮ್ಮ ದೇವಸ್ಥಾನಗಳ ರಥೋತ್ಸವದಲ್ಲಿ ಮತ್ತೆ ಮತ್ತೆ ನೋಡ್ತಾ ಇರ್ತೀವಿ. ಹೀಗಾಗಿ ದೇವಸ್ಥಾನದಲ್ಲಿ ಸ್ಥಾವರವಾಗಿ ನಿಲ್ಲುವ ಮೂರ್ತಿಯಲ್ಲ, ಜಂಗಮವಾಗಿ ಸರ್ವತ್ರ ಓಡಾಡ್ತಕ್ಕಂಥದ್ದು, ಭಕ್ತರ ಬಾಗಿಲಿಗೆ ಬರೋದು ಅಂತ. ನಮ್ಮ ದೇವರನ್ನು ನಾವು ಎಷ್ಟು ಥರ ನೋಡಿದ್ದೀವಿ ಅಂದರೆ, ಅವನಿದ್ದ ಕಡೆಗೂ ನಾವು ಹೋಗ್ತೀವಿ, ನಾವಿದ್ದ ಕಡೆಗೂ ಅವನನ್ನು ಬಳಸ್ಕೋತೀವಿ. ನಮ್ಮಪ್ಪ ಅವನು ಅಂತೀವಿ, ನಮ್ಮ ಮಗು ಅಂತಲೂ ಅಂದ್ಕೋತೀವಿ. 2 ಬಗೆಯಲ್ಲಿ ನೋಡ್ತೀವಿ. ತುಂಬ ಗೌರವದಿಂದ ಸ್ತೋತ್ರಾದಿಗಳನ್ನು ಮಾಡ್ತೀವಿ, ತುಂಬ ಸಲಿಗೆಯಿಂದ ಬೈಗಳನ್ನೂ ಆಡ್ತೀವಿ, ಎರಡನ್ನೂ ಮಾಡ್ತೀವಿ. ನಮ್ಮ ಜಾನಪದ ದೇವರುಗಳಲ್ಲೆಲ್ಲ ಬೈಸ್ಕೊಳ್ಳೋದಕ್ಕೇ ಬೇಕಾದಷ್ಟು ದೇವತೆಗಳಿದ್ದಾರೆ. ಶಾಬರಾದಿ ಉತ್ಸವಗಳಲ್ಲಿ ಕಾಳಿಕಾ ಪುರಾಣಾದಿಗಳು ಹೇಳಿದಂತೆ ಅದೇ ಉಂಟು. ಕೇರಳದಲ್ಲಂತೂ ಒಂದು ದೇವಸ್ಥಾನದಲ್ಲಿ ದೇವರನ್ನು ಬೈಯೋದಕ್ಕೇ ಒಂದು ವರ್ಗದ ಜನ ಇದ್ದರು. ಅವ್ರನ್ನೆಲ್ಲ ಕ್ರಾಸ್ ಕಟ್ಬಿಟ್ಟು ಕ್ರಿಶ್ಚಿಯನ್ಸನ್ನಾಗಿ ಮಾಡಿಬಿಟ್ರು. ಆದರೂ ಅವರು ಬಂದು ಆ ಬೈಗಳ ಕೆಲಸ ಮಾಡ್ತಾಯಿದ್ರು.
ಕ್ರಿಶ್ಚಿಯನ್ ಫಾದರ್ಗಳಿಗೆ ಅದೊಂದು ಪೂಜೆ ಅಂತ ಗೊತ್ತಿಲ್ಲ. ದೇ ಯೂಸ್ ಟು ಎನ್ಕರೇಜ್ ದೀಸ್ ಕನ್ವರ್ಟ್ಸ್. ಹಿಂದೂಗಳ ದೇವರನ್ನು ಬೈದು ಬನ್ನಿ ಅಂತ. ಆದರೆ ಅವ್ರ ಭಕ್ತಿಯಿಂದ ಅದೊಂದು ರಿಚುವಲ್ ಅಂತ ಮಾಡಿ ಬರ್ತಾ ಇದ್ರು. ಅಂದರೆ ಆ ಕ್ರಿಶ್ಚಿಯನ್ ಫಾದರ್ಗಳ ತಂತ್ರ, ಇವರ ಮುಗ್ಧವಾದ ಭಕ್ತಿ, ಇದನ್ನೆಲ್ಲ ನಾವು ಗಮನಿಸಿದಾಗ ಗೊತ್ತಾಗುತ್ತದೆ. ನಮ್ಮ ದೇವತೆಗಳ ಸ್ತೋತ್ರ, ಉದಾಹರಣೆಗೆ ಗಣಪತಿಯನ್ನ ಸ್ಥೂಲ ಜಠರ, ಸ್ಥೂಲ ಗ್ರೀವ, ಲಂಬ ಜಠರ, ಶೂರ್ಪಕರ್ಣ, ವಾಮನ, ಪಿಂಗಳ ಅಂತೆಲ್ಲ ಹೇಳಿದ್ರೆ ಅದು ಹೊಗಳಿಕೆಯೇ. ನಾವು ಹೇಗೂ ಮಾತಾಡಬಲ್ಲೆವು, ಹೇಗೂ ನುಡಿಸಿಕೊಳ್ಳಬಲ್ಲೆವು. ಈ ದೃಷ್ಟಿಯಿಂದ ಕೂಡ ರಥಯಾತ್ರೆಯ ವಿಶಿಷ್ಟತೆ ಏನು ಅಂತ ಗೊತ್ತಾಗುತ್ತದೆ. ಮತ್ತು ಮೊದಲು ನಮ್ಮ ದೇವರುಗಳನ್ನು ನಾವು ಎಲ್ಲಂದ್ರೆಲ್ಲ ತೆಗೆದುಕೊಂಡು ಹೋಗ್ತಾ ಇದ್ವಿ. ಅಗ್ನಿಗಳು ಹೇಗೆ ಸ್ಥಾವರವಾಗಿ ಒಂದು ಕಡೆ ಕುಂಡದಲ್ಲಿರ್ತಾರೋ, ಜಂಗಮವಾಗಿ ಕಾವಡಿಗಳ ಮೇಲೆ ತೆಗೆದುಕೊಂಡು ಹೋಗುವುದು ಆಗಿತ್ತು ಅನ್ನುವುದನ್ನು ಎಲ್ಲವನ್ನ ಸಂಕೇತಿಸುವಂತೆ ಆ ರಥಯಾತ್ರೆ ಬಂದಿದೆ. ರಥಾರೂಢಂ ಜಗನ್ನಾಥಂ ಯಃ ಪಶ್ಯೇತ್ ಸತು ಮುಚ್ಯತೆ ಅನ್ನುವ ಶ್ಲೋಕವೇ ಉಂಟು. ರಥಾರೂಢನಾಗಿರ್ತಕ್ಕಂಥ ಜಗನ್ನಾಥ ಸ್ವಾಮಿಯನ್ನು ನೋಡಿದವರಿಗೆ ಪುನರ್ಜನ್ಮವಿಲ್ಲ ಅಂತ ಶಂಕರರದು ಅಂತ ಪ್ರಸಿದ್ಧವಾದ ಜಗನ್ನಾಥ ಅಷ್ಟಕ ಒಂದುಂಟು. ಅದರೊಳಗೆ ಜಗನ್ನಾಥ ಸ್ವಾಮಿ ನಯನ ಪಥಗಾಮಿ ಭವತು ಮೇ, ನನ್ನ ಕಣ್ಣಿಗೆ ಕಾಣಿಸಿಕೊಳ್ಳಲಿ ಜಗನ್ನಾಥ ಸ್ವಾಮಿ ರಥಸ್ಥನಾದವನು ಅನ್ನುವ ಭಾವ ಉಂಟು. ಆಮೇಲೆ ಅಲ್ಲಿ ಎಲ್ಲರೂ ಹೋಗಿ ಜಗನ್ನಾಥ ಸ್ವಾಮಿಯನ್ನು ಮುಟ್ಟಬಹುದು ರಥಸ್ಥನಾಗಿದ್ದಾಗ, ಅವನಿಗೆ ಮಡಿ ಇಲ್ಲ ಅಂತನ್ನುವಂಥದ್ದು. ಮಾತ್ರವಲ್ಲ, ಆಗ ಮಹಾರಾಜ ರಥದ ಮುಂದೆ ಕಸ ಗುಡಿಸಬೇಕು. ಚಿನ್ನದ ಹಿಡಿಕೆಯ ಪೊರಕೆ ಇರ್ತದೆ, ಅದನ್ನು ಬಳಸಿ ಕಸ ಗುಡಿಸ್ಕೊಂಡು ಬರ್ತಾನೆ. ಆ ಕಳಿಂಗ ಗಂಗ ವಂಶದಿಂದ ಬಂದಂಥ ಆತ ರಥದ ಮುಂದೆ ಕಸ ಗುಡಿಸ್ತಾ ಬರ್ತಾನೆ. ಅದಕ್ಕೂ ಬೇಕಾದಷ್ಟು ಕಥೆ ಸ್ವಾರಸ್ಯಗಳೆಲ್ಲ ಇವೆ. ಸಮಯಾಭಾವದಿಂದ ಅವನು ನೋಡಬೇಕಾಗಿಲ್ಲ. ಒಟ್ಟಿನಲ್ಲಿ ಅದೊಂದು ದಿವ್ಯವಾದ ದರ್ಶನ, ಮರೆಯುವಂತೆ ಇಲ್ಲ. ಆಮೇಲೆ ನಾವು ಆಷಾಢ ಮಾಸದಲ್ಲಿ ಆಷಾಢ ಶುದ್ಧ ಷಷ್ಠಿ ನೋಡ್ತೀವಿ, ಸ್ಕಂದ ಷಷ್ಠಿ ಅಂತ. ಸ್ಕಂದನ ಆರಾಧನೆಗೆ ಸಂಬಂಧಪಟ್ಟಿದ್ದು. ನಾನು ಒಂದೇ ಬಾರಿಗೆ ಮುಂದೆ ಅದನ್ನು ಕುಮಾರಸ್ವಾಮಿ ವಿಶಿಷ್ಟವಾದ ಷಷ್ಠಿಯನ್ನು ಕುರಿತು ನಾವು ಯಾವುದನ್ನು ಹೇಳ್ತೀವಿ ಆ ಸಂದರ್ಭಕ್ಕಾಗಿ ಅದನ್ನು ಇಟ್ಕೊಂಡಿದ್ದೀನಿ. ಅಂತಂದರೆ ಮಾರ್ಗಶೀರ್ಷ ಷಷ್ಠಿ ಯಾವುದು ಬರ್ತದೆ, ಸುಬ್ರಹ್ಮಣ್ಯ ಷಷ್ಠಿ, ಸುಬ್ರಾಯ ಷಷ್ಠಿ ಅಂತ ಕರೀತಾರೆ. ಆ ಹೊತ್ತಿಗೆ ಸ್ಕಂದ ತತ್ವವನ್ನು, ಈ ಸ್ಕಂದಾರಾಧನೆಯನ್ನು ಎಲ್ಲ ಹೇಳೋಣ ಅಂತ ಅದರಿಂದ ಅದನ್ನು ಈಗ ಸದ್ಯಕ್ಕೆ ಕಡೆಗೆ ಇಡ್ತಾ ಇದ್ದೀನಿ. ಒಂದೇ ದೇವರ ಹಬ್ಬ ವರ್ಷಕ್ಕೊಂದೇ ಬಾರಿ ಬರಬೇಕು ಅಂತೆಲ್ಲ, ಅನೇಕ ಬಾರಿ ಬರ್ಬೋದು, ಅನೇಕ ರೂಪದಲ್ಲಿ ಬರ್ಬೋದು. ಯಾಕೆಂದರೆ ಪ್ರತಿ ಮಾಸದ ಶುಕ್ಲ ಷಷ್ಠಿಯನ್ನು ಸ್ಕಂದನ ಆರಾಧನೆಯ ದಿವಸ ಅಂತಲೇ ನಾವು ನೋಡ್ತೀವಿ. ಮತ್ತು ಯಾವುದೇ ಒಂದು ಸ್ಕಂದಾರಾಧನೆಯ ಆ ಸ್ಕಂದ ಷಷ್ಠಿ ಮರೆತು ಹೋಗ್ಬಿಟ್ಟಿದೆ, ಆಗಲಿಲ್ಲ ವ್ರತ ಅಂತಂದರೆ ನವರಾತ್ರದಲ್ಲಿ ಮಾಡಬಹುದು, ವಸಂತ ಅಥವಾ ಶರನ್ನವರಾತ್ರದಲ್ಲಿ ಅಂತ ಉಂಟು ಪಕ್ಷ. ಆಮೇಲೆ ನಾವು ನೋಡುವುದು ಆಷಾಢ ಶುದ್ಧ ಏಕಾದಶಿ. ಅದನ್ನು ನಾವು ಪ್ರಥಮೈಕಾದಶಿ, ದೇವಶೈನಿ ಏಕಾದಶಿ ಅಂತ ಹೇಳ್ತೀವಿ. ದೇವಶೈನಿ ಅಂದರೆ ಅಲ್ಲಿ ನಾರಾಯಣ ಮಲಗುತ್ತಾನೆ. ಬರೀ ನಾರಾಯಣ ಮಾತ್ರವಲ್ಲ, ಎಲ್ಲ ದೇವರುಗಳು ಮಲಗುತ್ತಾರೆ ಅಂತ ಉಂಟು. ಆದರೆ ಆ ದೇವರುಗಳು ಮಲಗುವುದು ಒಬ್ಬೊಬ್ಬರು ಒಂದೊಂದು ದಿವಸ ಆ ಪಕ್ಷದಲ್ಲಿ ಮಲಗುತ್ತಾರೆ ಅಂತ ಕೂಡ ಒಂದು ಬೇರೆ ಅಭಿಪ್ರಾಯ ಉಂಟು. ಪುರಾಣಗಳಲ್ಲಿ, ಧರ್ಮಶಾಸ್ತ್ರಗಳಲ್ಲಿ ಕಂಡು ಬರ್ತವೆ. ಅಂದರೆ ನಮ್ಮ ದೇವತೆಗಳಿಗೂ ಸುಸ್ತಾಗಿ ಅವರು ಮಲಕ್ಕೋತಾರೆ ಅಂತ. ಹಾಗಾಗಿ ನಮ್ಮ ರಾಜಕಾರಣಿಗಳು ಮಲಗಿದ್ರೆ ನಮಗೇನಂತ ಬೇಜಾರಾಗೋಲ್ಲ. ನೋಡಿ, ದೇವತೆಗಳಿಗೆ ಒಂದು ಹಗಲಿದೆ, ದೇವತೆಗಳಿಗೆ ಒಂದು ಸ್ನಾನ ಇದೆ, ದೇವತೆಗಳಿಗೆ ಒಂದು ನೈವೇದ್ಯ ಕಾಲ ಇದೆ, ದೇವತೆಗಳಿಗೆ ಒಂದು ವಿಶ್ರಾಂತಿ ಕಾಲ ಇದೆ ಅಂತ ನಮ್ಮಂತೆ ಭಾವಿಸಿಕೊಂಡಿದ್ದೀವಲ್ಲ, ತುಂಬ ತುಂಬ ದೊಡ್ಡದಾದ ತತ್ವ ಅಂತ. ಹಾಗಾಗಿಯೇ ನಮ್ಮ ದೇವತೆಗಳ ಹೆಚ್ಚು ಕಡಿಮೆಗಳು ನಮಗೆ ಬೇಸರ ಆಗೋಲ್ಲ, ನಮ್ಮಂತೆಯೇ ಅವರು ಅಂತ. ಅದರಿಂದಲೇ ನಾವು ಪರ್ಫೆಕ್ಟಾಗಿರಬೇಕು ದೇವರು ಅಂತ ಜಿದ್ದು ಮಾಡಿಕೊಂಡು ಹೋಗೋಲ್ಲ. ಇಸ್ಲಾಂ, ಕ್ರೈಸ್ತ ಇತ್ಯಾದಿ ಮತಗಳಲ್ಲಿ ಪರ್ಫೆಕ್ಟಾಗಿರಬೇಕು ಅಂತಲೇ ದೇವರಿಗೆ ಆಕಾರ ಕೊಡಲಿಲ್ಲ. ಏನಾದರೂ ಲೋಪ ಆಗಿಬಿಟ್ಟಿತ್ತು ಅಂತ, ಈ ಬರೆದು ಬಿಟ್ಟರೆ ತೊಂದರೆ, ಮೂರ್ತಿ ಕೆತ್ತು ಬಿಟ್ಟರೆ ತೊಂದರೆ ಅಂತನ್ನುವುದು. ಇವರ ಕಲ್ಪನೆ ಅಂತೂ ಇಂದ್ರಿಯಗ್ರಾಹಿವೇ ಆಗಿರತಕ್ಕಂಥದ್ದು. ಮನುಷ್ಯನ ಕಲ್ಪನೆಯೆಲ್ಲ ಇಂದ್ರಿಯಗ್ರಾಹಿವೇ. ಅದನ್ನು ಇಂದ್ರಿಯಾತೀತ ಮಾಡೋದಕ್ಕೆ ಹೇಗಾಗುತ್ತದೆ ಸುಷುಪ್ತಿಯಲ್ಲಿ ಬಿಟ್ಟು? ಹೀಗಾಗಿ ಈ ಅನರ್ಥಗಳಿಗೆ ತುಂಬ ಕಾರಣವಾಗಿ ಆ ಮತಗಳು ಎಷ್ಟು ಅಸಹನೀಯವಾಗಿವೆ ಮತ್ತು ಅಸಹಿಷ್ಣುಗಳು ಆಗಿವೆ ಅಂತ ಗೊತ್ತಾಗುತ್ತೆ. ದೇ ಆರ್ ಅನ್ಬೇರಬಲ್ ಆ್ಯಂಡ್ ದೇ ಡೋಂಟ್ ಬೇರ್ ಎನಿಥಿಂಗ್ ಎಲ್ಸ್. ಎರಡೂ ಹಾಗೆ ಆಗಿದೆ. ಒಂದು ಇನ್ನೊಂದರಿಂದ, ಅದು ಮತ್ತೊಂದರಿಂದ ಪ್ರಭಾವಿತವಾಗಿದೆ, ಅನ್ಯೋನ್ಯಾಶ್ರಿತವಾಗಿದೆ ಆ ದೋಷ ಅಂತ ಅನಿಸುತ್ತದೆ. ಅಲ್ಲಿ ಈ ದೇವಶೈನಿ ಏಕಾದಶಿಯಲ್ಲಿ ಮಹಾವಿಷ್ಣು ಶೇಷಶಾಹಿ ಆಗ್ತಾನೆ ಅಂತ. ಹಾಗಾದರೆ ಪ್ರತಿ ದೇವತೆಗಳಿಗೂ ವಿಶ್ರಾಂತಿ ಉಂಟು. ರಾತ್ರಿಗೆ 4 ಜಾವ ಅಂತ ಹೇಗೂ, ಹಾಗೆ 4 ತಿಂಗಳು, ಅದೇ ಚಾತುರ್ಮಾಸ್ಯ ಅಂತ ಆದದ್ದು ಅಂತ.
ಸಾಮಾನ್ಯ ಇಡೀ ಮಳೆಗಾಲದ ಪ್ರಮುಖವಾದ ಘಟ್ಟ ಮುಂಗಾರು ಹಿಂಗಾರು ಅಂತಂತೀವಲ್ಲ, ಅವೆರಡೂ ಕೂಡ ಅಲ್ಲಿ ಆಗತಕ್ಕಂಥದ್ದು ಅಂತ. ಸೌತ್ ವೆಸ್ಟು, ನಾರ್ತ್ ಈಸ್ಟು ಮಾನ್ಸೂನ್ಸ್ ಅಂತ ಏನು ಕರಿತೀವಿ, ಅವೆರಡಕ್ಕೂ ಅಂದರೆ ನಮಗೆ ಮೊದಲು ಮುಂಗಾರು ಬರುತ್ತದೆ ಆಷಾಢದ ಆರಂಭದಲ್ಲಿ, ಆಮೇಲೆ ಕಾರ್ತಿಕದ ಹೊತ್ತಿಗೆ ಹಿಂಗಾರು. ಈಗ ಆಗ್ತಾ ಇರ್ತಕ್ಕಂಥದ್ದು ಹಿಂಗಾರೆ. ಈ 4 ತಿಂಗಳು ಆಷಾಢ ಪೂರ್ಣಿಮೆಯಿಂದ ಕಾರ್ತಿಕ ಪೂರ್ಣಿಮೆಯವರೆಗೆ ಅಲ್ಲಿ ಮಳೆಗಾಲದ ಸಂಪೂರ್ಣ ಆರಂಭ ಅಂತ್ಯ ಇದೆ. ಅದಕ್ಕೆ ತೋರದಂತೆ ನಿದ್ರೆ ಅಂತ. ಆಕಾಶವೆಲ್ಲ ಮೋಡಗಳಿಂದ ಕತ್ತಲಾಗಿದ್ದಾಗ ಇಡೀ ವರ್ಷದಲ್ಲಿ ಅದು ರಾತ್ರಿಯ ಕಾಲ ಅನ್ನುವಂಥ ಭಾವವನ್ನು ನಾವು ಈ ಒಂದು ಚಾತುರ್ಮಾಸ್ಯದಲ್ಲಿ ಕಾಣ್ತೀವಿ. ಆಮೇಲೆ ಈ ಚಾತುರ್ಮಾಸ್ಯದ ಆರಂಭ ಅಲ್ಲಿಯ ದ್ವಾದಶಿಯಿಂದ ಮೊದಲಾಗುತ್ತದೆ ಅನ್ನುವಂಥದ್ದನ್ನು ಕೂಡ ನಾವು ಬಲ್ಲಿವಿ. ತುಂಬ ಸುಂದರವಾಗಿ ಆ ಭಾವವನ್ನು ನಾವು ಕಾಣ್ತೀವಿ. ಇದಕ್ಕೆ ಪ್ರತಿಯೊಂದಕ್ಕೂ ಕೂಡ ನಾವು ಎಷ್ಟೆಷ್ಟೋ ಸ್ವಾರಸ್ಯಗಳನ್ನು ಗಮನಿಸಬಹುದು, ನೋಡಬಹುದು. ಚಾತುರ್ಮಾಸ್ಯ ಬಹಳ ಪ್ರಾಚೀನ ವೇದ ಕಾಲಗಳಿಂದಲೇ ಇದ್ದಂಥದ್ದು. ಯಜ್ಞಗಳಲ್ಲೆಲ್ಲ ನಾವು ನೋಡ್ತಕ್ಕಂಥದ್ದೇ ಆಗಿದೆ. ಯಜ್ಞಗಳಲ್ಲಿ ಚಾತುರ್ಮಾಸ್ಯಷ್ಟಿ ಅಂತಕ್ಕಂಥದ್ದು ಒಂದು ಉಂಟು. ಅದನ್ನು ಫಾಲ್ಗುಣ ಅಥವಾ ಚೈತ್ರ ಮಾಸದಲ್ಲಿ, ಆಷಾಢ, ಕಾರ್ತಿಕ ಅಂದರೆ 4 ತಿಂಗಳಿಗೊಮ್ಮೆ ಅಂತ. ಹಾಗಾಗಿ 3 4 ಅಂತಲೂ ಒಂದು ಉಂಟು ಪಕ್ಷ. ಹಾಗಾದರೆ 4 ತಿಂಗಳಿಗೊಮ್ಮೆ ಅಂದರೆ 4 3 12 ವರ್ಷದಲ್ಲಿ 3 ಬಾರಿ ಅಂತ. ಅಂದರೆ ವಸಂತ, ವರ್ಷ, ಶರತ್ ಈ 3 ಬಾರಿ. ವಸಂತದ ಜೊತೆಗೆ ಗ್ರೀಷ್ಮ ಸೇರಿಕೊಳ್ತಾ ಇತ್ತು, ಮತ್ತು ಕೆಲವೊಮ್ಮೆ ಗ್ರೀಷ್ಮ ವರ್ಷಾಕಾಲದ ಜೊತೆಗೆ ಸೇರಿಕೊಳ್ತಾ ಇತ್ತು, ಕಾರ್ತಿಕದ ಜೊತೆಗೆ ಚಳಿಗಾಲ ಸೇರಿಕೊಳ್ತಾ ಇತ್ತು. ಈ ರೀತಿಯಾಗಿ ಹೀಗೆ ಒಟ್ಟು 6 ಋತುಗಳು, ಕೆಲವೊಮ್ಮೆ 5 ಋತುಗಳು. ವೇದಗಳಲ್ಲಿ 5 ಋತುಗಳ ಪ್ರಸ್ತಾವವೂ ಬರುತ್ತದೆ. ಕಾರ್ತಿಕದಲ್ಲಿಯೇ ಹೇಮಂತ ಶಿಶಿರಗಳು ಸೇರ್ತಾ ಇದ್ವು, ಅಥವಾ ಹೇಮಂತ ಸೇರಿದ್ರೆ ಕಾರ್ತಿಕದಲ್ಲಿ ಅಂದರೆ ಶರತ್ಕಾಲದಲ್ಲಿ, ಆಗ ಶಿಶಿರ ಚೈತ್ರ ಕಾಲದಲ್ಲಿ ಪುಚ್ಛಭೂತವಾಗಿ ಬರ್ತಾ ಇತ್ತು. ಮತ್ತು ಆಷಾಢದಲ್ಲಿ ತತ್ಪೂರ್ವ ರೂಪದಲ್ಲಿ ಗ್ರೀಷ್ಮ ಕೂಡ ಇರ್ತಾ ಇತ್ತು. ಹೀಗೆ ಒಟ್ಟು 6 ಋತುಗಳ ಸಮಾಹಾರವಾಗ್ತಾ ಇತ್ತು ಅಂತ. ಆ 3 ಹೊತ್ತಿನಲ್ಲಿ ವೈಶ್ವದೇವ ಅಂದರೆ ಅದು ವಸಂತದಲ್ಲಿ ಮಾಡುವುದು, ವರುಣಪ್ರಘಾಸ ಅಂತಕ್ಕಂಥದ್ದು ಅದು ಆಷಾಢದಲ್ಲಿ, ಮತ್ತು ಸಾಕಮೇಧ ಅಂತಕ್ಕಂಥದ್ದು ಕಾರ್ತಿಕದಲ್ಲಿ ಮಾಡ್ತಾ ಇದ್ದಿದ್ದು ಅಂತ. ಹಾಗಲ್ಲದೆ ವೈಶ್ವದೇವವನ್ನು ವಸಂತದಲ್ಲಿ, ವರುಣಪ್ರಘಾಸವನ್ನು ಮಳೆಗಾಲದಲ್ಲಿ, ಮತ್ತು ಇದನ್ನು ಚಳಿಗಾಲ ಅಥವಾ ತತ್ಪೂರ್ವದಲ್ಲಿ ಬರುವ ಸುಗ್ಗಿ ಕಾಲ ಶರತ್ಕಾಲದಲ್ಲಿ ಮಾಡ್ತಾ ಇದ್ದರು ಸಾಕಮೇಧವನ್ನು ಅಂತ ಗೊತ್ತಾಗುತ್ತದೆ. ಆಗ ಯಜಮಾನ ಒಂದು ವ್ರತನಾಗಿ ಇರಬೇಕಾಗಿತ್ತು, ವ್ರತಿಷ್ಠನಾಗಿ ಭೂಶಯನ ಮಾಡಬೇಕು, ಮದ್ಯ ಮಾಂಸ ಮೈಥುನಗಳನ್ನು ಬಿಡಬೇಕು, ಹೀಗೆಲ್ಲ ಅಲಂಕಾರಗಳನ್ನು ಬಿಡಬೇಕು ಅಂತ ಉಂಟು. ಈ ರೀತಿಯಾದದ್ದೆಲ್ಲ ನಮ್ಮ ಏಕಾದಶಿ ಮೊದಲಾದ ವ್ರತಗಳಿಗೆ ತುಂಬ ಹತ್ತಿರ ಬರ್ತಕ್ಕಂಥದ್ದು. ಆಹಾರ ವರ್ಜನ, ನಿದ್ರಾ ವರ್ಜನ, ಭೋಗ ವರ್ಜನ ಅನ್ನುವಂಥದ್ದೆಲ್ಲ. ಮತ್ತು ಇದು ಹಾಗಲ್ಲದೆ ಚೈತ್ರಿ ಅಂತ ಈ ವಸಂತ ಕಾಲದಲ್ಲಿ ಒಂದು ಹೋಮವನ್ನು ಮಾಡ್ತಾ ಇದ್ರು, ಚೈತ್ರಿ ಅಂತ. ಆಮೇಲೆ ಶ್ರಾವಣಿ ಅಂತ ವರ್ಷಾಕಾಲದಲ್ಲಿ ಶ್ರಾವಣದಲ್ಲಿ ಮಾಡ್ತಾ ಇದ್ರು. ಅದು 3 ತಿಂಗಳಿಗೆ ಮಾಡ್ತಕ್ಕಂಥದ್ದು. ಹಾಗೆ ಚಾತುರ್ಮಾಸ್ಯ ಅಂತ ಬಂತು. ಅಂದರೆ ಚೈತ್ರ, ವೈಶಾಖ, ಜ್ಯೇಷ್ಠ ಆ 3 ತಿಂಗಳಿಗೆ ಸಂಬಂಧಪಟ್ಟಂತೆ ಚೈತ್ರಿ ಆಗ್ತಾ ಇತ್ತು. ಆಮೇಲೆ ಆಷಾಢ, ಶ್ರಾವಣ, ಭಾದ್ರಪದ ಅದಕ್ಕೆ ಸಂಬಂಧಪಟ್ಟಂತೆ ಶ್ರಾವಣಿ ಅಂತ ಆಗ್ತಾ ಇತ್ತು. ಆಮೇಲೆ ಆಶ್ವೀಜ, ಕಾರ್ತಿಕ, ಮಾರ್ಗಶಿರ ಅಲ್ಲಿ ಬಂದು ಆಗ್ರಹಾಯಣಿ ಅಂತ ಮಾಡ್ತಾ ಇದ್ದಿದ್ದಾಗಿತ್ತು ಅಂತ. ಈ ರೀತಿಯಾಗೆಲ್ಲ ಬೇರೆ ಬೇರೆ ರೀತಿಯಾಗಿ 3 ತಿಂಗಳಿಗೆ ಒಂದೊಂದರಂತೆ ಮಾಡ್ತಾ ಇದ್ದಿದ್ದನ್ನು ಕುರಿತು ಅದನ್ನೂ ಹೇಳುವಂಥದ್ದಾಗಿದೆ. ಒಟ್ಟಿನಲ್ಲಿ ತಾತ್ಪರ್ಯತಃ ಈ ಚಾತುರ್ಮಾಸ್ಯಷ್ಟಿಗಳೇ ಚಾತುರ್ಮಾಸ್ಯ ಅಂತ 4 ತಿಂಗಳಿಗೆ ಕಾರಣವಾಯಿತು ಅಂತ ಅನ್ನೋದು ಗೊತ್ತಾಗುತ್ತದೆ. ಪ್ರತಿ ವರ್ಷವೂ ಸೋಮಯಾಗ ಮಾಡೋಕ್ಕೆ ಮುನ್ನ ಈ ಚಾತುರ್ಮಾಸ್ಯಷ್ಟಿಗಳನ್ನು, ನಿರೂಢ ಪಶುಬಂಧ ಇತ್ಯಾದಿಗಳನ್ನೆಲ್ಲ ಮಾಡಬೇಕಾಗಿತ್ತು. ಆಗ್ರಹಣಿ ಎಷ್ಟಿ ಇವುಗಳನ್ನೆಲ್ಲ ನಡೆಸಬೇಕಾಗಿತ್ತು ಅಂತ ಗೊತ್ತಾಗುತ್ತದೆ. ಅದನ್ನು ನಾವು ಪುರಾಣ ಕಾಲದಲ್ಲಿ ವಿಶೇಷವಾಗಿ ಚಾತುರ್ಮಾಸ್ಯ ವ್ರತಗಳಾಗಿ ನೋಡ್ತೀವಿ. ನಾನು ಅನೇಕ ಬಾರಿ ಇದೇ ವೇದಿಕೆಯಲ್ಲೇ ಹೇಳಿದ್ದೀನಿ, ಇನ್ನೂ ಹಲವು ಕಡೆ ಬರವಣಿಗೆಯಲ್ಲೂ ತೋರಿಸಿದ್ದೀನಿ. ವೇದಗಳಲ್ಲಿ ಯಜ್ಞರೂಪದಲ್ಲಿ ಯಾವುದಿತ್ತು ತ್ರೇತಾಗ್ನಿಕಾಂಡವಾಗಿ, ಅದು ಪುರಾಣ ಇತಿಹಾಸಗಳ ಕಾಲಕ್ಕೆ ಗೃಹ್ಯಾಗ್ನಿಯಾಗಿ ಮತ್ತು ಗೃಹ್ಯ ದೇವತಾ ರೂಪವಾಗಿ, ಪರ್ವರೂಪವಾಗಿ, ವ್ರತರೂಪವಾಗಿ ಬಂತು ಅಂತ. ಅಗ್ನಿಮುಖವಾದ ಆರಾಧನೆಗಳೆಲ್ಲ ಆಮೇಲೆ ಬಿಂಬಮುಖವಾದ ಆರಾಧನೆ ಆದವು. ಯಜ್ಞಶಾಲೆಯೇ ದೇವಸ್ಥಾನವಾಯಿತು. ಇದನ್ನೆಲ್ಲ ನಾನು ಬಹಳ ಹಿಂದೆಯೇ ವಿವರಿಸಿದ್ದೀನಿ. ನನ್ನ ದೇವಾಲಯ ತತ್ವ ಮೊದಲಾದ ಲೇಖನಗಳನ್ನು ಕೂಡ ನೋಡಬಹುದು. ಇಲ್ಲಿ ನಾವು ಮುಖ್ಯವಾಗಿ ಕಾಣುವ ಸ್ವಾರಸ್ಯ ಏನಂತಂದರೆ, ತ್ರೇತಾಗ್ನಿಗಳೇ ಮೂರ್ತಿತ್ರಯ, ತ್ರಿಬೇರಗಳು ಅಂತ. ಯಾವುದನ್ನು ಮೂಲಬೇರ, ಉತ್ಸವ ಬೇರ, ಸ್ನಪರ ಬೇರ ಅಂತ ದೇವಾಲಯಗಳಲ್ಲಿ ಕರೀತಾರೆ, ಅದಾಯಿತು. ಅಥವಾ ಸಭ್ಯ ಮತ್ತು ಅವಸತ್ಯ ಅಂತ ಇನ್ನು 2 ಅಗ್ನಿಗಳು ಸೇರಿಸ್ಕೊಂಡ್ರೆ ಪಂಚಾಗ್ನಿಗಳು. ಅವಕ್ಕೆ ಬದಲಾಗಿ ಪಂಚಬೇರಗಳು ಅಂತ ಮೂಲ
ಮತ್ತು ಉತ್ಸವ, ಸ್ನಪನ, ಶಯ್ಯ, ಬಲಿಬೇರ ಅಥವಾ ಮೂಲ, ಉತ್ಸವ, ಭೋಗ, ಶಯ್ಯ ಮತ್ತು ಬಲಿಬೇರ ಈ ರೀತಿಯಾಗೆಲ್ಲ 5 ವಿಗ್ರಹಗಳನ್ನು ದೇವಾಲಯಗಳಲ್ಲಿ ಮಾಡ್ತಾ ಇದ್ರು ಅಂತ. ಜಂಗಮಶೀಲವಾದ ವರ್ಷವೂ ನಿರ್ಮಿತವಾಗಿ ಮತ್ತೆ ಅಗ್ನಿಪ್ರೀತಿಯಾಗಿ ಹೋಗಿ ಮತ್ತು ಅವಭೃತ ಸ್ನಾನದಲ್ಲಿ ಎಲ್ಲ ಯಜ್ಞಪಾತ್ರೆಗಳು ಇಲ್ಲವಾಗ್ತಾ ಇದ್ದಂಥ ಆ ಒಂದು ಟೆಂಪ್ರರಿ ಸ್ಟ್ರಕ್ಚರ್ ಅನ್ನುವ ಯಜ್ಞಶಾಲೆಯಿಂದ ಪರ್ಮನೆಂಟ್ ಸ್ಟ್ರಕ್ಚರ್ ಅನ್ನುವ ದೇವಸ್ಥಾನ ಬಂದದ್ದು, ಅದನ್ನೆಲ್ಲ ತಿಳಿಸಿದ್ದೀನಿ. ಆ ಒಂದು ಪುರಾಣಗಳ ಕಾಲಕ್ಕೆ ಧರ್ಮಶಾಸ್ತ್ರಗಳ ವ್ರತ, ಕಲ್ಪ ಮತ್ತು ಈ ರೀತಿಯಾದಂಥ ಪೂಜೆ, ಹಬ್ಬ, ಹರಿದಿನಗಳ ಕಾಲಕ್ಕೆ ಅಗ್ನಿಯಲ್ಲಿ ಬದಲಾಗಿ ಮೂರ್ತಿಯಲ್ಲಿ ಮಾಡುವುದಾಯಿತು. ಸಣ್ಣವಾಗಿ ಸಾಂಕೇತಿಕವಾಗಿ ಸಣ್ಣ ರೂಪದಲ್ಲಿ ಹೋಮ ಇತ್ತು. ಅಗ್ನಿ ಮನೆಯಲ್ಲಿ ಒಂದು ಗೃಹ್ಯಾಗ್ನಿ ಇರಬೇಕು ಅನ್ನೋದು ಹೋಗಿ ಅದಕ್ಕೆ ಬದಲಾಗಿ ನಂದಾದೀಪ ಇರಬೇಕು ಅನ್ನುವುದಾಯಿತು. ಹೀಗೆ ಅದೇ ರೂಪಾಂತರವಾಗಿ ಬಂದಿರುವಂಥದ್ದು ಅಂತ ಗೊತ್ತಾಗುತ್ತದೆ. ಈ ಒಂದು ಚಾತುರ್ಮಾಸ್ಯದ ಇದರೊಳಗೆ ನಾವು ನೋಡಿದಾಗ 4 ತಿಂಗಳಿನಲ್ಲಿ 4 ರೀತಿಯಾದ ಆಹಾರ ನಿಯಮವನ್ನು ನಾವು ನೋಡ್ತೀವಿ. ಮೊದಲಿಗೆ ಆಷಾಢದಿಂದ ಶ್ರಾವಣದ ಆ ತಿಂಗಳು ಯಾವುದುಂಟು, ಆಷಾಢ ಪೂರ್ಣಿಮೆ, ಆಷಾಢ ದ್ವಾದಶಿಯಿಂದ ಶ್ರಾವಣ ದ್ವಾದಶಿಯವರೆಗೆ ಶಾಖವ್ರತ ಅಂತ ತರಕಾರಿಗಳನ್ನು ಬಿಡಬೇಕು ಅಂತ, ಹಸಿ ತರಕಾರಿಗಳನ್ನು ಯಾವುದೂ ಬಳಸುವಂತೆ ಇಲ್ಲ ಅಂತ. ಮತ್ತು ಶ್ರಾವಣದಿಂದ ಭಾದ್ರಪದಕ್ಕೆ ಅದನ್ನು ದಧಿವ್ರತ ಅಂತ, ಶಾಖವ್ರತ, ಅದಾದ ಮೇಲೆ ದಧಿವ್ರತ, ಮೊಸರಿನ ಪದಾರ್ಥಗಳನ್ನು ಬಿಡಬೇಕು, ಮೊಸರು ಮತ್ತು ಮೊಸರು ಪದಾರ್ಥಗಳು. ಅದಾದ ಮೇಲೆ ಭಾದ್ರಪದ ದ್ವಾದಶಿಯಿಂದ ಆಶ್ವೇಯುಜ ದ್ವಾದಶಿಯವರೆಗೆ ಪಯೋವ್ರತ ಅಂತ, ಹಾಲು ಮತ್ತು ಹಾಲಿಂದ ಆಗುವ ಯಾವುದೇ ಪದಾರ್ಥಗಳನ್ನು ಬಿಡಬೇಕು ಅಂತ. ಮತ್ತು ಆಶ್ವೇಜದಿಂದ ಕಾರ್ತಿಕ ದ್ವಾದಶಿಯವರೆಗೆ ಬರ್ತಕ್ಕಂಥ ಅದರೊಳಗೆ ಧಾನ್ಯವ್ರತ, ಅದು ದ್ವಿದಳ ಧಾನ್ಯ ಬೇಳೆಗಳಿಂದ ಬಿಡತಕ್ಕಂಥದ್ದು ಅಂತ. ಇದರಿಂದಾಗಿ ಹೊಸ ಬಗೆಯ ಆಹಾರಗಳು ಸೃಷ್ಟಿಯಾಗಿವೆ. ಏನಿಲ್ಲ, ನೀವು ಒಮ್ಮೆ ಉಡುಪಿಗೆ ಹೋಗಿ ನೋಡಬೇಕು. ಆ ಚೌಕಿ ಊಟಕ್ಕೆ ಎಷ್ಟು ಬಗೆಯಲ್ಲಿ ಚಾತುರ್ಮಾಸ್ಯದಲ್ಲಿ ಬೇರೆ ಬೇರೆ ರೀತಿಯಾದ ಅಡುಗೆಗಳು, ಅಂದರೆ ಹೊಸ ರುಚಿಗಳ ತವರು ಅದು ಉಡುಪಿ ಅಂತ ಅನಿಸುತ್ತೆ. ಪರಮಾತ್ಮ ಏನು ಪುಣ್ಯ ಮಾಡಿದ್ದಾನೋ ಅಷ್ಟು ವೆರೈಟಿಗಳು. ಶ್ರಾದ್ದ ಬಂದಾಗಲೂ ಧಾನ್ಯವ್ರತ ಇದ್ದಾಗ ಉದ್ದಿನ ವಡೆಯನ್ನು ಅಕ್ಕಿಯಲ್ಲಿ ಮಾಡ್ತಾರೆ, ಆ ರೀತಿಯಾದದ್ದುಂಟು. ಹಾಲು ಕ್ಷೀರವ್ರತ ಇದ್ದಾಗ ತೆಂಗಿನಕಾಯಿ ಹಾಲಿಂದ ಮಾಡ್ತಾನೆ. ಈ ಸೋಯಾಬೀನ್ ಮಿಲ್ಕ್ ಅಂತ ಅನ್ನೋದೆಲ್ಲ ಹೇಳ್ತಾರಲ್ಲ, ಆ ಬಗೆಯಲ್ಲಿ. ಅಂದರೆ ಬೇರೆ ಬೇರೆ ರೀತಿಯಲ್ಲಿ ಈ ಎಲ್ಲ ಸೊಗಸುಗಳನ್ನು ನೋಡ್ತಕ್ಕಂಥದ್ದು, ಜೀವನ ಶೈಲಿಗೆ ವೈವಿಧ್ಯ ತಂದುಕೊಳ್ತಕ್ಕಂಥದ್ದು, ಈ ರೀತಿ ತುಂಬ ಸ್ವಾರಸ್ಯಗಳು ಉಂಟು. ಅದೆಲ್ಲ ಈ ಚಾತುರ್ಮಾಸ್ಯದ ಆರಂಭ ಆಗುತ್ತದೆ. ಅದನ್ನು ನಾವು ನಾಳೆ ಸ್ವಲ್ಪ ವಿಸ್ತೃತವಾಗಿ ಭಗವದುತ್ಥಾನ ದ್ವಾದಶಿ ಪೂರ್ವದಲ್ಲಿ ಆ ಒಂದು ಪ್ರಥಮ ಏಕಾದಶಿ ಬಳಿಕ ಬರತಕ್ಕಂಥ ವ್ಯಾಸ ಪೂರ್ಣಿಮಾ ಚಾತುರ್ಮಾಸ್ಯ ಸಂಕಲ್ಪವನ್ನು ನೋಡೋಣ. ನಮಸ್ಕಾರ.